ಈಗ ಈ ಒಂದು ಕಾರ್ಯಕ್ರಮದಲ್ಲಿ ಪ್ರಾಸ್ತಾವಿಕವಾಗಿ ತಮ್ಮ ಪ್ರಾಸ್ತಾವಿಕ ನುಡಿಗಳನ್ನು ಹೇಳಲಿದ್ದಾರೆ ಶ್ರೀ ರೇವಣ್ ಸಿದ್ದಪ್ಪ ಸರ್, ಉಪನಿರ್ದೇಶಕರು ಆಡಳಿತ, ಸಾರ್ವಜನಿಕ ಶಿಕ್ಷಣ ಇಲಾಖೆ, ಮಧುಗಿರಿರವರು. ನಮಸ್ಕಾರ. ಇವತ್ತಿನ ಒಂದು ಪ್ರಮುಖ ಕೇರಿಂಗ್ ವಿತ್ ಮುಖ್ಯಸ್ಥರಾಗಿರ್ತಕ್ಕಂಥ ಶ್ರೀಯುತ ಪ್ರಸನ್ನ ಕುಮಾರ್ ಅವರು, ಈ ಕಾರ್ಯಕ್ರಮವನ್ನ ಲೀಡ್ ಮಾಡ್ತಕ್ಕಂಥ ಆ ಡಯಟಿನ ಉಪನ್ಯಾಸಕರಾದ ಗಂಗಾಧರ್ ಅವರೇ, ನನ್ನ ಸಹೋದ್ಯೋಗಿ ಮಿತ್ರರು ಪ್ರಾಂಶುಪಾಲರು ಡಯಟ್ ಮಧುಗಿರಿ ಆಗಿರ್ತಕ್ಕಂಥ ರಾಮಕೃಷ್ಣಯ್ಯರೇ, ನನ್ನ ಸಹೋದ್ಯೋಗಿ ಮಿತ್ರರು ಉಪನಿರ್ದೇಶಕರು ಆಡಳಿತ ತುಮಕೂರು ಆಗಿರ್ತಕ್ಕಂಥ ಶ್ರೀ ನಂಜಯ್ಯನವರೇ, ಮತ್ತು ಇದರಲ್ಲಿ ಭಾಗವಹಿಸಿರ್ತಕ್ಕಂಥ ಎಲ್ಲ ಅಧಿಕಾರಿ ಮಿತ್ರರೇ, ನನ್ನ ಎಲ್ಲ ಪ್ರೀತಿಯ ಶಿಕ್ಷಕ ಮಿತ್ರರೇ, ಶ್ರೀಯುತ ಡಾಕ್ಟರ್ ಮುರಳೀಧರ್ ಅವರ ಸೇವೆ ನಮ್ಮ ಇಲಾಖೆಗೆ ಆಗ್ಲಿ ಅನ್ನಂತ ಹಿನ್ನೆಲೆಯಲ್ಲಿ ನನಗೆ ಪ್ರಮುಖವಾಗಿ ನಮ್ಮ ವಿ ರಾಜಣ್ಣ ಅಂತ SADP ಬ್ಯಾಂಗ್ಳೂರ್ ಅವರು ಒಂದ್ಸಾರಿ ನನ್ನ ಹತ್ರ ಮಾತಾಡ್ತಾ, ಸರ್ ಡಾಕ್ಟರ್ ಮುರಳೀಧರ್ ತುಂಬಾ ಒಳ್ಳೆಯ ಡಾಕ್ಟ್ರು, ಇಂಥ ಕೋವಿಡ್ ಪ್ಯಾಂಡಮಿಕ್ ಸಮಯದಲ್ಲಿ ಅವರ ಸಲಹೆ ಮಾರ್ಗದರ್ಶನ ಶಿಕ್ಷಕರಿಗೆ ಒಳ್ಳೆಯದು ಅನ್ನಂತ ಒಂದು ವಿಚಾರವನ್ನ ಹೇಳಿದಾಗ ನಾನು ತಕ್ಷಣ ನಮ್ಮ ರಾಮಕೃಷ್ಣಯ್ಯನವರಿಗೂ, ನಂತರ ಬಹಳ ಮುಖ್ಯವಾಗಿ ನಮಗೆ ಟೆಕ್ನಿಕಲ್ ಸಪೋರ್ಟ್ ಕೊಡ್ತಕ್ಕಂತ ಕೇರಿಂಗ್ ವಿತ್ ಕಲರ್ ಇರ್ಬೋದು, ಮಂತ್ರ ಫೌಂಡೇಶನ್, ಶಿಕ್ಷಣ ಲೋಕಂ ಅವರೆಲ್ಲ ಆತ್ಮೀಯರಿಗೆ ಮತ್ತು ನಮ್ಮ ಸ್ನೇಹಿತರಾದ ನಂಜಯ್ಯ ಅವರಿಗೆ ಮಾತಾಡಿದಾಗ, ಇಲ್ಲ ಒಳ್ಳೆಯದು, ಈ ಕಾರ್ಯಕ್ರಮವನ್ನ ಮಾಡೋಣ ಅನ್ನೋಂತ ಹಿನ್ನೆಲೆಯಲ್ಲಿ ಈಗಾಗಲೇ ಈ ಕಾರ್ಯಕ್ರಮವನ್ನ ಫಿಕ್ಸ್ ಮಾಡಿದ್ದಾರೆ. ಒಂದು ಆತ್ಮೀಯರೇ, ಈಗಾಗಲೇ ಏನು ನಮ್ಮ ಪ್ರಸನ್ನ ಕುಮಾರ್ ಮತ್ತು ಅವರ ಟೀಮು ಆ ಟೆಕ್ನಿಕಲ್ ಸಪೋರ್ಟ್ ಇಂದ ಅನೇಕ ಕಾರ್ಯಕ್ರಮಗಳನ್ನ ಎರಡೂ ಜಿಲ್ಲೆಯ ಸಂಯೋಗದಲ್ಲಿ ನಾವು ಕಾರ್ಯಕ್ರಮವನ್ನ ಮಾಡ್ತಾ ಇದ್ದೇವೆ. ಬಹುಶಃ ಈಗ ಒಂದು 15 ದಿವಸದಿಂದ ಒಂದು ಅದ್ಭುತವಾದ ಕಾರ್ಯಕ್ರಮ ಅಂದ್ರೆ ಏನು ವೀರೇಶಾನಂದ ಸ್ವಾಮೀಜಿಯವರು ರಾಮಕೃಷ್ಣ ಮಠ ತುಮಕೂರು ಅವರು ಅದ್ಭುತವಾದ ಒಂದು ಮಾರ್ಗದರ್ಶನವನ್ನ ಮಾತುಗಳನ್ನ ಆಡಿ, ನಮ್ಮ ಶಿಕ್ಷಕರು ಇಂಥ ಸಂದರ್ಭದಲ್ಲಿ ಯಾವ ರೀತಿ ಮಕ್ಕಳನ್ನ ಒಂದು ಕಲಿಕೆಯಲ್ಲಿ ತೊಡಸ್ಕೊಳ್ಬೇಕು ಅಂತಕ್ಕಂಥದ್ದನ್ನ ತುಂಬಾ ಚೆನ್ನಾಗಿ ಹೇಳಿದ್ರು. ಆ ಕಾರ್ಯಕ್ರಮನು ಕೂಡ ಅದ್ಭುತವಾಗಿತ್ತು. ಬಹುಶಃ ಸುಮಾರು ಕಡೆಯಿಂದ ಅವತ್ತಿನ ಒಂದು ಕಾರ್ಯಕ್ರಮದಲ್ಲಿ ಶಿಕ್ಷಕರು, ಸಾರ್ವಜನಿಕರು, ನಮ್ಮ ಸಿಬ್ಬಂದಿಯವರು ಭಾಗವಹಿಸಿದ್ರು, ಅದರ ಅನುಕೂಲವನ್ನ ಪಡ್ಕೊಂಡಿದ್ರು. ಇವತ್ತಿನೂ ಕೂಡ ಅದೇ ತರ ಆಗುತ್ತೆ ಅಂತ ಭಾವಿಸ್ತೇನೆ ನಾನು. ಒಂದು ಇವತ್ತಿನ ಕಾರ್ಯಕ್ರಮ ಏನು ಡಾಕ್ಟರ್ ಮುರಳೀಧರ್ ಅವರು ತುಂಬಾ ಅದ್ಭುತವಾದ ವ್ಯಕ್ತಿಗಳು ಅನ್ನೋಂಥದ್ದು. ನಮ್ಮ ರಾಮಕೃಷ್ಣಯ್ಯನವರು ಪೂರ್ತಿ ಹೇಳ್ಬೇಕಾಗಿತ್ತು, ಹೇಳಿಲ್ಲ. ಅವರು ಚಿನ್ನದ ಪದಕವನ್ನ ಪಡೆದಿರ್ತಕ್ಕಂಥವ್ರು, ಬಾಂಬೆಯಲ್ಲಿ ಉನ್ನತ ಶಿಕ್ಷಣವನ್ನ ಪರಿಣಿತಿಯನ್ನ ಪಡೆದಿರ್ತಕ್ಕಂಥವ್ರು, ಕಳೆದ 20 ವರ್ಷಗಳಿಂದ ನಿರಂತರವಾಗಿ ಪ್ರಖ್ಯಾತ ಕೀಲು ಮೂಳೆ ವೈದ್ಯರಾಗಿ ತುಮಕೂರಿನಲ್ಲಿ ಸೇವೆಯನ್ನ ಸಲ್ಲಿಸ್ತಿದ್ದಾರೆ. ಜೊತೆಗೆ ಅವರಿಗೆ ಸಾಮಾಜಿಕ ಕಳಕಳಿ ಇದೆ. ಬಹಳ ಮುಖ್ಯವಾಗಿ ನಾವು ಮಾತಾಡ್ಬೇಕಾಗಿದ್ದು ಆದ್ರೆ, ಇವತ್ತು ಅವರು ನಮ್ ಜೊತೆಗೆ ಇದ್ದಾರೆ ಅಂತ ಅನ್ನೋದಾದ್ರೆ ಅವರೊಬ್ಬ ಡಾಕ್ಟರ್ ಆಗಿ ಅಲ್ಲ, ಸಾಮಾಜಿಕ ಕಳಕಳಿ ಇರೋದ್ರಿಂದಲೇ ಇಂಥ ಒಂದು ಪ್ಯಾಂಡಮಿಕ್ ಸಂದರ್ಭದಲ್ಲಿ ಸಾರ್ವಜನಿಕರಿಗೆ, ಶಿಕ್ಷಕರಿಗೆ, ಅಧಿಕಾರಿಗಳಿಗೆ ಏನು ಈ COVID-19 ನಮ್ಮನ್ನೆಲ್ಲ ಮರಣಾಂತಿಕವಾಗಿ ತೊಂದರೆಯನ್ನ ಕೊಡುತ್ತೆ, ಅದರಲ್ಲಿ ಇರ್ತಕ್ಕಂಥ ತಪ್ಪು ಕಲ್ಪನೆಗಳ ಬಗ್ಗೆ ಮಾಹಿತಿಯನ್ನ ಕೊಡ್ತಕ್ಕಂಥದ್ದು, ಜಾಗೃತರನ್ನಾಗಿ ಮಾಡ್ಲಿಕ್ಕೆ ಅವರ ಸಲಹೆ ಏನಿದೆಯಲ್ಲ ಅದು ಬಹಳ ಮುಖ್ಯ. ಅಂತ ಒಂದು ಕೆಲಸವನ್ನ ಬಹಳ ವರ್ಷಗಳಿಂದ ಮಾಡ್ತಾ ಬಂದರೆ. ಯೂಟ್ಯೂಬ್ ಚಾನಲ್ ವಿಡಿಯೋಗಳಲ್ಲಿ ಇವರು ಆರೋಗ್ಯದ ಬಗ್ಗೆ ಹೆಚ್ಚು ಕೆಲಸವನ್ನ ಮಾಡಿದ್ದಾರೆ. ಈಗ ಕೊರೋನಾ ವೇಳೆಯಲ್ಲಿ ಸಾಮಾಜಿಕ ಜಾಗೃತಿಯನ್ನ ಬೇರೆ ಬೇರೆ ಕಡೆ ಇವರು ಮಾಡ್ತಕ್ಕಂಥದ್ದು, ಪತ್ರಿಕೆಯಲ್ಲೂ ಕೂಡ ಹೆಚ್ಚು ಲೇಖನಗಳು ಪ್ರಕಟ ಆಗಿದ್ದಾವೆ. ಮತ್ತೆ ರೇಡಿಯೋ ಮಾಧ್ಯಮಗಳಲ್ಲಿ ಹೆಚ್ಚು ಇವರು ಸಂಭಾಷಣೆಯನ್ನ ಮಾಡಿರ್ತಕ್ಕಂಥದ್ದು, ಟಿವಿಯಲ್ಲೂ ಕೂಡ ಸಂಭಾಷಣೆಯನ್ನ ಮಾಡಿರ್ತಕ್ಕಂಥದ್ದು, ಮತ್ತೆ ವಾಟ್ಸಪ್, ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಯೂಟ್ಯೂಬ್ಗಳಲ್ಲಿ ಹೆಚ್ಚು ಇವರ ಒಂದು ಸಾಮಾಜಿಕ ಕಳಕಳಿ ಇರ್ತಕ್ಕಂಥ, ಆರೋಗ್ಯ ಕುರಿತಾಗಿರ್ತಕ್ಕಂಥ ಒಂದು
ಕಾರ್ಯಕ್ರಮಗಳು ಮೂಡಿ ಬಂದಿದಾವೆ. ಇವತ್ತು ನಮ್ಮೆಲ್ಲ ಆತ್ಮೀಯರು ಏನ್ ಇವತ್ತಿದ್ದೀರಿ, ಬಹುಶಃ ನಾವು ಕೂಡ ಮಧುಗಿರಿಯಲ್ಲಿ ಬಿಇಒಗಳ ಸಹಕಾರದಿಂದ ಅನೇಕ ಹೆಸರುಗಳನ್ನ ಇಟ್ಟುಕೊಂಡು ಶಿಕ್ಷಕರಿಗೆ ಕೋವಿಡ್ ನಿಂದ ಜಾಗೃತಿ ಮೂಡಿಸ್ತಕ್ಕಂಥ ಕೆಲಸವನ್ನ ನಾವು ಮಾಡಿದ್ವಿ. ಅಂದ್ರೆ ನಮಗೆ ಅಷ್ಟೊಂದು ಪರಿಣಿತಿ ಇಲ್ಲ. ನಾವು ಮಾಡಿದ್ದೇನ ಅಂತಂದ್ರೆ, ನಮ್ಮಲ್ಲಿ ಯಾರಾದ್ರೂ ಶಿಕ್ಷಕರು ಕೋವಿಡ್ ಆಗಿ ಅವರು ಗುಣಮುಖರಾದಾಗ ಅವರ ಅನುಭವ ಏನು ಅನ್ನಂಥದನ್ನ ಹೇಳಿಸ್ತಕ್ಕಂಥ ಕೆಲಸವನ್ನ ನಾವು ಮಾಡ್ತಾ ಇದ್ವಿ. ಬಟ್ ಇವತ್ತು ನಮಗೆ ಒಂದು ಒಳ್ಳೆಯ ಕಾರ್ಯಕ್ರಮ ಏನಾಗ್ತಿದೆ, ಒಬ್ಬ ಡಾಕ್ಟ್ರು ಆಗಿ ಅವರು ನಮಗೆ ಕೋವಿಡ್ ನಲ್ಲಿ, ಈಗ ಪೋಸ್ಟ್ ಕೋವಿಡ್ ಇರ್ಬೋದು, ಪ್ರೀ ಕೋವಿಡ್ ಇರ್ಬೋದು, ನಾವು ಹೇಗಿರ್ಬೇಕು, ಹೇಗೆ ಧೈರ್ಯವಾಗಿರ್ಬೇಕು, ಹೇಗೆ ಆತ್ಮಸ್ಥೈರ್ಯದಿಂದ ಅದನ್ನ ಎದುರಿಸ್ಬೇಕು, ಆಹಾರ ಪದ್ಧತಿಗಳು ಹೇಗಿರ್ಬೇಕು ಅನ್ನೋಂಥದ್ದನ್ನ ಹೇಳಿದಾಗ ನಮಗೆಲ್ಲರಿಗೂ ಕೂಡ ಇದು ಅನುಕೂಲ ಆಗುತ್ತೆ. ಸರ್, ಒಂದು ಏನು ಅಂತಂದ್ರೆ, ಈಗ ನಾಳೆಯಿಂದ ಈ ನಮ್ದು ಲಾಕ್ಡೌನ್ ತೆರವಾಗ್ತಕ್ಕಂತ ಸಾಧ್ಯತೆಗಳು ಇದ್ದಾವೆ. ಎಲ್ಲ ಶಿಕ್ಷಕರು ಶಾಲೆಗೆ ಹೋಗ್ಬೇಕಾಗಿದೆ. ನಮ್ಮೆಲ್ಲ ಶಿಕ್ಷಕರಿಗೆ ಖಂಡಿತ ಭಯ ಇದೆ, ಇರ್ಲೇಬೇಕಾದು. ನನ್ನನ್ನ ಸೇರಿಸಿ ಏನ್ ಭಯ ಇದೆ ಅಂದ್ರೆ, ಈಗ ನಾವು ಇಲ್ಲೇವರೆಗೂ ಮನೆಯಲ್ಲಿದ್ವಿ, ಏನು ತೊಂದರೆ ಆಗಿರ್ಲಿಲ್ಲ. ಈಗ ನಾವು ಶಾಲೆಗೆ ಹೋಗ್ಬೇಕು, ಶಾಲೆಗೆ ಹೋಗಂತ ವಿಚಾರ ಬಂದಾಗ ಎಲ್ಲರೂ ಕೂಡ ಸ್ವಂತ ವೆಹಿಕಲ್ ನಲ್ಲಿ ಹೋಗ್ಲಿಕ್ಕೆ ಸಾಧ್ಯತೆ ಇಲ್ಲ. ನಾಳೆಯಿಂದ ಏನು KSRTC ಬಸ್ ಸಂಚಾರ ಪ್ರಾರಂಭ ಆಗೋದ್ರಿಂದ ನಾವು ಆ ಬಸ್ ನಲ್ಲಿ, ಸಾರ್ವಜನಿಕ ಬಸ್ ನಲ್ಲಿ ನಮ್ಮ ಶಿಕ್ಷಕರು ಶಾಲೆಗೆ ಹೋಗ್ಬೇಕಾಗತ್ತೆ. ಇಂಥ ಸಂದರ್ಭಗಳಲ್ಲಿ ಅವರಿಗೆ ಧೈರ್ಯ ತುಂಬತಕ್ಕಂತ ಕೆಲಸವನ್ನ ತಾವು ಇವತ್ತು ಮಾಡಬೇಕು ಅನ್ನೋಂಥದ್ದು ನನ್ನ ಮನವಿ. ಯಾಕಂದ್ರೆ ಅವರು ಯಾವುದೇ ತೊಂದರೆ ಇಲ್ಲದಲ್ಲಿ ಮುನ್ನೆಚ್ಚರಿಕೆಯಿಂದ ಶಾಲೆಗಳಲ್ಲಿ ಹೋಗಿ ಶಾಲೆಗಳಲ್ಲಿ ಕೆಲಸವನ್ನ ಮಾಡೋಂಥದ್ದು, ಶಾಲಾ ಸ್ವಚ್ಛತೆಯನ್ನ ಮಾಡೋಂಥದ್ದು, ಶಾಲೆಯಲ್ಲಿ ಏನು ಮಾಸ್ಕ್ ಹಾಕೊಳ್ಳೋದ್ರ ಮುಖಾಂತರ, ಸೋಷಿಯಲ್ ಡಿಸ್ಟೆನ್ಸಿಂಗ್ ಇರೋದ್ರ ಮುಖಾಂತರ, ನಂತರ ಸ್ಯಾನಿಟೈಸ್ ಮಾಡೋದ್ರ ಮುಖಾಂತರ ಯಾವ ರೀತಿ ನಮ್ಮೆಲ್ಲ ಶಿಕ್ಷಕರು ಅವ್ರಿಗೆ ಏನೂ ತೊಂದರೆ ಆಗ್ಬಾರ್ದು, ಆ ತೊಂದರೆ ಆಗದ ರೀತಿಯಲ್ಲಿ ಅವರು ಶಾಲಾ ಕೆಲಸವನ್ನ ಮಾಡ್ಕೊಂಡು ಬರ್ಬೇಕು. ಮತ್ತೆ ನಾವು ಕಚೇರಿಗೆ ಹೋಗ್ಬೇಕು. ಈಗ ನಮ್ಮ ಸ್ಟಾಫ್ ಕೂಡ ಇಲ್ಲಿವರೆಗೂ ಕಚೇರಿಗೆ ರೆಗ್ಯುಲರ್ ಆಗಿ ಬರ್ತಾ ಇರ್ಲಿಲ್ಲ. ಈಗ ನಾಳೆಯಿಂದ 50% ಆಫ್ ದಿ ಎಂಪ್ಲಾಯೀಸ್ ವರ್ಕ್ ಮಾಡ್ಬೇಕು ಅಂತ ಇರೋದ್ರಿಂದ ಅವರು ಕೂಡ ಕಚೇರಿಗೆ ಬರ್ತಾರೆ. ಬಹುತೇಕ ನನ್ನ ಮಧುಗಿರಿ ಕಚೇರಿಯಲ್ಲಿ ಎಂಪ್ಲಾಯೀಸ್ಗಳು ಎಲ್ಲ ತುಮಕೂರಿಂದ ಟ್ರಾವೆಲ್ ಮಾಡ್ತಕ್ಕಂಥರಾಗಿರೋದ್ರಿಂದ ನಮಗೆ, ನಮ್ಮ ಡಾಕ್ಟರಿಂದ ನಮಗೆ ಎಲ್ಲರಿಗೂ ಅನುಕೂಲ ಆಗ್ಲಿ. ನಮ್ಮ ತುಮಕೂರಿನ DDPI ಆಫೀಸು ಮತ್ತು ತುಮಕೂರಿನ ನನ್ನ ಪ್ರೀತಿಯ ಶಿಕ್ಷಕರಿಗೆ, ಮಧುಗಿರಿ ಶೈಕ್ಷಣಿಕ ಜಿಲ್ಲೆಯ ಏನು ನಮ್ಮ ಸಿಬ್ಬಂದಿಯವರಿಗೆ ತೊಂದರೆ ಆಗದಂಗೆ ತಮ್ಮ ಮಾರ್ಗದರ್ಶನ ಸಿಗಲಿ ಅಂತ ಹೇಳ್ತಾ, ವಿಶೇಷವಾಗಿ ನಮ್ಮ ಪ್ರಸನ್ನ ಕುಮಾರ್ ಮತ್ತು ಗಂಗಾಧರ್ ಅವರಿಗೆ ಧನ್ಯವಾದಗಳನ್ನ ಹೇಳ್ತಾ, ಮತ್ತು ನಮ್ಮ ತುಮಕೂರಿನ DDPI ಮತ್ತು ರಾಮಕೃಷ್ಣಯ್ಯರಿಗೂ ಧನ್ಯವಾದಗಳನ್ನ ಹೇಳ್ತಾ, ಮತ್ತೊಮ್ಮೆ ನಮ್ಮ ಡಾಕ್ಟರ್ ಮುರಳೀಧರ್ ಅವರಿಗೆ ನಮ್ಮ ಶಿಕ್ಷಣ ಇಲಾಖೆಯ ವತಿಯಿಂದ, ಎರಡೂ ಶಿಕ್ಷಣ ಇಲಾಖೆ ಧನ್ಯವಾದಗಳು ಸರ್. ಈಗ ಕಾರ್ಯಕ್ರಮವನ್ನ ಮುಂದುವರಿಸಬೇಕು ಅಂತಂದು ಹೇಳ್ಬಿಟ್ಟು ಡಾಕ್ಟರ್ ಮುರಳೀಧರ್ ಅವರು, ತುಮಕೂರಿನ ಪ್ರಖ್ಯಾತ ವೈದ್ಯರು, ಈಗ ಕಾರ್ಯಕ್ರಮವನ್ನು ಮುಂದುವರಿಸ್ತಾರೆ. ಸರ್, ಕಂಟಿನ್ಯೂಸ್. ಸರ್, ಅನ್ಮ್ಯೂಟ್ ಮಾಡ್ಕೊಳ್ಳಿ ಸರ್.
ನೋಡಿ ಈಗ ಕೇಳಿಸ್ತೀಯಾ? ಹಲೋ, ಸರ್ ಕೇಳಿಸ್ತಿದೆ ಸರ್. ಓಕೆ ಸರ್, ಥ್ಯಾಂಕ್ ಯು ಸೋ ಮಚ್. ಎಲ್ಲರಿಗೂ ಶುಭ ಮುಂಜಾನೆ. ಇವತ್ತು ನನ್ನ ಒಂದು ಪುಣ್ಯದ ದಿನ ಅಂತ ಅನ್ಕೊಳ್ತೀನಿ, ನಾನಾದ್ರೂ ಭಾವಿಸ್ತೀನಿ. ಯಾಕೆಂದ್ರೆ ಶಿಕ್ಷಕರಿಗೆ ಇವತ್ತು ಮಧುಗಿರಿ ಮತ್ತು ತುಮಕೂರಿನ ಶಿಕ್ಷಕರಿಗೆ ನನಗೆ ಮಾತಾಡುವ ಅವಕಾಶ ಸಿಕ್ಕಿದೆ. ನೋಡಿ, ವೈದ್ಯೋ ನಾರಾಯಣ ಹರಿ ಅಂತ ಹೇಳ್ತಾರೆ. ಆದ್ರೆ ಗುರುಗಳಿಗೆ ಗುರು ಬ್ರಹ್ಮ, ಗುರು ವಿಷ್ಣು, ಗುರುದೇವೋ ಮಹೇಶ್ವರ, ಗುರು ಸಾಕ್ಷಾತ್ ಪರಬ್ರಹ್ಮ, ತಸ್ಮೈ ಶ್ರೀ ಗುರುವೇ ನಮಃ. ಗುರುಗಳಿಗೆ ತ್ರಿಮೂರ್ತಿ ಸಮಾನರು ಅಂತ ಹೇಳ್ತಾರೆ. ಸೊ ಹಾಗಾಗಿ ಅಂತ ತ್ರಿಮೂರ್ತಿ ಸಮಾನಾದ ಗುರುಗಳಿಗೆ ಸಾಧಾರಣ ಒಂದು 4,000 ರಿಂದ 5,000 ಜನ ಸೇರ್ತಾರೆ ಸರ್ ಅಂತ ನನ್ಗೆ ಹೇಳಿದ್ರು. ಬಹಳ ಖುಷಿ. ಅವ್ರಿಗೆ ಇವತ್ತು ಅವ್ರ ಉದ್ದೇಶ ನಾನು ಮಾತಾಡಕ್ಕೆ ಅಂತಂದ್ರೆ ನನಗೆ ಬಹಳ ಸಂತೋಷ ಆಗ್ತಾ ಇದೆ, ಬಹಳ ಖುಷಿ, ಬಹಳ ಹೆಮ್ಮೆ. ಈ ಒಂದು ಸದಾವಕಾಶನ್ನ ಒದಗಿಸಿಕೊಟ್ಟಂತಹ DDPI ತುಮಕೂರು, DDPI ಮಧುಗಿರಿ ಪ್ಲಸ್ ಡಯಟ್ ನ ಪ್ರಾಂಶುಪಾಲರಾದಂತಹ ತುಮಕೂರು ಮತ್ತು ಮಧುಗಿರಿಯ ಪ್ರಾಂಶುಪಾಲ ಎಲ್ಲರಿಗೂ ನನ್ನ ಹೃತ್ಪೂರ್ವಕ ಧನ್ಯವಾದಗಳು. ಜೊತೆಗೆ ಈ ಒಂದು ಕಾರ್ಯಕ್ರಮವನ್ನು ವೀಕ್ಷಿಸುತ್ತಿರುವ ಎಲ್ಲ ಶಿಕ್ಷಕ ವರ್ಗದವರಿಗೆ, ಅವರ ಕುಟುಂಬದವರಿಗೆ, ಜೊತೆಗೆ ವಿದ್ಯಾರ್ಥಿಗಳಿಗೆ ಮತ್ತು ಎಲ್ಲಾ ರೀತಿಯ ಸಾರ್ವಜನಿಕರಿಗೆ ನನ್ನ ತುಂಬ ಹೃದಯ ಸ್ವಾಗತ. ಇವತ್ತು ನಾನು ಬರೀ ಕೊರೋನಾ ಕುರಿತಾಗಿ ಅಷ್ಟೇ ಮಾತಾಡಲ್ಲ. ಕೊರೋನಾ ಕುರಿತಾಗಿ ಬಹಳಷ್ಟು ಮಾಹಿತಿಗಳು ನಿಮ್ಗೆಲ್ಲ ಗೊತ್ತಿರುತ್ತೆ. ಶಿಕ್ಷಕರಿಗೆ ಅಂದ್ರೆ ಹೇಳೋದೇ ಬೇಕಿಲ್ಲ, ಬಹಳಷ್ಟು ಮಾಹಿತಿಗಳಿರುತ್ತೆ. ಕೊರೋನಾದ ಜೊತೆಗೆ ಒಂದು ಮಾನಸಿಕ ಸ್ಥೈರ್ಯವನ್ನು ನಾವು ಹೇಗೆ ಕಾಪಾಡ್ಕೋಬೇಕು ಈ ಟೈಮಲ್ಲಿ, ಒಂದು ಲೈಫ್ ಸ್ಕಿಲ್ ಹೇಗಿರ್ಬೇಕು, ಸೋಷಿಯಲ್ ಸ್ಕಿಲ್ ಹೇಗಿರ್ಬೇಕು, ಸಾಫ್ಟ್ ಸ್ಕಿಲ್ ಹೇಗಿರ್ಬೇಕು ಅನ್ನೋದಾಗಿ ಎಲ್ಲ ಸಮಗ್ರವಾಗಿ ಮಾತಾಡ್ತೀನಿ. ಬರೀ ಕೊರೋನಾ ಖಂಡಿತ ಹೇಳ್ತೀನಿ, ಅದ್ರ ಬಗ್ಗೆ ನಿಮ್ಗೆಲ್ಲ ಸಾಕಷ್ಟು ಮಾಹಿತಿ ಅದ್ರ ಕೂಡ ಕವರ್ ಮಾಡ್ತೀನಿ. ಜೊತೆಗೆ ಈ ಒಂದು ಸಂದರ್ಭದಲ್ಲಿ ನಾವು ಹೇಗೆ ಧೈರ್ಯವಾಗಿ ಸ್ಥೈರ್ಯವಾಗಿ ಎದುರಿಸ್ಬೇಕು. ನಮ್ಮ DDPI ಸಾಹೇಬ್ ಹೇಳ್ತಾ ಇದ್ರು, ಸ್ಕೂಲ್ ಓಪನ್ ಆಗ್ತಾ ಇದೆ, ನಾವೆಲ್ಲ ಟ್ರಾವೆಲ್ ಮಾಡ್ಬೇಕಾಗತ್ತೆ, ಬಸ್ಸಲ್ಲಿ ಹೋಗ್ಬೇಕಾಗತ್ತೆ ಅಂತ. ಆ ಸಂದರ್ಭದಲ್ಲಿ ನಿಮ್ಮ ಮಾನಸಿಕ ಸ್ಥೈರ್ಯ ಯಾವ ರೀತಿ ಕಾಪಾಡ್ಕೋಬೇಕು ಅನ್ನೋದು ಕುರಿತಾಗಿ ಕೂಡ ನಾನು ಖಂಡಿತ ಮಾತಾಡ್ತೇನೆ. 1 hour ಅಲ್ಲಿ ಖಂಡಿತ ಮುಗಿಸ್ತೇನೆ. ತಮ್ಮ ಪ್ರಶ್ನೆಗಳಿದ್ರೆ ತಾವು ಚಾಟ್ ಬಾಕ್ಸ್ ಅಲ್ಲಿ ಹಾಕ್ಬೋದು. ನನ್ನ ಎಲ್ಲ ಮುಗಿದ ನಂತರ ಕೊನೆಯಲ್ಲಿ ಆ ಎಲ್ಲ ಪ್ರಶ್ನೆಗಳಿಗೂ ಸಮಗ್ರವಾದ ಉತ್ತರವನ್ನು ಕೊಡಲು ಇಚ್ಛಿಸ್ತೇನೆ. ಸೊ ನನ್ಗೆ ಅವಾಗ್ಲೇ ಇಂಟ್ರೊಡಕ್ಷನ್ ಕೊಟ್ಟಿರ್ತಾರ, ನಾನು ಆರ್ಥೋಪೆಡಿಕ್ ಪ್ರೊಫೆಸರ್. ಕಳೆದ 22-23 ವರ್ಷಗಳಿಂದ ತುಮಕೂರಲ್ಲಿ ಪ್ರಾಕ್ಟೀಸ್ ಮಾಡ್ತಾ ಇದ್ದೀನಿ. ನಾನು MBBS KMC ಹುಬ್ಳಿಯಲ್ಲಿ ಮಾಡಿದೆ, ಗೋಲ್ಡ್ ಮೆಡಲಿಸ್ಟ್. MS ಆರ್ಥೋಪೆಡಿಕ್ಸ್ KMC ಮ್ಯಾಂಗ್ಳೂರಲ್ಲಿ 15th ರ್ಯಾಂಕ್ ಇತ್ತು. ಎಲ್ಲದಕ್ಕಿಂತ ಏನಪ್ಪಾ ಅಂದ್ರೆ ಐ ಆಮ್ ವೆರಿ ಪ್ಯಾಷನೇಟ್ ಟು ಎಜುಕೇಟ್ ಕಮ್ಯುನಿಟಿ. ಸಮಾಜಕ್ಕೆ ನನ್ನ ಕಡೆಯಿಂದ ಏನಾದ್ರು ಒಂದು ಕೊಡುಗೆ ಕೊಡಬೇಕು. ಎಸ್ಪೆಷಲಿ ಕೊರೋನಾ ಟೈಮಲ್ಲಿ ಒಂದು 4 ಜನದ ಪ್ರಾಣ ಉಳಿದ್ರು ಕೂಡ ಒಂದು ಮನಸ್ಸಿಗೆ ತೃಪ್ತಿ, ಒಂದು ಸಂತೋಷ. ಅದರಿಂದ ನಾನು ಮೋರ್ ದೆನ್ 100 ಯೂಟ್ಯೂಬ್ ವಿಡಿಯೋಸ್ ಮಾಡಿದ್ದೀನಿ, LTP ವಿಡಿಯೋಸ್ ಮಾಡಿದ್ದೀನಿ. ಇನ್ಸ್ಟಾಗ್ರಾಮ್ ಅಲ್ಲಿ, ಫೇಸ್ಬುಕ್ ಅಲ್ಲಿ, ವಾಟ್ಸಪ್ ಎಲ್ಲಾ ಕಡೆ ಸಾಧಾರಣ ಬಹಳಷ್ಟು ಉಪಯುಕ್ತ ಮಾಹಿತಿಗಳುಳ್ಳಂತಹ ವ್ಯಾಕ್ಸಿನೇಷನ್ ಕುರಿತಾಗಿರ್ಬೋದು, ಕೊರೋನಾ ಪ್ರತಿಯೊಂದು ವಿಡಿಯೋಗಳನ್ನು ಮಾಡಾಕಿದ್ದೀನಿ. ಸೊ ಮೊದಲನೇದಾಗಿ ನಾನು ಫಸ್ಟ್ ಸ್ಲೈಡ್ ನೀವು ನೋಡಿದ್ರೆ ಅರ್ಥ ಆಗುತ್ತೆ. ಇಟ್ಸ್ ಫಿಯರ್ ವರ್ಸಸ್ ಫಿಯರ್ ಅಂತ ಹಾಕಿದ್ದೀನಿ. ಫಸ್ಟ್ ಫಾರ್ಮ್ ಏನು? ಫುಲ್ ಫಾರ್ಮ್ ಫರ್ಗೆಟ್ ಎವ್ರಿಥಿಂಗ್ ಅಂಡ್ ರನ್. ನೋಡಿ, ಈ ಸಂದರ್ಭದಲ್ಲಿ ನಮ್ಗೆ ಧೈರ್ಯ ಇಲ್ಲ. ನಮ್ಮ ಕೆಲಸ ಮಾಡಕ್ಕೆ ನಮ್ಗೆ ಧೈರ್ಯ ಬರ್ತಾ ಇಲ್ಲ. ಎಲ್ಲ ಬೇಡಪ್ಪ, ಈ ಕೊರೋನಾ ಸವಾಸನೂ ಬೇಡ, ಈ ಕೆಲಸನೂ ಬೇಡ, ನೆಮ್ಮದಿಯಾಗಿ ಇದ್ಬೇಡ ಮನೇಲಿ. ಯಾಕೆಂತಂದ್ರೆ ಆ ತರ ಪರಿಸ್ಥಿತಿ ಶುರುವಾಗಿದೆ. ಎಸ್ಪೆಷಲಿ ಮೊದಲನೇ ಅಲೆಯಲ್ಲಿ ಎಲ್ಲೋ ಅಲ್ಲೊಬ್ರು ಇಲ್ಲೊಬ್ರು ಸತ್ವಿ ಅಂತ ಕೇಳ್ತಾ ಇದ್ವಿ. ಆದ್ರೆ ಈ 2ನೇ ಅಲೆಯಲ್ಲಿ ನೀವು ನೋಡಿದಾಗೆ ಬಹಳ ಹೈಲಿ ಇನ್ಫೆಕ್ಟಿವ್ ಎಲ್ಲ ಇದು. ಸೊ ಹಂಗಾಗಿ ಏನಾಗಿದೆ, ಒಬ್ಬರಿಗೆ ಬಂದ್ರೆ ಮನೆಯಲ್ಲಿ ಎಲ್ಲರಿಗೂ ಸ್ಪ್ರೆಡ್ ಆಗ್ಬಿಡುತ್ತೆ. ಗಂಡನಿಗೆ ಬಂದ್ರೆ ಹೆಂಡತಿ ಮಕ್ಳಿಗೆಲ್ಲ ಬಂದ್ಬಿಡ್ತಾ ಇದೆ. ಒಬ್ಬರಿಗೆ ಬಂದ್ರೆ ಸುತ್ತಮುತ್ತ ಎಲ್ಲರಿಗೂ ಹಬ್ಬಿಡ್ತಾ ಇದೆ. ಭಯ ಆಗ್ತದೆ, ಭಯದ ವಾತಾವರಣ ಸೃಷ್ಟಿಯಾಗಿದೆ. ಅವಾಗ ಅಲ್ಲೋ ಇಲ್ಲೋ ಒಂದು ಸಾವಿರ್ತಿದೆ. ಬಟ್ ಈಗ ನಮ್ಮ ಮನೆಗಳಲ್ಲಿ, ನಮ್ಮ ನೆಂಟ್ರಸ್ಟಲ್ಲಿ, ನಮ್ಮ ಬಂಧು ಮಿತ್ರಗಳಲ್ಲೇ ಸಾವುಗಳು ನೋವುಗಳಾಗ್ತಾ ಇದೆ. ಸೊ ಹಂಗಾಗಿ ಎಲ್ಲರಿಗೂ ಒಂದು ಫಿಯರ್ ಕಾನ್ಶಿಯಸ್ನೆಸ್ ಶುರುವಾಗಿದೆ. ಈಗ ಅನ್ಸ್ಬಿಟ್ಟಿದೆ, ನಾನು ಅವಾಗ್ಲೇ ಹೇಳಿದಂಗೆ ಫರ್ಗೆಟ್ ಎವ್ರಿಥಿಂಗ್ ಅಂಡ್ ರನ್ ಅಂತ ಆಗಿದೆ ನಮ್ಮ ಸಿಚುವೇಶನ್. ಆದ್ರೆ ಆ ಸಿಚುವೇಶನ್ ಬೇಡ. ನಾವ್ ಯಾವ ಸಿಚುವೇಶನ್ ಬರಬೇಕು ಅಂತಂದ್ರೆ, ಪಕ್ಕದಲ್ಲೇ ಗ್ರೀನ್ ಅಲ್ಲಿ ಬರ್ದಿ ನೋಡಿ, ಫೇಸ್ ಎವ್ರಿಥಿಂಗ್ ಅಂಡ್ ರೈಸ್. ಪ್ರತಿಯೊಂದನ್ನು ಧೈರ್ಯವಾಗಿ ನಾವು ಫೇಸ್ ಮಾಡೋಣಂತೆ, ವಿಲ್ ರೈಸ್. ಸೊ ಅದಕ್ಕೆ ಬೇಕಾಗಿರುವಂತಹ ಪ್ರತಿಯೊಂದು ಉಪಯುಕ್ತ ಮಾಹಿತಿಗಳು ನಾನು ಕೊಡ್ತೇನೆ. ಈಗಾಗಲೇ ಬಹಳಷ್ಟು ಜನ ಲೈವ್ ಬಂದಿದ್ರ, ತುಂಬಾ ಸಂತೋಷ. ಬರೀ ಕೊರೋನಾ ಬಗ್ಗೆ ಅಷ್ಟೇ ಹೇಳ್ತಾ ಇಲ್ಲ, ನಿಮ್ಗೆ ಇಡೀ ಜೀವಮಾನ ನೆನ್ಪಿಟ್ಕೊಳ್ಳುವಂತಹ ಒಳ್ಳೊಳ್ಳೆ ಮೆಸೇಜಸ್ ಕೊಡ್ತೀನಿ. ಖಂಡಿತ ತಾವೆಲ್ಲ ಬಂದು ತುಂಬಾ ಸಂತೋಷ. ಇನ್ನು ಯಾರು ಲೈವ್ ಬಂದಿಲ್ಲ ಅಂದ್ರೆ ಖಂಡಿತ ತಮ್ಮ ಗೆಳೆಯರು ಇದ್ರೆ, ಫ್ರೆಂಡ್ಸ್ ಇದ್ರೆ ಅವ್ರುಗಳು ದಯವಿಟ್ಟು ಫೋನ್ ಮಾಡಿ ಹೇಳಿ, ಅವರು ಲೈವ್ ಬರ್ಲಿ. ಇದು ಒಂದು ಅತ್ಯುತ್ತಮವಾದ ಪ್ರೋಗ್ರಾಮ್ ಆಯ್ತು. ನೀವು ಲೈಫ್ ಲಾಂಗ್ ನೆನ್ಪಿಟ್ಕೊಳ್ತೀರಾ, ಅದು ನನ್ನ ಭರವಸೆ. ಥ್ಯಾಂಕ್ ಯು ಸೋ ಮಚ್. ಖಂಡಿತ ಫೋನ್ ಮಾಡಿ, ಎಲ್ಲರನ್ನು ಇನ್ವೈಟ್ ಮಾಡಿ, ಎಲ್ಲರೂ ಜಾಯ್ನ್ ಆಗಲಿ. ಥ್ಯಾಂಕ್ ಯು ಸೋ ಮಚ್. ಸೊ ಸೇಫ್ಟಿ ಮೆಜರ್ಸ್ ಎಲ್ಲರಿಗೂ ಗೊತ್ತಿದೆ. SMS ಅಂತ, S ಫಾರ್ ಸ್ಯಾನಿಟೈಸೇಷನ್, M ಫಾರ್ ಮಾಸ್ಕ್ ಅಂಡ್ ಸೋಷಿಯಲ್ ಡಿಸ್ಟೆನ್ಸಿಂಗ್, ಅದೆಲ್ಲರಿಗೂ ಗೊತ್ತಿದೆ. ನಾನು ಅದನ್ನ ಬಿಟ್ಟು ಸ್ವಲ್ಪ ಎಕ್ಸ್ಟ್ರಾ ಹೇಳ್ತೀನಿ.
ಸ್ಯಾನಿಟೈಸೇಷನ್ ಅಂದ್ರೆ ಏನ್ ಅನ್ಕೊಳ್ತಾರೆ ಜನ, ಬರೀ ಕೈಯಲ್ಲಿ ಸುಮ್ಮನೆ ನೀರ್ ಅನ್ಕೊಂಡ್ಬಿಟ್ರೆ ಸಾಕು ಅನ್ಕೊಳ್ತಾರೆ. ಹಂಗಾಗಲ್ಲ. ಸೋಪ್ ಹಾಕಿನೇ ತೊಳಿಬೇಕು. ಮಿನಿಮಮ್ ಒಂದು 20 to 30 seconds, 1 minute ಕರೆಕ್ಟ್ ಆಗಿ ತೊಳ್ಕೋಬೇಕು. ಬೆರಳು ಸಂದಿಯಲ್ಲಿ, ಈ ಊರ್ ಸಂದಿಯಲ್ಲಿ ಕರೆಕ್ಟ್ ಆಗಿ ತೊಳ್ಕೋಬೇಕು. ಯಾಕೆಂದ್ರೆ ವೈರಸ್ ಬಹಳ ಸೂಕ್ಷ್ಮ, ನಿಮ್ಗೆ ಗೊತ್ತಾ, ಇಟ್ಸ್ ಮೈಕ್ರೋ ಆರ್ಗನಿಸಮ್. ಎಲೆಕ್ಟ್ರಾನ್ ಮೈಕ್ರೋಸ್ಕೋಪ್ ಅಲ್ಲಿ ನೋಡಿದ್ರೆ ಗೊತ್ತಾಗುವಂತದ್ದು. ಈ ಬರೀ ನೀರಲ್ಲಿ ತೊಳ್ಕೊಂಡ್ರೆ ವೈರಸ್ ಸಾಯಲ್ಲ, ಅದ್ ನೆನ್ಪಿಟ್ಕೊಳ್ಳಿ. ಸೋಪ್ ಹಾಕಿ ಸೋಪಲ್ಲಿ ಚೆನ್ನಾಗಿ ಉಜ್ಜಬೇಕು. ಏನಕ್ಕೆ ಸೋಪ್ ಹಾಕ್ಬೇಕು ಅಂತಂದ್ರೆ, ಆ ವೈರಸ್, RNA ವೈರಸ್, ಅದ್ರ ಸುತ್ತ ಒಂದು ಲಿಪಿಡ್ ಲೇಯರ್ ಇರುತ್ತೆ, ಫ್ಯಾಟ್ ಲೇಯರ್ ಅನ್ಕೋಬಹುದು. ಅದು ಸೋಪ್ ನೀರ್ ಬಿದ್ದಾಗ ರಿಯಾಕ್ಷನ್ ಆಗಿ ಡಿಸಾಲ್ವ್ ಆಗುತ್ತೆ, ನಂತರವೇ ವೈರಸ್ ಆಯುವಂಥದ್ದು. ಸೊ ಹಾಗಾಗಿ ಬರೀ ಕೈಯಲ್ಲಿ ನಾವು ನೀರಲ್ಲಿ ತೊಳ್ಕೊಂಡ್ಬಿಡ್ತೀವಿ ಅಥವಾ ನೀರಲ್ಲಿ ಹತ್ಕೊಂಡ್ ಬಂದ್ಬಿಡ್ತೀವಿ ಅಂತ ಆಗಲ್ಲ. ಸೋಪ್ ಹಾಕಿ ಚೆನ್ನಾಗಿ ಉಜ್ಜಿ ತೊಳ್ಕೊಬೇಕು, ಅವಾಗ್ಲೇನೆ ಕೈ ಸ್ಯಾನಿಟೈಸೇಷನ್ ಆಗುವಂಥದ್ದು. ಅದು ನೆಕ್ಸ್ಟ್ ಮಾಸ್ಕ್. ನಿಮ್ಗೆ ಗೊತ್ತಿದೆ, ಮಾಸ್ಕ್ ಕರೆಕ್ಟ್ ಆಗಿ ಉಪಯೋಗಿಸ್ತಾ ಇಲ್ಲ ಬಹಳ ಜನ. ಬರೀ ಬಾಯಿ ಕವರ್ ಮಾಡ್ತಾರೆ, ಹಾಕೊಳ್ತಾರೆ, ಮೂಗ್ ಕವರ್ ಮಾಡೋದೇ ಇಲ್ಲ. ಅದು ಇಲ್ಲಿ ಕೆಳಗಡೆ ತೆಗೆದು ಬಿಲ್ ಹಾಕೊಳ್ತಾರೆ. ಖಂಡಿತ ಹತ್ರ ಮಾಡ್ಬೇಡಿ. ನೋಡಿ, ವೈರಸ್ ನಿಮ್ಗೆ ಗೊತ್ತಿರೋಂಗೆ ಲಂಗ್ಸ್ ಮ್ಯಾಕ್ಸಿಮಮ್ ಇನ್ಫೆಕ್ಟ್ ಆಗುತ್ತೆ. ಹಾಗಾಗಿ ಮೂಗು ಕೂಡ ಕವರ್ ಆಗ್ಬೇಕು. 60% ವೈರಸ್ ಬರೋದೇ ಮೂಗಿನಿಂದ. ಹಾಗಾಗಿ ಕಂಪಲ್ಸರಿ ಮೂಗ್ ಕವರ್ ಮಾಡ್ಕೊಳ್ಳೋ ತರ ಹಾಕ್ಬೇಕು. ಮತ್ತೆ ಇನ್ನೊಂದು, ನಾನು ನೀವು ನೋಡಿರ್ತೀರ, ನನ್ನ ವೈಯಕ್ತಿಕ ಕ್ಲಿನಿಕ್ ಅಲ್ಲಿ ಕೂಡ ಅದನ್ನೇ ನೋಡೋದು. ಪೇಷಂಟ್ಸ್ ದೂರದಲ್ಲಿದ್ದಾಗ ಮಾಸ್ಕ್ ಹಾಕೊಂಡು ಮಾತಾಡ್ತಾರೆ. ನಮ್ಮ ಹತ್ರ ಬಂದ ತಕ್ಷಣ ಮಾಸ್ಕ್ ಇದ್ಬಿಟ್ಟು ಸರ್ ಏನು ಅಂತ ಕೇಳಕ್ ಬರ್ತಾರೆ, ಸರ್ ಇಲ್ಲಿ ನೋವು ಅಲ್ಲಿ ನೋವು ಅಂತ ತೋರ್ಸಕ್ ಬರ್ತಾರೆ. ಸೊ ಹಾಗಾಗಿ ಮಾಸ್ಕ್ ಅನ್ನ ಬೇರೆ ಹತ್ರ ಹೋದಾಗ ಖಂಡಿತ ಹಾಕೊಂಡೇ ಮಾತಾಡಿ. ನೀವು ತರಕಾರಿ ತರಕ್ ಹೋಗ್ತೀರಾ, ಹೆಣ್ಮಕ್ಳು ತಾಯಂದಿರು ಇರ್ತಾರೆ ಎಷ್ಟೊಂದ್ ಜನ ಟೀಚರ್ಸ್. ಸೊ ಅಲ್ಲೋದಾಗ ಏನಾಗುತ್ತೆ, ಅವ್ರು ಸರಿಯಾಗಿ ಕೇಳಿಸಲ್ವೇನಂತ ನಮ್ ಗ್ರಾಮ ಕೇಳಿಸ್ತಾ ಇರ್ತಾರೆ, ನಮ್ ಗ್ರಾಮ ಕೇಳಿಸಲ್ಲ ಅಂದ್ಬಿಟ್ಟು ಮಾಸ್ಕ್ ತೆಗ್ಬಿಟ್ಟು ಅವ್ರ ಹತ್ರ ಹೋಗಿ ಮಾತಾಡಕ್ ಹೋಗ್ತೀವಿ. ಸೊ ಇಷ್ಟೊತ್ತು ಹಾಕೊಂಡಿದ್ ಮಾಸ್ಕ್ ಉಪಯೋಗ ಬರ್ಲಿಲ್ಲ ಅಲ್ವಾ. ನೋಡಿ, ಚಿಕ್ಕ ಚಿಕ್ಕ ವಿಷಯಗಳು ಕರೆಕ್ಟ್ ಆಗಿ ಫಾಲೋ ಮಾಡ್ಬೇಕು, ಇದೇ ಕೌಂಟ್ ಆಗುವಂತದ್ದು. ನೆಕ್ಸ್ಟ್ ಸೋಷಿಯಲ್ ಡಿಸ್ಟೆನ್ಸಿಂಗ್. ನಿಮ್ಗೆಲ್ಲ ಗೊತ್ತಿದೆ, ಮಿನಿಮಮ್ 6 feet, 2 meters ಮಿನಿಮಮ್ ಮೇಂಟೈನ್ ಮಾಡುವಂತದ್ದು. ಇದೆಲ್ಲ ಕಂಪಲ್ಸರಿ ಮಾಡ್ಬೇಕು. ನೋಡಿ, ನಿಮ್ಗೆ ಗೊತ್ತಿದೆ, ಯಾರು ಈಗ ಕೊರೋನಾದಿಂದ ಸಫರ್ ಆಗ್ತಿದ್ದಾರೆ, ಯಾರು ಅಡ್ಮಿಟ್ ಆಗಿದ್ದಾರೆ, ಯಾರಿಗೆ ICU ಸೇರ್ಕೊಂಡಿದ್ದಾರೆ, ಯಾರು ಲಕ್ಷಾಂತರ ರೂಪಾಯಿ ಖರ್ಚಾಗಿದೆ, ಎಷ್ಟು ಜನ ಪ್ರಾಣನೂ ಹೋಗ್ಬಿಟ್ಟಿದೆ. ಯಾರ್ಗ ಇವೆಲ್ಲ ಆಗಿದೆ ಅಂದ್ರೆ, ಈಗ ಯಾರೋ 3 ಜನ ಯಾರು ಪಾಲ್ಸಿಲ್ಲ ಅವ್ರಿಗೆ ಆಗಿರೋದು. ಯೋಚನೆ ಮಾಡಿ. ಇವಾಗ್ಲೂ ಹಳ್ಳಿಲಿ ಯಾವ್ದೋ ಒಂದ್ ಕಡೆ ಮೂಲೆಯಲ್ಲಿರುವಂತ ಯಾರೋ ಒಂದು ತೋಟದ ಮನೆ ಇರುತ್ತೆ, ಅವ್ರಿಗೆ ಯಾರಿಗೂ ಬಂದಿಲ್ಲ, ಆರಾಮಾಗಿದ್ದಾರೆ, ಅವ್ರು ಮಾಸ್ಕ್ ಹಾಕೊಳ್ತಿಲ್ಲ, ಏನು ಹೇಳ್ತಾರೆ ಅಂದ್ರೆ ಅವ್ರಿಗೆ ಎಕ್ಸ್ಪೋಜರ್ ಆಗಿಲ್ಲ. ಸೊ ಯಾರು ಈ ಒಂದು ಸೇಫ್ಟಿ ಪ್ರಿಕಾಷನ್ಸ್ ನ ಫಾಲೋ ಮಾಡಿಲ್ಲ, ಅವರೇ ಸಫರ್ ಆಗ್ತಾ ಇರೋದು. ಸೊ ನೀವು ಅನ್ನೆಸರಿ ಕೊರೋನಾ ಬ್ಲೇಮ್ ಮಾಡೋದು ಅರ್ಥ ಇಲ್ಲ. ಅದಕ್ಕೆ ಬೇಕಾಗುವಂತಹ ಒಂದು ಬಿಹೇವಿಯರ್ ನೀವು ಫಾಲೋ ಮಾಡಿದ್ರೆ ಖಂಡಿತ ನೀವು ಇನ್ಫೆಕ್ಟ್ ಆಗಲ್ಲ ಅಲ್ವಾ. ಅದು ಬಹಳ ಮುಖ್ಯ. ನಮ್ಗೆ ನೋಡಿ, ಬರೀ ಅರಿವಿನಿಂದ ಉಪಯೋಗ ಇಲ್ಲ, ಅರಿವನ್ನ ಅನುಷ್ಠಾನಕ್ಕೆ ತರಬೇಕು. ನಮ್ಗೆಲ್ಲ ನಾಲೆಡ್ಜ್ ಇದೆ, ನಾವು ಅನುಷ್ಠಾನಕ್ಕೆ ತರಲಿಲ್ಲ, ಅದನ್ನ ಪ್ರಾಕ್ಟೀಸ್ ಮಾಡಿಲ್ಲ ಅಂದ್ರೆ ಏನ್ ಉಪಯೋಗ ಆಗುತ್ತೆ. ಸೊ ಖಂಡಿತ ಇದನ್ನೆಲ್ಲ ಕರೆಕ್ಟಾಗಿ ಫಾಲೋ ಮಾಡ್ಬೇಕು. ಫಾಲೋ ಮಾಡೋದ್ರಲ್ಲಿ ಇಂಪಾರ್ಟೆಂಟ್ ಇರುವಂತದ್ದು. ಒಂದು ಚಿಕ್ಕ ವಿಡಿಯೋ ಇದೆ ಗೆಳೆಯರೆ, ನೋಡಿ, ನಾನು ಎಲ್ಲ ಎಕ್ಸ್ಪ್ಲೇನ್ ಮಾಡ್ತಿರ್ತೀನಿ. ನೋಡಿ, 3 ಬಹಳ ಇಂಪಾರ್ಟೆಂಟ್. ಮಾಸ್ಕ್ ನ ಫುಲ್ ಕವರ್ ಮಾಡೋ ತರ ಹಾಕೋಬೇಕು. ಕೈನ ನಾ ಅವಾಗ್ಲೇ ತೋರ್ಸಂಗೆ ಸೋಪ್ ಹಾಕಿ ತೊಳ್ಕೊಬೇಕು, ಬಹಳ ಇಂಪಾರ್ಟೆಂಟ್. ನಂತರ ಸೋಷಿಯಲ್ ಡಿಸ್ಟೆನ್ಸ್ ಮೇಂಟೈನ್ ಮಾಡುವಂಥದ್ದು. ಅವು 3ನ್ನು ಕರೆಕ್ಟ್ ಆಗಿ ಫಾಲೋ ಮಾಡಿದ್ರೆ ನಿಮ್ಮ ರಿಸ್ಕ್ ಅನ್ನುವಂಥದ್ದು ಇಲ್ಲಿ ನೋಡಿ ಡೌನ್ ಆಗ್ತಾ ಬರುತ್ತೆ. ನೀವು ರೆಡ್ ಝೋನ್ ಅಲ್ಲಿ ಇದ್ದವರು ಎಲ್ಲೋ ಬರ್ತೀರಾ, ಎಲ್ಲೋ ಇಂದ ರೈಟ್ ಕೊನೆಗೆ ಗ್ರೀನ್ ಬಂದ್ಬಿಡ್ತೀರಾ. ಸೊ ಇದು ಬಹಳ ಇಂಪಾರ್ಟೆಂಟ್. ನಿಮ್ಗೆ ಗೊತ್ತಿರುವಂಗೆ ಕೆಮ್ಮದು ಸೀನದು ಮಾಡಿದಾಗ ಈ ತರ ಮುಖಕ್ಕೆ ಅಡ್ಡ ಇಟ್ಕೊಂಡೇ ಸೀನ್ಬೇಕು, ಗೊತ್ತಾಯ್ತಲ್ಲ. ಕೈ ಸೀನ್ಬಾರ್ದು. ಯಾಕೆಂದ್ರೆ ಕೈ ಸೀನದ್ ಏನ್ ಮಾಡ್ತೀವಿ, ನಮ್ಗೆ ಇಮಿಡಿಯೇಟ್ ಆಗಿ ತೊಳ್ಕೊಳಕ್ಕೆ ನೀರ್ ಇರಲ್ಲ ಅಲ್ವಾ. ಬಸ್ಸಲ್ಲಿ ಹೋಗ್ತಿರ್ತೀವಿ, ಸೀನ್ ಬಿಡ್ತೀವಿ, ಎಲ್ಲಿ ತೊಳ್ಕೊಳ್ತೀವಿ, ಎಲ್ಲೋ ಹಿಂಗ್ ಒರ್ಸ್ಕೊಂಡ್ಬಿಡ್ತೀವಿ, ಎಲ್ಲಾರ ಅಲ್ಲಿ ಪಕ್ಕದಲ್ಲಿ ಸೀಟ್ ಮುಚ್ಬಿಡ್ತೀವಿ, ಇನ್ನೇನೋ ಮುಟ್ಬಿಡ್ತೀವಿ, ಬೇರೆ ಯಾರೋ ಪಾಪ ಬಂದು ಕೂತ್ಕೊಳ್ತಾರೆ, ಅವರಲ್ಲಿ ಕೈ ಮುಡ್ತಾರೆ, ಅವಾಗ ಏನಾದ್ರು ಅಲ್ಲಿಂದ ವೈರಸ್ ಸ್ಪ್ರೆಡ್ ಆಗುತ್ತೆ. ಸೊ ಹಾಗಾಗಿ ಯಾವುದೇ ಕಾರಣಕ್ಕೂ ಈ ತರ ಸೀನಕ್ ಹೋಗ್ಬಿಡಿ. ಕಂಕ್ಳಲ್ಲಿ ಸೀನ್ ಬಿಡಿ. ಕಂಕ್ಳಲ್ಲಿ ಸೀನ್ ಬಿಟ್ರೆ ಏನಾಗುತ್ತೆ, ಅದು ಯಾರು ಸ್ಪ್ರೆಡ್ ಆಗಲ್ಲ. ಬಹಳ ಇಂಪಾರ್ಟೆಂಟ್. ನೋಡಿ, ನಾವೊಬ್ರು ಜಾಗೃತೆಯಿಂದ ಇದ್ರೆ ಇಡೀ ನಾವು ಪ್ರಪಂಚನೇ ಕಾಪಾಡ್ಬೋದು. ಸೊ ಹಂಗಾಗಿ ಒನ್ ಮ್ಯಾನ್ ಕ್ಯಾನ್ ಮೇಕ್ ಲಾಟ್ ಆಫ್ ಡಿಫರೆನ್ಸ್. ನಾನು ಮುಂದೆ ಬರುವ ಸ್ಲೈಡ್ಸ್ ಅದನ್ನೆಲ್ಲ ಡೀಟೇಲ್ಸ್ ಆಗಿ ಹೇಳ್ತೀನಿ ಗೆಳೆಯರೆ, ಕರೆಕ್ಟ್ ಆಗಿ ನೋಡ್ಕೊಳ್ಳಿ. ನೋಡಿ, ಇದು ಅಂಬ್ರೆಲಾ ಕಾನ್ಸೆಪ್ಟ್ ಅಂತ. ನೋಡಪ್ಪ, ಇದೇನು ಅಂಬ್ರೆಲಾ ಏನಕ್ಕೆ ಬಂತು ಇವಾಗ ಅನ್ಕೋಬೇಡಿ. ನೋಡಿ, ಒಂದ್ ನಿಮಿಷ. ಅಂಬ್ರೆಲಾ ಕಾನ್ಸೆಪ್ಟ್ ಅಂತ ಆಫರ್. ಇವ್ರಿಗೆ ಬರಲ್ಲ, 1 second ಪ್ಲೀಸ್. ಇದು ಅವ್ರ ಡಿಸ್ಪ್ಲೇ ಆಗಲ್ಲ ಇದು. ಓಕೆ, ನೋಡಿ, ಅಂಬ್ರೆಲಾ ಕಾನ್ಸೆಪ್ಟ್ ಅಂತ. ಆಫರ್ ಕಂಫರ್ಟ್ ವೆನ್ ದ ಚೈಲ್ಡ್ ಇಸ್ ಇನ್ ಡಿಸ್ಟ್ರೆಸ್. ನೋಡಿ, ನಾನು ಅವೆಲ್ಲ ಕೇಳ್ಪಟ್ಟೆ. ಪ್ರೈಮರಿ ಸ್ಕೂಲ್ ಟೀಚರ್ಸ್ ಇದ್ದೀರಾ, ಮಿಡ್ಲ್ ಸ್ಕೂಲ್ ಟೀಚರ್ಸ್ ಇದ್ದೀರಾ, ಹೈಸ್ಕೂಲ್ ಟೀಚರ್ಸ್ ಇದ್ದೀರಾ. ನೀವು ಒಂದು ಫಾದರ್ಲಿ ಫಿಗರ್ ತರ ಮಕ್ಳಿಗೆ ಯು ಶುಡ್ ಆಫರ್ ಕಂಫರ್ಟ್. ಆ ಒಂದು ಮಗು, ಸಪೋಸ್ ಒಂದು ಯಾವ್ದೋ ಒಂದು ಮಗುಗೆ ಜ್ವರ ಬಂದಿದೆ, ಕೊರೋನಾ ಪಾಸಿಟಿವ್ ಬಂದಿದೆ ಅನ್ಕೊಳ್ಳಿ, ನೀವು ಅದನ್ನ ಯಾವ ರೀತಿ ಟ್ರೀಟ್ಮೆಂಟ್ ಮಾಡ್ತೀರಾ, ಅದು ಬಹಳ ಇಂಪಾರ್ಟೆಂಟ್. ಆ ಮಗು ಒಂದ್ ಕಡೆ ನೀವು ಕೇಳಿರ್ತೀರ ಅನ್ಸುತ್ತೆ, ಗುರುರಾಜ್ ಕರ್ಜಗಿರು ಹೇಳಿದ್ದಾರೆ, ಟೀಚರ್ಗೆ ಎಷ್ಟು ಮಕ್ಕಳ ಮೇಲೆ ಪ್ರೀತಿ ಇರ್ಬೇಕಂದ್ರೆ ತನ್ನ ಸ್ವಂತ ಮಗನ ಮೇಲೆ ಅಥವಾ ಮಗಳ ಮೇಲೆ ಎಷ್ಟು ಪ್ರೀತಿ, ಅದಕ್ಕಿಂತ 1 ಪಟ್ಟು ಜಾಸ್ತಿ ಪ್ರೀತಿ ಮಕ್ಕಳ ಮೇಲೆ ಇರ್ಬೇಕು ಅಂತ. ಒಬ್ಬ
ಟೀಚರ್ ಅಂತ ಒಬ್ಬ ಶಿಕ್ಷಕನೇ ಉತ್ತಮ ಶಿಕ್ಷಕ ಆಗುವಂತ ಸಾಧ್ಯತೆಗಳು ಜಾಸ್ತಿ. ಸೊ ಹಂಗಾಗಿ ನಿಮ್ಮ ಶಾಲೆಯಲ್ಲಿ ಯಾರು ಮಕ್ಕಳು ಬರ್ತಿದ್ದಾರೆ, 1ನೇ ಕ್ಲಾಸ್ ಮಕ್ಕಳು, 3ನೇ ಕ್ಲಾಸ್ ಮಕ್ಕಳು, 10ನೇ ಕ್ಲಾಸ್ ಮಕ್ಕಳು, ಆ ಮಕ್ಕಳನ್ನ ನಿಮ್ಮ ಮಕ್ಕಳ ತರ ಪ್ರೀತಿ ವಿಶ್ವಾಸದಿಂದ ನೋಡ್ಕೋಬೇಕು. ಎಸ್ಪೆಷಲಿ ಕೊರೋನಾ ಟೈಮಲ್ಲಿ ಕೊರೋನಾ ಪಾಸಿಟಿವ್ ಬಂದಾಗ ನೀವು ಅವ್ರನ್ನ ಒಂದು ಅಂಬ್ರೆಲಾ ತರ ಪ್ರೊಟೆಕ್ಟ್ ಮಾಡ್ಬೇಕು. ಯಾಕೆ ಪ್ರೊಟೆಕ್ಟ್ ಮಾಡ್ಬೇಕು ಅನ್ನೋದಕ್ಕೆ ಒಂದು ಚಿಕ್ಕ ಸ್ಟೋರಿ ಹೇಳ್ತೀನಿ ಗೆಳೆಯರೆ, ಕೇಳಿಸ್ಕೊಳ್ಳಿ. ನೋಡಿ, ಒಂದು ಸುಂದರ ಕುಟುಂಬ, ಇಬ್ರು ಹೆಣ್ಮಕ್ಳು, ಪಾಪ ಒಂದನೇ ಮಗು 8ನೇ ಕ್ಲಾಸು, ಒಂದನೇ ಮಗು 6ನೇ ಕ್ಲಾಸ್ ಓದ್ತಾ ಇತ್ತು. ಅವ್ರಿಗೆ ಅವ್ರ ತಂದೆಗೆ ಪಾಸಿಟಿವ್ ಬಂದ್ಬಿಡ್ತು ಕೊರೋನಾ. ಸೊ ಪಾಸಿಟಿವ್ ಬಂತು, ಟ್ರೀಟ್ಮೆಂಟ್ ತಗೊಂಡ್ರು, ಎಲ್ಲ ಸರಿ ಹೋಯ್ತು. ಈ ರಿಕವರ್ಡ್ ಫುಲ್ಲಿ, ಈ ವಾಸ್ ಅಬ್ಸಲ್ಯೂಟ್ಲಿ ಫೈನ್. ಬಟ್ ಏನಾಯ್ತು, ಆ ಒಂದು ಹಳ್ಳಿಲಿ ತುಂಬಾ ಬೇಜಾರಾಗತ್ತೆ. ಒಂದ್ ರೀತಿ ಅವ್ರನ್ನ ಅಸ್ಪೃಶ್ಯತೆ ನೋಡಕ್ ಶುರು ಮಾಡ್ಬಿಟ್ರು. ಅವ್ರನ್ನ ಹತ್ರ ಸೇರಿಸ್ತಾ ಇರ್ಲಿಲ್ಲ, ಅವ್ರನ್ನ ಯಾರು ಮಾತಾಡಿಸ್ತಿಲ್ಲ, ಕೊನೆಗೆ ಫೋನ್ ಅಲ್ಲಿ ಕೂಡ ಮಾತಾಡ್ತಿರ್ಲಿಲ್ಲ. ಅವ್ರ ಕೊನೆಗೆ ಬೇಜಾರ್ ಮಾಡ್ಕೊಂಡು ಅವ್ರ ಫ್ರೆಂಡ್ ಏನೋ ಕೇಳ್ದಂತ, ಏನ್ ಸರ್ ಫೋನ್ ಅಲ್ಲಿ ಮಾತಾಡಿದ್ರೆ ಕೊರೋನಾ ಬಂದ್ಬಿಡುತ್ತ ಅಂತ ಅಷ್ಟೊಂದು ಬೇಜಾರ್ ಮಾಡ್ಕೊಂಡು ಕೊನೆಗೆ ಅವ್ರಿಗೆ ಏನೋ ಮಾಡ್ಬೇಕಲ್ಲ, ಅವ್ರು ಕರ್ದಿದ್ದ ಹಾಲ್ನ ತಗೊಂಡೋಗಿ ಮನೆಗೆ ಮಾರಾಟ ಮಾಡಕ್ ಹೋದ್ರೆ ಹಾಲ್ನ ಕೂಡ ಯಾರು ಪರ್ಚೇಸ್ ಮಾಡ್ತಿರ್ಲಿಲ್ವಂತೆ. ನೋಡಿ ಯಾವ ತರ ಸಂದರ್ಭ ಬಂದಿದೆ ಆ ಒಂದು ಕುಟುಂಬಕ್ಕೆ. ಆ ಒಂದು ಸಂದರ್ಭದಲ್ಲಿ ನೀವ್ ಯಾರಾದ್ರೂ ಒಬ್ಬ ಶಿಕ್ಷಕರು, ಆ 8ನೇ ಕ್ಲಾಸ್ ಓದ್ತಿರೋ ಮಗಳು ಮನೆಯ ಒಬ್ಬ ಶಿಕ್ಷಕರು, ಅಥವಾ 6ನೇ ಕ್ಲಾಸ್ ಓದ್ತಿರುವಂತಹ ಹುಡುಗಿಯ ಶಿಕ್ಷಕರು, ಅಥವಾ ಯಾರೋ ಫ್ರೆಂಡ್ಸು, ಗೆಳೆಯರು, ಯಾರಾದ್ರೂ ಒಬ್ರು ಅವರ ಹುಡುಗಿ ಆ ಒಂದು ಸಂಸಾರದ ಜೊತೆ ಮಾತಾಡಿ ಒಂದ್ 4 ಸಾಂತ್ವನ ಮಾತಾಡಿ ಎದುರುಬೇಡಿ ಅಂತ ಧೈರ್ಯ ತುಂಬಿದ್ರೆ ಏನು ತೊಂದರೆ ಆಗ್ತಿರ್ಲಿಲ್ಲ. ಆ ಒಂದು ಮಾತು ಎಷ್ಟು ಡಿಫ್ರೆನ್ಸ್ ಆಗುತ್ತೆ ಅನ್ನುವಂಥದ್ದನ್ನ ನಾನು ನಿಮ್ಗೆ ನೆಕ್ಸ್ಟ್ ಸೈಡ್ ಅಲ್ಲಿ ತೋರಿಸ್ತೀನಿ. ನೋಡಿ ಗೆಳೆಯರೆ, ನೋಡಿ ಕೋವಿಡ್ ಅಸ್ಪೃಶ್ಯತೆಗೆ ಕುಟುಂಬದ ಬಲಿ. ನೋಡಿ ಪಾಪ ಚಾಮರಾಜನಗರದಲ್ಲಿ ಮಹದೇವಪ್ಪ ಅಂತ, ಆಕೆ ಹೆಂಡತಿ ಮಂಗಳಮ್ಮ ಅಂತ, ಮಗಳು ಜ್ಯೋತಿ, ಇನ್ನೊಬ್ಳು ಮಗಳು ಶ್ರುತಿ. ನೋಡಿ ಅವ್ರು ಕೇಳಿದ್ರೆ, ಮಂಗಳವಾರ ರಾತ್ರಿ ಗ್ರಾಮದಲ್ಲಿ ಆತ್ಮೀಯರಿಗೆ ಮೊಬೈಲ್ ಕರೆ ಮಾಡಿ ಅವ್ರು ಕೇಳಿದಂತೆ, ಅಣ್ಣ ಫೋನ್ ನಲ್ಲಿ ಮಾತನಾಡಿದರೂ ಒಬ್ಬರಿಗೆ ಕೊರೋನಾ ಬರುತ್ತಾ ಎಂದು ಪ್ರಶ್ನಿಸಿದ್ದರು. ಒಂದಿಬ್ಬರು ಬಿಟ್ಟರೆ ಇನ್ಯಾರೂ ನನ್ನೊಂದಿಗೆ ಫೋನಲ್ಲೂ ಮಾತನಾಡುತ್ತಿಲ್ಲ ಎಂದು ಬೇಸರಿಸಿದ್ದರು. ಇದಾದ ಮಾರನೇ ದಿನವೇ ಕುಟುಂಬ ಸಹಿತ ಆತ್ಮಹತ್ಯೆಗೆ ಶರಣಾಗಿದ್ದಾರೆ. ಯೋಚನೆ ಮಾಡಿ, 4 ಜೀವಗಳು ಒಟ್ಟಿಗೆ ಅವ್ರು ನೇಣಾಕೊಂಡಿದ್ದಾರೆ ಅಂತಂದ್ರೆ ಅವರ ಮನಸ್ಸು ಎಷ್ಟು ದೌರ್ಬಲ್ಯವಾಗಿತ್ತು, ಅವರ ಮನಸ್ಸಿಗೆ ಎಷ್ಟು ನೋವಾಗಿತ್ತು. ಕೊರೋನಾ ಆಗಿದ್ರೆ ಅವ್ರು ಎದುರ್ತಿರ್ಲಿಲ್ಲ. ಕೊರೋನಾ ಗಂಡಂಗ್ ಬಂದಿತ್ತು, ಮಕ್ಳುಗಳು ಹೆಂಡತಿ ಎಲ್ಲ ಚೆನ್ನಾಗಿದ್ರು, ಅವ್ರಿಗೇನ್ ಪ್ರಾಬ್ಲಮ್ ಇರ್ಲಿಲ್ಲ, ಅವ್ರಿಗೆ ಯಾರಿಗೂ ಕೊರೋನಾ ಇರ್ಲಿಲ್ಲ. ಗಂಡನ್ ಕೊರೋನಾ ಬಂದಿರೋದ್ರಿಂದ ಏನಾಗಿದೆ, ಇಡೀ ಸಮಾಜದಲ್ಲಿ ಅವ್ರ ಒಂಥರ ಅಸ್ಪೃಶ್ಯ ತರ ನೋಡಿದ್ದಾರೆ. ಅಕ್ಕಪಕ್ಕದವ್ರು ಮಾತಾಡಿಸ್ತಾ ಇರ್ಲಿಲ್ಲ. ಯೋಚನೆ ಮಾಡಿ, ನಿಮಗೆ ಈ ಸಂದರ್ಭ ಬಂದ್ರೆ ಯಾವ ರೀತಿ ಇರುತ್ತೆ ಯೋಚನೆ ಮಾಡಿ ಅಲ್ವಾ. ಹಳ್ಳಿಗಳಲ್ಲಿ ಇನ್ನೂ ಪಾಪ ಮೂಢನಂಬಿಕೆ ಇದೆ, ಭಯ ಇದೆ, ಏನೋ ಬೇಡವಾದಂತ ತಲೆಯಲ್ಲಿ ವಿಚಾರಗಳು ಕೂತ್ಕೊಂಡಿದೆ. ಅಯ್ಯೋ ಸತ್ತೇ ಹೋಗ್ಬಿಡ್ತಾರೇನೋ, ಅಯ್ಯೋ ಅವ್ರು ಮಾತಾಡ್ಸಲೇಬಾರ್ದೇನೋ, ಅಯ್ಯೋ ಅವ್ರ ಮನೆ ಹತ್ರಕ್ಕೆ ಹೋಗ್ಬಾರ್ದೇನೋ. ನಿಮ್ಗೆ ಗೊತ್ತಿದೆ 6 ಫೀಟ್ ತನಕ ಸೋಷಿಯಲ್ ಡಿಸ್ಟೆನ್ಸಿಂಗ್ ಮೇಂಟೈನ್ ಮಾಡಿದ್ರೆ ಏನು ಸಮಸ್ಯೆ ಇಲ್ಲ. ನೋಡಿ, ಯಾವ್ದಾದ್ರು ಒಬ್ಬ ಶಿಕ್ಷಕನೋ ಅಥವಾ ಯಾರೋ ಒಬ್ರು ಅಣ್ಣ ತಮ್ಮನೋ ಅಥವಾ ಯಾರು ಅಕ್ಕಪಕ್ಕದವರು ಅಥವಾ ಯಾರೋ ಗ್ರಾಮ ಪಂಚಾಯತ್ ಯಾರೋ ಒಬ್ರು ಆ ಒಂದು ಕುಟುಂಬಕ್ಕೆ ಒಂದ್ಸಲಿ ಫೋನ್ ಮಾಡಿ, ಈ ತರ ಇದೆ, ಭಯಪಡ್ಬಿಡಿ, ಧೈರ್ಯವಾಗಿರಿ, ಏನು ಆಗಲ್ಲ ಅಂತ ಒಂದೇ ಒಂದು ಫೋನ್ ಕರೆ ಹೋಗಿದ್ರೆ ಇವತ್ತು 4 ಜೀವಗಳು ಉಳಿತಾ ಇತ್ತು. ಇದೊಂದು ಟಿಪ್ ಆಫ್ ದ ಐಸ್ಬರ್ಗ್ ಅಂತ ಗೆಳೆಯರೆ, ಇದೊಂದು ನಮ್ ನಮ್ ಕಣ್ಣಿಗೆ ಕಾಣ್ತಾ ಇದೆ. ಈ ತರದ ಎಷ್ಟು ಜನಗಳು ಸಾವು ನೋವುಗಳು ಅನುಭವಿಸ್ತಾ ಇದ್ರು ದೇವ್ರಿಗೆ ಗೊತ್ತು. ಯೋಚನೆ ಮಾಡಿ ಅಲ್ವಾ. ಸೊ ನನ್ನ ಈ ಒಂದು ಕಾರ್ಯಕ್ರಮ ಕೊಡೋ ಉದ್ದೇಶನೇ ಅದು. ನೀವು ಧೈರ್ಯವಾಗಿರೋದಲ್ದೇನೆ ನಿಮ್ಮ ಅಕ್ಕಪಕ್ಕದವರಿಗೆ, ನಿಮ್ಮ ಫ್ರೆಂಡ್ಸ್ಗೆ, ನಿಮ್ಮ ಶಾಲೆಗೆ ಬರುವಂತ ಮಕ್ಕಳ ಅಪ್ಪ ಅಮ್ಮನಿಗೆ ಖಂಡಿತ ಒಂದು ಫೋನ್ ಮಾಡಿ. ಈ ಸಂದರ್ಭದಲ್ಲಿ ಫೋನ್ ಮಾಡ್ಬೇಕು. ಇದು ಸಾಮಾಜಿಕ ಬದ್ಧತೆ ಬೆರೆಯುವಂತಹ ಟೈಮ್. ಇದು ಒಂಥರ ವಾರ್ ಝೋನ್ ಅಲ್ಲಿ ಇದೀವಿ ನಾವು ಕೊರೋನಾ ಸಲುವಾಗಿ. ಈ ಟೈಮಲ್ಲಿ ನಿಮ್ಮ ಒಂದು ಫೋನ್ ಕರೆ ಒಂದು 4 ಜೀವನ ಉಳಿಸುತ್ತೆ, ಅವ್ರ ಮನಸ್ಸಿಗೆ ನೆಮ್ಮದಿ ಕೊಡುತ್ತೆ ಅಂತಂದ್ರೆ ಇದಕ್ಕಿಂತ ಪುಣ್ಯ ಕೆಲಸ ಬೇಕಾ? ಯೋಚನೆ ಮಾಡಿ ನೀವು ಅಲ್ವಾ. ಸೊ ಈ ರೀತಿಯ ಸಾವು ನೋವುಗಳು ಆಗಬಾರದು ಅನ್ನೋದೇ ನನ್ನ ಉದ್ದೇಶ. ನೋಡಿ, ಲವ್ ಯೂನಿವರ್ಸಲ್ ಡಿವೈನ್ ಎನರ್ಜಿ ಅಂತ ಹೇಳ್ತೀವಿ. ಮದರ್ ಆಫ್ ಆಲ್ ಪಾಸಿಟಿವ್ ಎನರ್ಜಿ ಇಸ್ ಲವ್. ಕೇರಿಂಗ್, ರೆಸ್ಪೆಕ್ಟಿಂಗ್, ರೆಸ್ಪಾನ್ಸಿಬಲ್ ಅಂಡ್ ನಾಲೆಡ್ಜ್ಫುಲ್. ನೀವು ನಿಮ್ಮ ವರ್ಕ್, ನಿಮ್ಮ ಕೆಲಸವನ್ನ ನೀವು ಪ್ರೀತಿಸಿದ್ರೆ ಯು ವಿಲ್ ಬಿ ಎಕ್ಸಲೆಂಟ್ ಇನ್ ಡೂಯಿಂಗ್ ಯುವರ್ ಜಾಬ್. ನಾಟ್ ಜಸ್ಟ್ ಗುಡ್, ಬೆಟರ್, ಬೆಸ್ಟ್, ಯು ವಿಲ್ ಬಿ ಎಕ್ಸಲೆಂಟ್ ಪ್ರೊವೈಡೆಡ್ ಯು ಹ್ಯಾವ್ ಲವ್ ಫಾರ್ ಯುವರ್ ಜಾಬ್. ನಿಮ್ಮ ಕೆಲಸನ ನೀವು ಪ್ರೀತಿಸಿದ್ರೆ ನೀವು ಎಕ್ಸಲೆಂಟ್ ಆಗಿ ಕೆಲಸ ಮಾಡ್ತೀರಾ. ನಿಮಗೆ ನೀವು ಲವ್ ತೋರಿಸಿದ್ರೆ, ಸೆಲ್ಫ್ ಲವ್, ಪರ್ಸನಲ್ ಗ್ರೋತ್ ಅಂಡ್ ರೆಸ್ಪೆಕ್ಟ್, ನಿಮ್ಮ ಬಗ್ಗೆ ನಿಮ್ಗೆ ಒಂದು ಕಾನ್ಫಿಡೆನ್ಸ್ ಇರುತ್ತೆ, ಆತ್ಮವಿಶ್ವಾಸ ಇರುತ್ತೆ, ನಿಮ್ಮ ಪರ್ಸನಲ್ ಗ್ರೋತ್ ಕೂಡ ಚೆನ್ನಾಗಾಗುತ್ತೆ. ಯು ಲವ್ ಅದರ್ಸ್, ದೇರ್ ವಿಲ್ ಬಿ ಅನ್ ಹಾರ್ಮೋನಿಯಸ್ ರಿಲೇಶನ್ಶಿಪ್ಸ್. ನಿಮ್ಮ ಮನೆಯಲ್ಲಿ ನಿಮ್ಮ ಹೆಂಡತಿ ಮಕ್ಕಳಿಗೆ, ನಿಮ್ಮ ಅಣ್ಣ ತಮ್ಮಂದಿಗೆ, ನಿಮ್ಮ ಅಕ್ಕ ತಂಗಿಗೆ ಪ್ರೀತಿ ತೋರಿಸಿ ವಿಲ್ ಹ್ಯಾವ್ ಎನ್ ಹಾರ್ಮೋನಿಯಸ್ ಬ್ಯೂಟಿಫುಲ್ ಲೈಫ್. ಯು ಲವ್ ಯುವರ್ ಸೊಸೈಟಿ, ದಟ್ಸ್ ವೆರಿ ಇಂಪಾರ್ಟೆಂಟ್. ಈಗ ದೆನ್ ಯು ವಿಲ್ ಸ್ಟಾರ್ಟ್ ಕಾಂಟ್ರಿಬ್ಯೂಟಿಂಗ್ ಸೊಸೈಟಿ. ಈ ಭಾನುವಾರ ಬೆಳಗ್ಗೆ ನಾನು ಇಷ್ಟೆಲ್ಲ ರಿಸ್ಕ್ ತಗೊಂಡು DDP ಅವರು ಆಗ್ಲಿ, ಪಾಪ ಅವ್ರು ಎಷ್ಟೊಂದು ಬಿಸಿ ಇರ್ತಾರೆ ಈ ಟೈಮಲ್ಲಿ. ಅವ್ರು 4 ಜನ ಫ್ರೀ ಮಾಡ್ಕೊಂಡು ಕೂತಿದ್ದಾರೆ, ಪ್ರಾಂಶುಪಾಲರು ಕೂತ್ಕೊಂಡಿದ್ದಾರೆ, ಎಷ್ಟೊಂದು ಜನ ಶಿಕ್ಷಕರು. ಏನಕ್ಕೆ ಅಂತಂದ್ರೆ ಸೊಸೈಟಿಗೆ ನಮ್ಗಿಂತ ಕಾಂಟ್ರಿಬ್ಯೂಷನ್ ಬೇಕಾಗಿದೆ.
ಅಲ್ವಾ? ಈ ಟೈಮಲ್ಲಿ ಕೇಳ್ತಾ ಇದಾರೆ ಜನ, ಬೇರೆ ಟೈಮಲ್ಲಿ ಅವ್ರ ಪಾಡಿಗೆ ಅವ್ರು ಕೆಲಸ ಮಾಡ್ಕೊಂಡಿರ್ತಾರೆ. ಆ ಸೊಸೈಟಿಗೆ ನಾವು ಕಾಂಟ್ರಿಬ್ಯೂಟ್ ಮಾಡುವಂತದ್ದು ನಮ್ಮ ಧರ್ಮ, ನಮ್ಮ ವೈಯಕ್ತಿಕ ಧರ್ಮ ಅದು. ದೆನ್ ಯು ಹ್ಯಾವ್ ಲವ್ ಫಾರ್ ವರ್ಲ್ಡ್, ಯು ವಿಲ್ ಪ್ರೊಡ್ಯೂಸ್ ಕನ್ಸ್ಟ್ರಕ್ಟಿವ್ನೆಸ್. ಪ್ರಪಂಚಕ್ಕೆ ನಿಮ್ಮಿಂದ ಒಳ್ಳೇದಾಗತ್ತೆ. ನೋಡಿ, ಬಹಳ ಶಿಕ್ಷಕರು ಇದ್ದೀರಾ ಇಲ್ಲಿ, ಪ್ರೈಮರಿ ಸ್ಕೂಲ್ ಅವ್ರು ಇದ್ದೀರಾ, ಮಿಡ್ಲ್ ಸ್ಕೂಲ್, ಹೈಸ್ಕೂಲ್, ಪ್ರತಿಯೊಬ್ಬರು ಶಿಕ್ಷಕರು ಇದ್ದೀರಾ. ಹಾಗಾಗಿ ಕೆಲವು ಸ್ಲೈಡ್ಸ್ ಶಿಕ್ಷಕರು ಕೂಡ ಹೆಲ್ಪ್ ಆಗುವಂತ ಸ್ಲೈಡ್ಸ್ ಕೂಡ ಹಾಕೊಂಡಿದ್ದೀನ ಇಲ್ಲಿ. ನೋಡಿ, ಚೈಲ್ಡ್ಗೆ 5 to 12 years ಇಟ್ಸ್ ವ್ಯಾಲ್ಯೂ ಬಿಲ್ಡಿಂಗ್ ಅಂತ ಹೇಳ್ತೀವಿ. 5 ಇಂದ 12. ಅದಕ್ಕೆ ಹೇಳುವಂತದ್ದು ಏನು, ಮನೆಯೇ ಮೊದಲ ಪಾಠಶಾಲೆ, ಮಾತೆಯೇ ಮೊದಲ ಗುರು ಅಂತ. ತಾಯಿಯೇ ಮೊದಲ ಗುರು ಅಲ್ವಾ? ತಾಯಿ ಬಿಟ್ರೆ ಈಗ ನೆಕ್ಸ್ಟ್ ಬರೋದು ಪ್ರೈಮರಿ ಸ್ಕೂಲ್ ಟೀಚರ್ಸ್. ಅವರೇ ಮೊದಲು ಗುರು, ಅವರೇ ತಾಯಿ, ಅವರೇ ತಂದೆ. ಅವರು ಯಾವ ರೀತಿಯ ಒಂದು ವ್ಯಾಲ್ಯೂ ಸಿಸ್ಟಮ್ ನ ಬಿಲ್ಡ್ ಅಪ್ ಮಾಡ್ಕೊಡ್ತಾರೆ ಆ ಚಿಕ್ಕ ಮಗುವಿನಲ್ಲಿ. ನಿಮ್ಗೆ ಗೊತ್ತಿರ್ಬೋದು, ಗಾಂಧೀಜಿ ಚಿಕ್ಕ ವಯಸ್ಸಿದ್ದಾಗ ಸತ್ಯಹರಿಶ್ಚಂದ್ರ ಕಥೆ ಕೇಳಿದ್ರು ಅಲ್ವಾ? ಸೊ ಸತ್ಯ ಅಹಿಂಸೆನ ಮುಂದೆ ಎಷ್ಟೊಂದು ನಮ್ಮ ಭಾರತ ದೇಶಕ್ಕೆ ಅವ್ರು ಸ್ವತಂತ್ರ ಕೊಟ್ರು. ಸೊ ಆತರ ಚಿಕ್ಕ ವಯಸ್ಸಿನಲ್ಲಿ ಆ 5 to 12 years ಅಲ್ಲಿ ಏನಿದ್ರ ತಾಯಂದ್ರು ಟೀಚರ್ಸ್ ಇದ್ರ, 5 to 12 years ಟೀಚ್ ಮಾಡುವಂತ ಟೀಚರ್ಸ್ ಯಾರು ಇದ್ರ, ನಿಮ್ಮದು ವ್ಯಾಲ್ಯೂ ಬಿಲ್ಡಿಂಗ್ ಅಲ್ವಾ? ಆ ಒಂದು ವ್ಯಾಲ್ಯೂ ಸಿಸ್ಟಮ್ ನ ನೀವು ಅವಾಗ್ಲೇ ಬಿಲ್ಡ್ ಅಪ್ ಮಾಡ್ಕೊಡ್ಬೇಕು. ಒಂದ್ ಕಡೆ ನಾನು ಕೇಳಿದ್ದು ಮಾತು ನೆನಪಿದೆ ಗೆಳೆಯರೆ, ಒಂದು ದೇಶನ ನಾವು ಗೆಲ್ಬೇಕು ಅಂತಂದ್ರೆ ಇನ್ ದೊಡ್ಡ ಅಟಂ ಬಾಂಬ್ ಹಾಕದ್ ಬೇಕಿಲ್ಲ, ದೊಡ್ಡದೇನು ಮಾಡೋದ್ ಬೇಕಿಲ್ಲ. ಆ ಒಂದು ಶೈಕ್ಷಣಿಕ ಒಂದು ಏನು ಅದರ ಒಂದು ಬೆನ್ನೆಲುಬಾಗಿ ಶಿಕ್ಷಣ ಸಂಸ್ಥೆ ಏನಿರುತ್ತೆ ಅಥವಾ ಒಂದು ನೈತಿಕತೆ ಏನಿದೆ ಅದನ್ನ ಮುರಿದಾಕ್ಬಿಟ್ರೆ ಆಟೋಮೆಟಿಕ್ ಆಗಿ ನೆಕ್ಸ್ಟ್ ಜನರೇಷನ್ ಎಲ್ಲ ಕೊಲಾಪ್ಸ್ ಆಗ್ಬಿಡುತ್ತೆ ಅಂತ. ಸೊ ಹಂಗಾಗಿ ನೈತಿಕತೆ, ಬಿಲ್ಡಿಂಗ್ ವ್ಯಾಲ್ಯೂಸ್ ಅಕರ್ಸ್ ಇನ್ 5 to 12 years. ಆ ಏಜ್ ಅಲ್ಲಿ ಪ್ರೈಮರಿ ಸ್ಕೂಲ್ ಟೀಚರ್ಸ್ಗೆ ಬಹಳ ಮುಖ್ಯವಾದ ಒಂದು ಟೈಮ್. ಅವರೇ ಆ ನೈತಿಕತೆಯನ್ನ ಮಕ್ಕಳಲ್ಲಿ ಬೆಳವಣಿಗೆ ಮಾಡಿಸ್ಬೇಕಾಗತ್ತೆ. ನೆಕ್ಸ್ಟ್ ಟೀನೇಜ್, 13 ಇಂದ 19 ವರ್ಷ, ಮಿಡ್ಲ್ ಸ್ಕೂಲ್, ಹೈಸ್ಕೂಲ್. ಕ್ಯಾರೆಕ್ಟರ್ ಬಿಲ್ಡಿಂಗ್, ಕ್ಯಾರೆಕ್ಟರ್ ಇಸ್ ವೆರಿ ಇಂಪಾರ್ಟೆಂಟ್. ನಿಮ್ಗೆ ಗೊತ್ತಿದೆ, ದುಡ್ಡು ಹೋದ್ರೆ ಸಂಪಾದಿಸ್ಕೋಬಹುದು, ಏನೇನು ಹೋದ್ರೆ ಎಲ್ಲ ಕ್ಯಾರೆಕ್ಟರ್ ಒಂದ್ಸಲಿ ಹೋಯ್ತು ಅಂದ್ರೆ ಸಂಪಾದಿಸೋದು ಕಷ್ಟ. ಕ್ಯಾರೆಕ್ಟರ್ ಇಸ್ ಲಾಸ್ಟ್, ಎವ್ರಿಥಿಂಗ್ ಇಸ್ ಲಾಸ್ಟ್ ಅಂತ ಹೇಳ್ತೀವಿ. ಸೊ ಹಂಗಾಗಿ ಆ ಏಜ್ ಅಲ್ಲಿ ಕ್ಯಾರೆಕ್ಟರ್ ನ ಬಿಲ್ಡ್ ಮಾಡುವಂತದ್ದು ಬಹಳ ಇಂಪಾರ್ಟೆಂಟ್. ನೆಕ್ಸ್ಟ್ ಪ್ರೊಫೆಷನಲ್ ಡೆವಲಪ್ಮೆಂಟ್ ಯೂತ್ ಅಲ್ಲಿ ಬರುತ್ತೆ, ಅಡಲ್ಟ್ ಅಲ್ಲಿ ಸೋಶಿಯೋ ಎಕಾನಮಿಕಲ್ ಡೆವಲಪ್ಮೆಂಟ್ ಅಂಡ್ ಮಿಡ್ಲ್ ಏಜ್ ಅಲ್ಲಿ ಕೋ ಕ್ರಿಯೇಷನ್. ಸೊ ಈ ಎಲ್ಲಾ ಸ್ತರಗಳಲ್ಲೂ ಟೀಚರ್ಸ್ ಆದವರು ಬಹಳ ಮುಖ್ಯವಾದಂತಹ ಒಂದು ಆಧಾರ ಸ್ತಂಭವಾಗಿ ಸೊಸೈಟಿಗೆ ನಿಂತ್ಕೊಂಡಿರ್ತಾರೆ. ಅವರು ಯಾವ ರೀತಿ ಆ ಒಂದು ಸೊಸೈಟಿನ ಬಿಲ್ಡ್ ಮಾಡ್ತಾರೆ ಅನ್ನೋದ್ರ ಮೇಲೆ ಆ ಒಂದು ಸೊಸೈಟಿ, ಆ ಒಂದು ದೇಶ, ಆ ಒಂದು ದೇಶದ ಒಂದು ಮುಂದಿನ ವೈಚಾರಿಕತೆ ಆಗ್ಲಿ, ಮುಂದಿನ ಫ್ಯೂಚರ್ ಆಗಿ ನಿಂತಿರುತ್ತೆ. ಹಂಗಾಗಿ ನೀವು ಶಿಕ್ಷಕರ ಮೇಲೆ ಮಹತ್ತರವಾದ ಜವಾಬ್ದಾರಿ ಇರುತ್ತೆ ಗೆಳೆಯರೆ. ಇವನ್ ಚಿಕ್ಕ ಕಥೆ ಹೇಳಕ್ ಇಷ್ಟಪಡ್ತೀನಿ, ಬಹುಶಃ ಬಹಳ ಜನ ಕೇಳಿರ್ಬೋದು. ಒಂದು ದೊಡ್ಡ ರಾಜನ ಆಸ್ಥಾನದಲ್ಲಿ ಒಬ್ಬ ದೊಡ್ಡ ವೈದ್ಯ ಬಂದಂತೆ. ಒಂದ್ 3-4 ಜನ ಎದ್ದು ನಿಂತ್ಕೊಂಡ್ರಂತೆ. ಯಾಕೆ ಅಂತ ಅವ್ರು ನಮ್ಮ ವೈದ್ಯರು ನಮ್ಗೆ ಟ್ರೀಟ್ಮೆಂಟ್ ಮಾಡಿದ್ರು, ಜೀವ ಉಳಿಸಿದ್ರು. ನಾನು ಆರ್ಥೋಪೆಡಿಕ್ ಸರ್ಜನ್, ಫ್ರಾಕ್ಚರ್ ಆಗಿತ್ತು, ಸೊ ಆಪರೇಷನ್ ಮಾಡಿ ಕಾಲು ಓಡಾಡ್ಕೊಂಡು ದುಡ್ಕೊಂತಾ ಇದಾರೆ ಅಂತ ಹೇಳಿ 3-4 ಜನ ಎದ್ದು ನಿಂತ್ಕೊಂಡ್ರ. ನಂತರ ಒಬ್ರು ದೊಡ್ಡ ಪೊಲಿಟಿಷಿಯನ್ ಬಂದ್ರಂತೆ. ಅವಾಗ ಬಂದಾಗ್ಲೂ 3-4 ಜನ ಎದ್ದು ನಮಸ್ಕಾರ ಮಾಡಿದಂತೆ. ಒಬ್ಬೊಬ್ರು ಈ ತರ ಇಂಜಿನಿಯರ್ ಬಂದ್ರು, ಲಾಯರ್ ಬಂದ್ರು, ಎಲ್ಲ ಬಂದ್ರು. ಕೊನೆಗೊಬ್ರು ಹಿರಿಯರು ಬಂದ್ರಂತೆ. ಎಲ್ಲ ಇಡೀ ಆಸ್ಥಾನದಲ್ಲಿರೋ ಎಲ್ಲರೂ ಎದ್ದು ನಿಂತ್ಕೊಂಡು ನಮಸ್ಕಾರ ಮಾಡಿದಂತೆ, ಕೈ ಮುಗಿದು ನಿಂತ್ಕೊಂಡ್ರಂತೆ. ರಾಜಂಗೆ ಆಶ್ಚರ್ಯ ಆಗುತ್ತಂತೆ, ಇಷ್ಟಿಂತ ದೊಡ್ಡ ವೈದ್ಯರು ಬಂದಿದ್ರು, ಆ ಪ್ರೊಫೆಷನರ್ ಬಂದಿದ್ರು, ಈ ಪ್ರೊಫೆಷನರ್ ಬಂದಿದ್ರು, ಆದ್ರೆ ಈ ವ್ಯಕ್ತಿ ಬಂದ ತಕ್ಷಣ ಎಲ್ಲರೂ ಎದ್ದು ನಿಂತ್ಕೊಂಡ್ರಲ್ಲ, ಯಾವ ವ್ಯಕ್ತಿ ಇರ್ಬೋದು ಇವರು ಅಂತ ಕೇಳಿದಂತ ರಾಜು. ಯಾರು ನೀವು, ಏನು ಅಂತ. ಅವಾಗ ಹೇಳಿದಂತ ಅವರು ಶಿಕ್ಷಕರು, ಅವರು ಗುರುಗಳು. ನೋಡಿ, ಒಬ್ಬ ಶಿಕ್ಷಕರಿಂದ 1000 ಜನ ವೈದ್ಯರು ಸೃಷ್ಟಿ ಆಗ್ತಾರೆ, ಒಬ್ಬ ಶಿಕ್ಷಕರಿಂದ 1000 ಜನ ನುರಿತ ಇಂಜಿನಿಯರ್ಗಳು ಸೃಷ್ಟಿ ಆಗ್ತಾರೆ, ಲಾಯರ್ ಸೃಷ್ಟಿ ಆಗ್ತಾರೆ, ಪೊಲಿಟಿಷಿಯನ್ ಸೃಷ್ಟಿ ಆಗ್ತಾರೆ. ಎಲ್ಲ ವರ್ಗಕ್ಕೂ ಒಬ್ಬ ಆದರ್ಶಪ್ರಾಯವಾದ ಮಾರ್ಗದರ್ಶನ ನೀಡಬಲ್ಲಂತ ಗುರು ಬಹಳ ಮುಖ್ಯ. ಹಾಗಾಗಿ ನಿಮ್ಮ ಶಿಕ್ಷಕ ವರ್ಗದವರಿದ್ರೆ ನಿಮ್ಮ ಮೇಲೆ ಮಹತ್ತರವಾದ ಜವಾಬ್ದಾರಿ ಇದೆ. ವೈದ್ಯರು ಕಾಯಿಲೆ ಬಂದ ಮೇಲೆ ಆಸ್ಪತ್ರೆ ಸೇದ್ಮೇಲೆ ಟ್ರೀಟ್ಮೆಂಟ್ ಮಾಡ್ತಾರೆ, ಆದ್ರೆ ಕೊರೋನಾ ಕಾಯಿಲೆ ಬರದ ರೀತಿ ನೋಡ್ಕೊಳ್ಳುವಂತದ್ದು ಒಂದೊಂದು ಸಾಮಾಜಿಕ ಬದ್ಧತೆ ಆಗ್ಲಿ, ಆ ಒಂದು ಸಾಮಾಜಿಕ ಕಳಕಳಿ ಆಗ್ಲಿ ಶಿಕ್ಷಕ ವರ್ಗ ನಿಮ್ಮ ಮೇಲೆ ಜಾಸ್ತಿ ಇದೆ. ಯಾಕೆಂದ್ರೆ ಈಗ 3ನೇ ಅಲೆಯಲ್ಲಿ ನಿಮ್ಗೆಲ್ಲ ಗೊತ್ತಿರುವ ಹಾಗೆ ನೆಕ್ಸ್ಟ್ ಮಕ್ಕಳಿಗೆ ಜಾಸ್ತಿ ಅಟ್ಯಾಕ್ ಆಗುತ್ತೆ ಅನ್ನುವಂತ ಒಂದು ವಿಚಾರ ನಡೀತಾ ಇದೆ. ಹಾಗಾಗಿ ಈಗ ಈ ಸಂದರ್ಭದಲ್ಲಿ ನಿಮ್ಮ ಒಂದು ಸಪೋರ್ಟ್ ಈ ಸೋಷಿಯಲ್ ಸೊಸೈಟಿಗೆ, ಈ ಸಮಾಜಕ್ಕೆ ಬಹಳಷ್ಟು ನೆಸೆಸಿಟಿ ಇದೆ. ಹಾಗಾಗಿ ದಯವಿಟ್ಟು ತಾವು ಕಾರ್ಯೋನ್ಮುಖರಾಗಿ ಈ ಮಕ್ಕಳ ಜಾಸ್ತಿ ಇನ್ಫೆಕ್ಷನ್ ಆಗದೆ ನೋಡ್ಕೊಳ್ಬೇಕಾದ ನಿಮ್ಮ ಜವಾಬ್ದಾರಿ ಅಂತ ನಾನು ಈ ಮೂಲಕ ಕೇಳ್ಕೊಳಕ್ ಇಷ್ಟಪಡ್ತೇನೆ. ವಾಟ್ ಈಸ್ ಲೈಫ್? ನೋಡಿ, ನಾರ್ಮಲ್ ಲೈಫ್ ಅಲ್ಲಿ ಇವೆಲ್ಲ ಇರ್ತಿತ್ತು, ನಿಮ್ಗೆಲ್ಲ ಗೊತ್ತಿದೆ. ಆದ್ರೆ ಈಗ ಲೈಫ್ ಈಸ್ ವೆರಿ ಮಚ್ ಇಂಪಾರ್ಟೆಂಟ್. ಲೈಫ್ ಈಸ್ ಹೆಲ್ತ್. ನಿಮ್ ಹೆಲ್ತ್ ಸರಿ ಇರ್ಲಿಲ್ಲ, ನಿಮ್ ಕೊರೋನಾ ಟ್ರ್ಯಾಕ್ ಆಯ್ತು, ನಿಮ್ ಜೀವನ ಹೋಯ್ತು ಅಂತಂದ್ರೆ ಏನ್ ಮಾಡ್ತೀರಾ ಅಲ್ವಾ? ನೀವು ಪ್ರೊಫೆಷನಲಿ ಚೆನ್ನಾಗಿರ್ಬೋದು, ದೊಡ್ಡ ಮನೆ ಕಟ್ಕೊಂಡಿರ್ಬೋದು, ಕಾರು ಬಂಗ್ಲೆ ಇರ್ಬೋದು, ಫೇಮಸ್ ಆಗಿರ್ಬೋದು, ಏನ್ ಬೇಕಾದ್ರೂ ಆಗಿರ್ಬೋದು, ನಿಮ್ ಲೈಫೇ ಇಲ್ಲ, ನೀವು ಜೀವನೇ ಇಲ್ಲ ಅಂತಂದ್ರೆ ನೀವು ಏನ್ ಮಾಡೋದಿದೆ, ಏನ್ ಸಾಧಕ? ನೋಡಿ, ಯಾರಾದ್ರೂ ಕೇಳಿ ಡಾಕ್ಟರ್ ಮುರಳೀಧರ್ ಯಾರಪ್ಪ ಅಂದ್ರೆ ನನ್ನ ದೇಹ ತೋರಿಸ್ತಾರೆ, ನನ್ನ ಮುಖ ತೋರಿಸ್ತಾರೆ.
ಸಪೋಸ್ ನಾನು ಮರಣ ಹೊಂದಿದ್ದೀನಿ ಅಂದ್ರೆ ಯಾರು ತೋರಿಸ್ತಾರೆ? ನಮ್ಮ ಮನೆ ತೋರಿಸ್ತಾರೆ, ನಮ್ಮ ಕಾರ್ ತೋರಿಸ್ತಾರೆ, ಏನ್ ತೋರ್ಸಕ್ಕಾಗಲ್ಲ. ಸೊ ಹಂಗಾಗಿ ಈ ಒಂದು ಕೊರೋನಾ ಟೈಮಲ್ಲಿ ನಮ್ಮ ಜೀವವನ್ನು ಉಳಿಸ್ಕೊಳ್ಳೋದು ಬಹಳ ಮುಖ್ಯ. ಲೈಫ್ ಇಸ್ ನಥಿಂಗ್ ಬಟ್ ಸೇವಿಂಗ್ ಅವರ್ ಲೈಫ್. ಈ ಹೆಲ್ತ್ ಚೆನ್ನಾಗಿರ್ಬೇಕು. ಕೊರೋನಾ ನಮ್ಗೆ ಬರ್ಲಿಲ್ಲ ಅಂದ್ರೆ ಅದೇ ದೊಡ್ಡ ಸಾಧನೆ. ಈ ಕೊರೋನಾ ಟೈಮಲ್ಲಿ ನಾವು ದುಡ್ಡು ಸಂಪಾದಿಸೋದ್ ಬೇಕಿಲ್ಲ, ಬೇರೆ ಇನ್ನೇನು ಮಾಡೋದ್ ಬೇಕಿಲ್ಲ. ನಮ್ಮ ಆರೋಗ್ಯವನ್ನ ನಮಗೆ ಕೊರೋನಾ ಬರ್ದಾಗೆ, ನಮ್ಮ ಫ್ಯಾಮಿಲಿಗೆ ಬರ್ದ ಹಾಗೆ ನೋಡ್ಕೊಂಡ್ಬಿಟ್ಟು ಅದೇ ದೊಡ್ಡ ಒಂದು ಅಚೀವ್ಮೆಂಟ್ ಈ ವರ್ಷದಲ್ಲಿ 21-22 ಅಲ್ಲಿ. ಸೊ ಲೈಫ್ ಅಲ್ಲಿ ಹೆಲ್ತ್ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ನೆಕ್ಸ್ಟ್ ಕ್ಯಾರಿಯರ್. ನೀವೆಲ್ಲ ನಾ ಹೇಳ್ದಂಗೆ ನೀವು ಸಮಾಜದಲ್ಲಿ ಬಹಳ ಮಹತ್ತರವಾದ ಒಂದು ಸ್ಥಾನವನ್ನು ಹೊಂದಿದ್ದೀರಾ ಟೀಚರ್ಸ್ಗಳು. ನಿಮ್ಮ ಕೆರಿಯರ್ ಮುಖಾಂತರ ನೀವು 4 ಜನಕ್ಕೆ ಅಡ್ವೈಸ್ ಮಾಡ್ಬೋದು ಕೊರೋನಾ ಕುರಿತಾಗಿ. ನೆಕ್ಸ್ಟ್ ನಿಮ್ ಫ್ಯಾಮಿಲಿ, ನೀವು ದೃಢ ಸಂಕಲ್ಪ ಮಾಡ್ಬೇಕು. ನಾನು ಕೊರೋನಾ ವೈರಸ್ ಬರ್ದಂಗೆ ನಾನು ಎಲ್ಲೇ ಹೊರಗಡೆ ಹೋಗಿ ಬರ್ತಿರ್ತೀನಿ, ಸ್ಟ್ರಿಕ್ಟ್ ಆಗಿ ಎಲ್ಲ ಏನು SMS ಕರೆಕ್ಟಾಗಿ ಫಾಲೋ ಮಾಡ್ತೀನಿ, ನನ್ನ ಫ್ಯಾಮಿಲಿಗೆ ನಾನು ಇನ್ಫೆಕ್ಷನ್ ಕೊಡ್ದಂಗೆ ನೋಡ್ಕೊಳ್ತೀನಿ ಅನ್ನುವಂಥದ್ದು. ಹಂಗೆ ರಿಲೇಶನ್ಶಿಪ್, ನಮ್ಮ ಅಕ್ಕಪಕ್ಕ ಇರೋದು, ನಮ್ಮ ಅಣ್ಣ ತಮ್ಮದವ್ರನ್ನೆಲ್ಲ ಚೆನ್ನಾಗಿ ನೋಡ್ಕೊಳ್ತೀನಿ, ನನ್ನ ಎನ್ವೈರನ್ಮೆಂಟ್ ನ ಸ್ವಚ್ಛವಾಗಿ ಇಟ್ಕೊಳ್ತೀನಿ. ಎಲ್ಲದಕ್ಕಿಂತ ಮುಖ್ಯ ಈಗ ನಿಮ್ಗೆ ಗೊತ್ತಿದೆ ಕೊರೋನಾ ಟೈಮಲ್ಲಿ ಸ್ವಚ್ಛತೆ ಬಹಳ ಆದ್ಯತೆ ಕೊಡ್ಬೇಕಾಗತ್ತೆ. ಇಲ್ಲ ಅಂತಂದ್ರೆ ನಿಮ್ಗೆ ಗೊತ್ತಿದೆ, ಯಾವ್ದೋ ಮಕ್ಕಳು ಅಲ್ಲಿ ಬಂತಾರೆ, ಸೀನ್ತಾರೆ, ಬಾತ್ರೂಮ್ ಅಲ್ಲಿ ಇದಾಗುತ್ತೆ, ಅವೆಲ್ಲ ಆಗ್ತದೆ. ಅದೆಲ್ಲ ಕರೆಕ್ಟ್ ಆಗಿ ನೀವು ಎನ್ವೈರನ್ಮೆಂಟ್ ನ ನೀಟಾಗಿ ಕ್ಲೀನ್ ಇಟ್ಕೊಂಡ್ಬಿಟ್ರೆ, ಶಾಲೆ ಸುತ್ತಮುತ್ತನೇ ಆಗಿರ್ಬೋದು, ಶಾಲೆ ಕೊಠಡಿಗಳೇ ಆಗಿರ್ಬೋದು, ಸುತ್ತ ಎನ್ವೈರನ್ಮೆಂಟ್ ಆಗಿರ್ಬೋದು, ಅದನ್ನೆಲ್ಲ ಕರೆಕ್ಟ್ ಆಗಿ ಕ್ಲೀನ್ ಆಗಿ ಇಟ್ಕೊಂಡ್ಬಿಟ್ರೆ ಅರ್ಧ ಇನ್ಫೆಕ್ಷನ್ ಕೊರೋನಾ ಅವಾಯ್ಡ್ ಮಾಡ್ಬೋದು. ಸೊ ಇವೆಲ್ಲ ಚೆನ್ನಾಗಿತ್ತಂದ್ರೆ ಗ್ರೋತ್ ಆಟೋಮೆಟಿಕ್ ಆಗುತ್ತೆ. ಲೀಜರ್ ಪೀರಿಯಡ್ ಈಗ ನಿಮ್ಗೆಲ್ಲ ಗೊತ್ತಿದೆ, ಬಹಳಷ್ಟು ಎಂಜಾಯ್ ಮಾಡಿದೀವಿ ಈ ವರ್ಷ. ಹಂಗ್ ನೋಡಿದ್ರೆ ಒಂದ್ ಕಡೆಯಿಂದ ಬಹಳಷ್ಟು ಜನ ಬಹಳ ಎಂಜಾಯ್ ಮಾಡಿದ್ವಿ. ಇಷ್ಟೊಂದು ಫ್ರೀ ಟೈಮ್ ಯಾರಿಗೂ ಸಿಕ್ಕಿರ್ಲಿಲ್ಲ, ಬಹಳ ಎಂಜಾಯ್ ಮಾಡಿದ್ವಿ. ಸೊ ಈ ಕೊರೋನಾ ಟೈಮಲ್ಲಿ ಲೈಫ್ ಡೆಫಿನೇಷನ್ ಚೇಂಜ್ ಆಗಿದೆ. ನಾನು ದುಡ್ಡು ದೊಡ್ಡಪ್ಪ ಅಂದ್ರೆ ಆರೋಗ್ಯ ಅದಕ್ಕಿಂತ ಆರೋಗ್ಯನೇ ಬಹಳ ಮುಖ್ಯ. ಸೊ ಬಹಳ ಇಮ್ಯುನಿಟಿ ಬಗ್ಗೆ ಬಹಳ ಮಾತಾಗ್ತಾ ಇದೆ. ಮುಂಚೆ ಅಷ್ಟೊಂದು ತಲೆ ಕೆಡ್ಸ್ಕೊಳ್ತಿರ್ಲಿಲ್ಲ ಜನಗಳು. ಸೊ ಇಮ್ಯುನಿಟಿ ನೋಡಿ ಏಕಾಏಕಿ ಬಂದ್ಬಿಡಲ್ಲ ಅಲ್ವಾ. ಸೊ ಅದಕ್ಕೆ ಬ್ಯಾಲೆನ್ಸ್ ಡಯಟ್ ತೊಳ್ಬೇಕು. ಬ್ಯಾಲೆನ್ಸ್ ಡಯಟ್ ಏನು ಅಂತ ಹೇಳಿದ್ರೆ ನಾನು ಇನ್ನೂ ವಿವರವಾಗಿ ಹೇಳ್ತೀನಿ. ನೆಕ್ಸ್ಟ್ ಇಮ್ಯುನಿಟಿ ಬೂಸ್ಟರ್ಸ್ ಅಂತ ಕೆಲವು ವಿಟಮಿನ್ಸ್, ಕೆಲವು ಪ್ರೋಟೀನ್ಸ್ ಬೇಕಾಗುತ್ತೆ, ಅದ್ರ ಬಗ್ಗೆನೂ ಹೇಳ್ತೀನಿ. ಎಕ್ಸರ್ಸೈಸ್ ಇಸ್ ವೆರಿ ಇಂಪಾರ್ಟೆಂಟ್. ಲೈಫ್ ಸ್ಟೈಲ್ ಇಸ್ ಆಲ್ಸೋ ವೆರಿ ವೆರಿ ಇಂಪಾರ್ಟೆಂಟ್. ನೋಡಿ COVID-19 ಟೈಮಲ್ಲಿ ಇಮ್ಯುನಿಟಿ ಬೂಸ್ಟರ್ಸ್, ನಮ್ಮ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚು ಮಾಡುವಂತ ಆಹಾರ ಪದಾರ್ಥಗಳು ಯಾವುವು? ಒಂದು ಜಿಂಕ್. ಈ ಜಿಂಕ್ ನಿಮಗೆ ನೋಡಿದಾಗೆ ಮೀಟ್ಸ್ ಅಲ್ಲಿ ಜಾಸ್ತಿ ಇರುತ್ತೆ, ಮಿಲ್ಕ್ ಅಂಡ್ ಮಿಲ್ಕ್ ಪ್ರಾಡಕ್ಟ್ಸ್ ಅಲ್ಲಿ ಜಾಸ್ತಿ ಇರುತ್ತೆ, ಹೋಲ್ ಗ್ರೈನ್ಸ್ ಅಲ್ಲಿ ಇರುತ್ತೆ, ಬೀನ್ಸ್ ಅಲ್ಲಿ ಇರುತ್ತೆ, ಸೀಡ್ಸ್ ಅಲ್ಲಿ ಇರುತ್ತೆ. ಎಲ್ಲಾ ರೀತಿಯ ಆಹಾರ ಪದಾರ್ಥಗಳು. ಹಾಗೆ ನಾ ಹೇಳದ್ ನೋಡಿ, ನೀವು ಕೇಳಿರ್ಬೋದು, ಈಗ ಬಸ್ರಿ ಬಾಣಂತನೇ ಇದ್ರೆ ಅವರ ಮನೆಯಲ್ಲಿ ಅಪ್ಪ ಅಮ್ಮ ಹೇಳ್ತಾರಮ್ಮ ಹೊಟ್ಟೆ ತುಂಬಾ ತಿನ್ನಮ್ಮ, ಮಗು ಇನ್ನೊಂದು ಜೀವ ಇದೆ ಅಂತ ಹೇಳ್ತಾರೆ. ಅಥವಾ ಬೆಳವಣಿಗೆ ಆಗ್ತಿರೋ ಮಕ್ಕಳಿಗೆ, ಓದ್ತಿರೋ ಮಕ್ಕಳಿಗೆ ಹೇಳ್ತಾರೆ ಹೊಟ್ಟೆ ತುಂಬಾ ತಿನ್ನಪ್ಪ, ನೀನ್ ಗಟ್ಟಿಯಾಗಿರ್ಬೇಕು, ಸ್ಟ್ರಾಂಗ್ ಆಗಿರ್ಬೇಕು, ಹೊಟ್ಟೆ ತುಂಬಾ ತಿನ್ನಂತ. ತಪ್ಪು ತಿಳುವಳಿಕೆ. ಬರೀ ಹೊಟ್ಟೆ ತುಂಬಾ ಬರೀ ನೀವು ಮುದ್ದೆನೆ ತಿನ್ಬಿಡ್ತೀನಿ ಅಥವಾ ಹೊಟ್ಟೆ ತುಂಬಾ ಬರೀ ಅನ್ನನೇ ತಿನ್ಬಿಡ್ತೀನಿ ಅಲ್ವಾ, ಅಷ್ಟೇ ತಿನ್ಬಿಟ್ರೆ ನೀವು ಇಟ್ಸ್ ನಾಟ್ ಎ ಬ್ಯಾಲೆನ್ಸ್ ಡಯಟ್. ನೀವು ಆರೋಗ್ಯಕ್ಕಿರಲು ಚಾನ್ಸೇ ಇಲ್ಲ. ಹೊಟ್ಟೆ ತುಂಬಾ ತಿನ್ನೋದು ಇಂಪಾರ್ಟೆಂಟ್ ಅಲ್ಲ. ಇಟ್ ಶುಡ್ ಬಿ ಬ್ಯಾಲೆನ್ಸ್ ಡಯಟ್. ಅದ್ರ ಎಲ್ಲಾ ರೀತಿಯ ಮಿನರಲ್ಸ್ ಇರಬೇಕು, ಎಲ್ಲಾ ರೀತಿಯ ಪ್ರೋಟೀನ್ಸ್ ಇರಬೇಕು. 30% ಪ್ರೋಟೀನ್ಸ್, 30% ಫ್ಯಾಟ್ ಅಂಶ, 30% ಕಾರ್ಬೋಹೈಡ್ರೇಟ್ಸ್ ಇರಬೇಕು. ಅದ್ರ ಜೊತೆಗೆ ಎಲ್ಲಾ ರೀತಿಯ ಮಿನರಲ್ಸ್, ವೈಟಮಿನ್ಸ್ ಇರಬೇಕು. ನೋಡಿ ಐರನ್, ಸೊಪ್ಪು ತರಕಾರಿ ನಮ್ಮ ಹಳ್ಳಿಗಳಲ್ಲಿ ಯಥೇಚ್ಛವಾಗಿ ಸಿಗುತ್ತೆ, ನಾವು ಉಪಯೋಗಿಸಲ್ಲ. ನುಗ್ಗೆ ಸೊಪ್ಪು ಇಸ್ ದ ರಿಚೆಸ್ಟ್ ಸೋರ್ಸ್ ಆಫ್ ಕ್ಯಾಲ್ಸಿಯಂ ಅಂತ ಹೇಳಿ. ನುಗ್ಗೆ ಸೊಪ್ಪು ಗೊತ್ತಲ್ಲ ನಿಮ್ಗೆ? ಅದರಲ್ಲಿ ರಿಚೆಸ್ಟ್ ಸೋರ್ಸ್ ಆಫ್ ಐರನ್ ಇಸ್ ಫ್ರಮ್ ನುಗ್ಗೆ ಸೊಪ್ಪಲ್ಲಿ ಅತಿ ಹೆಚ್ಚಿನ ಐರನ್ ಅಂಶ ಇರುತ್ತೆ. ಎಸ್ಪೆಷಲಿ ಗರ್ಭಿಣಿಯರಿಗೆ, ಬಾಣಂತಿಯರಿಗೆ ಮತ್ತು ಬೆಳವಣಿಗೆ ಆಗುವಂತ ಮಕ್ಕಳಿಗೆ ಐರನ್ ಅಂಶ ಬಹಳ ಬೇಕಿರುತ್ತೆ. ಸೊ ಹಂಗಾಗಿ ಗ್ರೀನ್ ಲೀಫ್ ವೆಜಿಟೇಬಲ್ಸ್ ನ ಯಥೇಚ್ಛವಾಗಿ ಬೆಳೆಸಬೇಕು. ವೈಟಮಿನ್ ಎ, ಅದೇ ಹೇಳುದು, ಎಲ್ಲಾ ರೀತಿಯ ಹಣ್ಣುಗಳನ್ನ, ಎಲ್ಲಾ ರೀತಿಯ ತರಕಾರಿಗಳನ್ನ ನಾವು ಊಟದಲ್ಲಿ ಉಪಯೋಗಿಸಬೇಕಾಗತ್ತೆ. ವೈಟಮಿನ್ ಎ ಅಂದ್ರೆ ಕೆರಟನಾಯ್ಡ್ಸ್ ಅಂತ ಹೇಳ್ತೀವಿ. ಕೆರಟನಾಯ್ಡ್ಸ್ ಅಂತಂದ್ರೆ ನಿಮ್ಮ ಯೆಲ್ಲೋ ಕಲರ್ ಫ್ರೂಟ್ಸ್, ನೀವು ಕ್ಯಾರೆಟ್ ಇರ್ಬೋದು ಅಥವಾ ಪಪಾಯ ಇರ್ಬೋದು, ಯೆಲ್ಲೋ ಕಲರ್ಡ್ ಏನಾದ್ರು ಇರ್ಬೋದು, ಆ ಒಂದು ಫ್ರೂಟ್ಸ್ ಅಲ್ಲಿ ಯಥೇಚ್ಛವಾಗಿ ವೈಟಮಿನ್ ಎ ಇರುತ್ತೆ. ಸೊ ಹಂಗಾಗಿ ಎಲ್ಲಾ ರೀತಿಯ ಒಂದೊಂದು ಹಣ್ಣಲ್ಲಿ ಒಂದೊಂದ್ ತರ ಇರುತ್ತೆ, ಅದನ್ನ ಉಪಯೋಗಿಸಬೇಕು. ವೈಟಮಿನ್ ಸಿ ಇಸ್ ವೆರಿ ಇಂಪಾರ್ಟೆಂಟ್. ಇಟ್ ಪ್ರೊಟೆಕ್ಟ್ಸ್ ದ ಸೆಲ್ ಫ್ರಮ್ ಆಕ್ಸಿಡೇಟಿವ್ ಸ್ಟ್ರೆಸ್ ಅಂತ ಹೇಳ್ತೀವಿ, ಪ್ರಾಡಕ್ಟ್ ಆಫ್ ಇನ್ಫೆಕ್ಷನ್ ಆರ್ ಕ್ರಾನಿಕ್ ಇನ್ಫ್ಲಮೇಷನ್. ವೈಟಮಿನ್ ಸಿ ಬಹಳ ಇಂಪಾರ್ಟೆಂಟ್ ಕೊರೋನಾ ಟೈಮಲ್ಲಿ. ವೈಟಮಿನ್ ಸಿ ಯಾವ್ದಲ್ಲ? ಸಿಟ್ರಿಕ್ ಫ್ರೂಟ್ಸ್, ನಿಮ್ಮ ನಿಂಬೆಹಣ್ಣು ಇರ್ಬೋದು ಅಥವಾ ಕಿತ್ಲೆ ಹಣ್ಣು ಇರ್ಬೋದು ಅಥವಾ ಮೋಸಂಬಿ ಹಣ್ಣು ಇರ್ಬೋದು, ಅವೆಲ್ಲ ಸಿಟ್ರಿಕ್ ಆಸಿಡ್, ವೈಟಮಿನ್ ಸಿ ಚೆನ್ನಾಗಿರುತ್ತೆ. ನಿಂಬೆಹಣ್ಣು ಜ್ಯೂಸ್ ಕೊಡಿದ್ರೆ ಬಹಳ ಒಳ್ಳೇದು. ಅದ್ರಲ್ಲಿ ಏನ್ ಖರ್ಚಾಗುತ್ತೆ? ಏನು ಖರ್ಚಾಗಲ್ಲ. ನಿಂಬೆಹಣ್ಣಲ್ಲಿ ಏನ್ ಖರ್ಚಾಗುತ್ತೆ? ಯಥೇಚ್ಛವಾಗಿ ಸಿಗುತ್ತೆ, ಆರಾಮಾಗಿ ಉಪಯೋಗಿಸ್ಕೋಬಹುದು. ಇನ್ನು ವೈಟಮಿನ್ ಇ, ಅದು ನಟ್ಸ್, ಸೀಡ್ಸ್ ಎಲ್ಲ ಚೆನ್ನಾಗಿ ಜಾಸ್ತಿ. ವೈಟಮಿನ್ B6 ಒನ್ಸ್ ಅಗೇನ್ ಗ್ರೀನ್ ಲೀಫ್ ವೆಜಿಟೇಬಲ್ಸ್ ಎಲ್ಲ ಐತೆ. ಸೊ ಹಾಗಾಗಿ ಊಟದಲ್ಲಿ ಎಲ್ಲಾ ರೀತಿಯ ಪೋಷಕಾಂಶಗಳು ಇರ್ಬೇಕು, ಅವಾಗ್ಲೇ ನಿಮ್ ಬಾಡಿ ಇಮ್ಯುನಿಟಿ ಚೆನ್ನಾಗಿ ಬೆಳವಣಿಗೆ ಆಗುವಂಥದ್ದು. ಸೊ ಒಂದು ಸಿಂಪಲ್ ಅಪ್ರೋಚ್ ಕೊಟ್ಬಿಡ್ತೀನಿ ಗೆಳೆಯರ. ಆರ್ಡೆಲ್ ಅಂತ ನೆನ್ಪಿಟ್ಕೊಂಬಿಡಿ. ಆರ್ ಅಂದ್ರೇನು? ರೈಟ್. ಡಿ ಫಾರ್ ಡಯಟ್, ಇ ಫಾರ್ ಎಕ್ಸರ್ಸೈಸ್, ಎಲ್ ಫಾರ್ ಲೈಫ್ ಸ್ಟೈಲ್. ನಿಮ್ಮ ಡಯಟ್ ನಾನು ಅವಾಗ್ಲೇ ಹೇಳಿದಂಗೆ ಎಲ್ಲಾ ರೀತಿಯ ಆಹಾರ ಪದಾರ್ಥನೂ ಒಳಗೊಂಡಿರ್ಬೇಕು, ಅವಾಗ್ಲೇ ಇಮ್ಯುನಿಟಿ ಚೆನ್ನಾಗಿರೋದು. ಕೊರೋನಾಗ್ ಬರೀ ನಾ ಮನೇಲಿ ಕೂತ್ಕೊಂಡ್ಬಿಡ್ತೀನಿ ಅಂದ್ರೆ ಆಗಲ್ಲ, ಇಮ್ಯುನಿಟಿ ಚೆನ್ನಾಗಿರ್ಬೇಕು, ನೆನ್ಪಿಟ್ಕೊಳ್ಳಿ. ಹಾಗಾಗಿ ಕೋಮಾರ್ಬಿಡಿಟೀಸ್ ಇರುವಂತಹ ಈ ಡಯಾಬಿಟಿಸ್ ಕಂಟ್ರೋಲ್ ಇಲ್ಲ, ಅಥವಾ ಕ್ರಾನಿಕ್ ರೀನಲ್ ಫೇಲ್ಯೂರ್ ಆಗಿದೆ, ಅಥವಾ ಲಿವರ್ ಫೇಲ್ಯೂರ್ ಆಗಿದೆ, ಅಥವಾ ಅಸ್ತಮಾ ಪೇಷಂಟ್ಸ್ ಇದ್ದಾರೆ, ಅಂತವ್ರಿಗೆಲ್ಲ ಸ್ವಲ್ಪ, ಅಥವಾ ಇಮ್ಯುನೋಸಪ್ರೆಸೆಂಟ್ಸ್ ನ ಕೆಲವು ಕ್ಯಾನ್ಸರ್ ಪೇಷಂಟ್ಸ್ ಇರ್ತಾರೆ, ಅದು ಕಿಡ್ನಿ ಟ್ರಾನ್ಸ್ಪ್ಲಾಂಟ್, ಲಿವರ್ ಟ್ರಾನ್ಸ್ಪ್ಲಾಂಟ್ ಆಗಿರುವಂತಹ
ಆ ಪೇಷಂಟ್ಸ್ ಗಳಿದ್ರೆ ಅಂಥವ್ರಲ್ಲಿ ಬಾಡಿ ಇಮ್ಯುನಿಟಿ ಬಹಳ ಕಡಿಮೆ ಇರುತ್ತೆ, ಅಂಥವ್ರಿಗೆ ಈ ತರ ಇನ್ಫೆಕ್ಷನ್ ಚಾನ್ಸಸ್ ಆಗೋ ಚಾನ್ಸಸ್ ಜಾಸ್ತಿ. ಹಾಗೆ ಬಾಡಿ ಇಮ್ಯುನಿಟಿಯನ್ನ ಮೇಂಟೈನ್ ಮಾಡ್ಲಿಕ್ಕೆ ಈ ತರ ಕ್ಯಾಲ್ಸಿಯಂ, ಈ ತರ ಆಹಾರ ಪದಾರ್ಥಗಳು ಏನ್ ಬ್ಯಾಲೆನ್ಸ್ ಡಯಟ್ ಅಂತ ಹೇಳಿದ್ನಲ್ಲ, ಆ ರೀತಿ ಆಹಾರ ಪದಾರ್ಥಗಳನ್ನ ರೆಗ್ಯುಲರ್ ತಗೊಳ್ಬೇಕಾಗತ್ತೆ ಬಹಳ ಮುಖ್ಯವಾಗಿ. ದೆನ್ ಎಕ್ಸಸೈಸ್, ನಿಮ್ಗೆ ಗೊತ್ತಿರುವಾಗೆ ಲಂಗ್ಸ್ ಮೇನ್ಲಿ ಎಫೆಕ್ಟ್ ಆಗುವಂಥದ್ದು. ವಾಕಿಂಗ್, ಬ್ರಿಸ್ಕ್ ವಾಕಿಂಗ್ ಮಾಡ್ಬೇಕು, ಮಿನಿಮಮ್ 20 to 30 minutes ಬ್ರಿಸ್ಕ್ ವಾಕಿಂಗ್ ಮಾಡಿದ್ರೆ ಲಂಗ್ ಕೆಪಾಸಿಟಿ ಇಂಪ್ರೂವ್ ಆಗುತ್ತೆ, ಬ್ರೀತಿಂಗ್ ಚೆನ್ನಾಗುತ್ತೆ. ನಿಮ್ಗೆ ಗೊತ್ತೇ, ಬಹಳಷ್ಟು ಜನ ಆಕ್ಸಿಜನ್ ಸಿಗ್ಲಿಲ್ಲ ಅಂತ ಎಷ್ಟೊಂದು ಜನ ಸಾವು ನೋವುಗಳಾಗಿದೆ, ನಿಮ್ಗೆ ಗೊತ್ತಿದೆ. ನಿಮ್ಮ ಲಂಗ್ಸ್ ಚೆನ್ನಾಗಿದ್ರೆ, ನಿಮ್ ಲಂಗ್ ಎಲ್ ಚೆನ್ನಾಗಿದ್ರೆ, ಆಕ್ಸಿಜನೇಷನ್ ಚೆನ್ನಾಗಿ ಆಗ್ತಿದ್ರೆ ಅರ್ಧ ಸಾವು ನೋವುಗಳನ್ನ ಕಡಿಮೆ ಮಾಡಬಹುದು. ಜೊತೆಗೆ ಲೈಫ್ ಸ್ಟೈಲ್, ನೋಡಿ, there are two kings, they will destroy or kill you without using a sword. ಯಾವ ಇರ್ಬೋದು ಕಿಂಗ್ಸ್? ಗೆಸ್ ಮಾಡಿ ನೋಡೋಣ. ಎನಿ ಗೆಸ್ಸಸ್? ಯಾರು ಇಬ್ರು ಕಿಂಗ್ಗಳು ನಮ್ಮನ್ನ ಕತ್ತಿನ ಏನು ಯುದ್ಧ ಮಾಡನೆ ಸಾಯಿಸ್ತಾರೆ? ಎಸ್, there are two kings. One is smoking, next one is drinking. ಅವೆರಡು ಕಿಂಗ್ಸ್ ನಿಮ್ಗೆ ಸೋರ್ಡ್ ಕತ್ತಿ ಗಿತ್ತಿ ತೆಗೆದ್ ಬೇಕಿಲ್ಲ. ಅದ್ ಹೇಗೆ ಅಂತ ನೀವೇ ದುಡ್ಡು ಕೊಟ್ಟು ಕಾಯಿಲೆ ಕೊಂಡ್ಕೊಂಡಂಗ್ ಲಕ್ಷಣ ಅಲ್ವಾ? ಕಾಯಿಲೆ ತಾನಾಗ್ ಬರೋದಲ್ಲ, ನೀವು ದುಡ್ಡು ಕೊಟ್ಬಿಟ್ಟು ಕಾಯಿಲೆ ಕೊಂಡ್ಕೊಂಡಂಗೆ, ಆ ರೀತಿ ಪ್ರಾಬ್ಲಮ್ ಆಗುತ್ತೆ. ಹಂಗೆ ಲೈಫ್ ಸ್ಟೈಲ್ ಕೂಡ ಚೆನ್ನಾಗಿರ್ಬೇಕು, ಬ್ಯಾಡ್ ಹ್ಯಾಬಿಟ್ಸ್ ಇರಬಾರ್ದು, ಕರೆಕ್ಟ್ ಟೈಮ್ ಊಟ ತಿಂಡಿ ತಿನ್ಬೇಕು, ಕರೆಕ್ಟ್ ಟೈಮ್ ಮಲ್ಕೋಬೇಕು, ಕರೆಕ್ಟ್ ಟೈಮ್ ಒಂದು ಶಿಸ್ತುಬದ್ಧವಾದ ಜೀವನವನ್ನು ನಡೆಸಬೇಕಾಗುತ್ತೆ. ನೋಡಿ, ಬ್ಯಾಲೆನ್ಸ್ ಡಯಟ್ ಅಂತ ಅವಾಗ್ಲೇ ಹೇಳ್ದಂಗೆ, ನಮ್ಮ ಸೌತ್ ಇಂಡಿಯನ್ ಫುಡ್ ಬೆಸ್ಟ್ ಎಕ್ಸಾಂಪಲ್. ನಮ್ಮ ಬಾಳೆ ಎಲೆ ಊಟ ನೋಡಿ, ಎಲ್ಲ ಇದೆ ಅದರಲ್ಲಿ. ರೈಸ್ ಇದೆ, ಅದ್ರಲ್ಲಿ ಕಾರ್ಬೋಹೈಡ್ರೇಟ್ಸ್ ಇದೆ, ತವೆ ಹಾಕಿರ್ತದೆ, ಅದರಲ್ಲಿ ಬೇಳೆಕಾಳಲ್ಲಿ ಪ್ರೋಟೀನ್ಸ್ ಇರುತ್ತೆ, ಮತ್ತೆ 2-3 ತರದ್ದು ಪಲ್ಯಗಳಿದಾವೆ, ತರಕಾರಿಗಳಿದಾವೆ, ಅದೆಲ್ಲ ರೀತಿಯ ವೈಟಮಿನ್ ಸಿಗುತ್ತೆ, ನಿಮ್ಗೆ ಜಿಂಕ್ ಸಿಗುತ್ತೆ, ಪ್ರತಿಯೊಂದು ಸಿಗುತ್ತೆ. ಇದು ಬ್ಯಾಲೆನ್ಸ್ ಡಯಟ್ ಅಂದ್ರೆ. ಬರೀ ಹೊಟ್ಟೆ ತುಂಬಾ ಅನ್ನ ತಿಂದ್ರೆ ಆಗಲ್ಲ, ಬಟ್ಟೆ ತುಂಬಾ ಬರೀ ಮುದ್ದೆ ತಿಂದ್ರೆ ಆಗಲ್ಲ. ಇದು ಬ್ಯಾಲೆನ್ಸ್ ಡಯಟ್, ಈ ರೀತಿಯ ಡಯಟ್. ನೀವು ಶಿಕ್ಷಕರು ಮಕ್ಕಳಿಗೆ ಇದನ್ನ ಬಿಡಿಸಿ ಹೇಳ್ಬೇಕು ಪಾಪ. ಕೆಲವು ಮಕ್ಳು ಬಹಳ ಕಂಪ್ಲೇಂಟ್, ನನ್ನ ಪೇಷಂಟ್ಸ್ ಬರ್ತಾರೆ, ಸರ್ ನನ್ನ ಮಗು ಸಾಂಬಾರ್ಗೆ ತರಕಾರಿ ಹಾಕಿ ಸೈಡ್ ತೆಗೆದಿರ್ತಾರೆ ಸರ್, ತರಕಾರಿ ತಿನ್ನೋದಿಲ್ಲ, ಬರೀ ತಿಳಿಸಾರು ತಿಂತಾರೆ, ಅದು ಬರೀ ಮಜ್ಜಿಗೆನ ತಿಂತಾರೆ ಸರ್, ತರಕಾರಿ ತಿನ್ನೋದೇ, ಹಣ್ಣು ಹಂಪಲ್ ತಿನ್ನೋದೇ ಇಲ್ಲ ಸರ್ ಅಂತ. ನೋಡಿ, ಅದು ನಾವು ಮಕ್ಕಳ ಆರೋಗ್ಯವನ್ನು ನೋಡ್ಕೊಳ್ಳೋದು ನಮ್ಮ ವೈಯಕ್ತಿಕ ಜವಾಬ್ದಾರಿ ಅಲ್ವಾ? ಟೀಚರ್ಸ್ ಆಗಿರ್ಬೋದು, ಅಥವಾ ಮಕ್ಕಳಲ್ಲಿ ಪೋಷಕರಾಗಿ ಆಗಿರ್ಬೋದು. ಸೊ ಅವರು ಮಕ್ಕಳನ್ನ ಆರೋಗ್ಯವನ್ನು ಕಾಪಾಡುವಲ್ಲಿ ಬಹಳ ಇಂಪಾರ್ಟೆಂಟ್ ರೋಲ್ ಪ್ಲೇ ಮಾಡ್ತಾರೆ, ನಿಮ್ಗೆಲ್ಲ ಗೊತ್ತಿದೆ. ಸೊ ಹಾಗಾಗಿ ಈ ರೀತಿಯ ಒಂದು ಬ್ಯಾಲೆನ್ಸ್ ಡಯಟ್ ಅನ್ನ ಮಕ್ಕಳಿಗೆ ಚಿಕ್ಕವರಿರುವಾಗಲೇ ಅವ್ರ ತಲೆಗೆ ತುಂಬಿ ಈ ರೀತಿಯ ಆಹಾರ ಪದಾರ್ಥಗಳನ್ನ ಉಪಯೋಗಿಸಕ್ಕೆ ಹೇಳ್ಬೇಕಾಗತ್ತೆ ನೀವು. ಸೊ ಸೆಲ್ಫ್ ಡಿಸಿಪ್ಲಿನ್ ಇಂಪಾರ್ಟೆಂಟ್. ಸೆಲ್ಫ್ ಡಿಸಿಪ್ಲಿನ್ ಇದ್ರೆ ಬಹಳಷ್ಟು ಜನಕ್ಕೆ ಈ ಕಾಯಿಲೆ ಬರೋದು. ಅವಾಗ್ಲೇ ಹೇಳ್ದಂಗೆ ಕೊರೋನಾ ಇಟ್ಸ್ ಎ ಬಿಹೇವಿಯರಲ್ ಡಿಸೀಸ್ ಅಂತ ಹೇಳ್ತೀವಿ. ಯಾರು ಸರಿಯಾಗಿ ಬಿಹೇವಿಯರ್ ಇಲ್ಲ, ಸರಿಯಾಗಿ ಕೆಮ್ಮಲ್ಲ, ಸೀನಲ್ಲ, ಯಾರು ಕರೆಕ್ಟ್ ಆಗಿ ಮಾಸ್ಕ್ ಉಪಯೋಗಿಸ್ತಾ ಇಲ್ಲ, ಅಂತವ್ರಿಗೆ ಬರ್ತಾ ಇರೋದು ಬಿಟ್ಟು ಬೇರೆ ಇಟ್ಸ್ ಎ ಬಿಹೇವಿಯರಲ್ ಡಿಸಾರ್ಡರ್, ಇಟ್ಸ್ ಎ ಬಿಹೇವಿಯರಲ್ ಡಿಸೀಸ್ ಅಂತ ಹೇಳ್ತೀವಿ ನಾವು. ಯಾರು ಕರೆಕ್ಟ್ ಆಗಿ ಈ ಒಂದು ಕ್ರಮವಾಗಿ ಇದನ್ನೆಲ್ಲ ಕರೆಕ್ಟ್ ಉಪಯೋಗಿಸ್ಕೊಳ್ತಾರೋ ಅವ್ರು ಯಾರಿಗೂ ಈ ತರ ಎಫೆಕ್ಟ್ ಆಗಿಲ್ಲ. ಯಾರು ಕರೆಕ್ಟ್ ಉಪಯೋಗಿಸ್ತಾ ಇಲ್ಲ ಅವ್ರಿಗಷ್ಟೇ ಈ ತರ ಪ್ರಾಬ್ಲಮ್ ಆಗ್ತಾ ಇದೆ. ನಿಮ್ಗೆ ಗೊತ್ತಿರುವಂಗೆ ಸೆಲ್ಫ್ ಡಿಸಿಪ್ಲಿನ್ ಇಸ್ ವೆರಿ ಇಂಪಾರ್ಟೆಂಟ್. ಎಸ್ಪೆಷಲಿ ನೀವು ಟೀಚರ್ಸ್ಗಳು, ಸಾರ್ವಜನಿಕರು, ನಿಮ್ಗೆ ಸೆಲ್ಫ್ ಡಿಸಿಪ್ಲಿನ್ ಇದೆ, ಯು ಕ್ಯಾನ್ ಮೋಟಿವೇಟ್ ಅದರ್ಸ್ ಟು ಫಾಲೋ. ನೀವು ಕರೆಕ್ಟ್ ಮಾಸ್ಕ್ ಹಾಕೊಂಡ್ರೆ, ನೀವು ಕರೆಕ್ಟ್ ಫಾಲೋ ಮಾಡ್ತಿದ್ರೆ, ನೀವು ಬೇರೆಯವ್ರಿಗೆ ಹೇಳ್ಬೋದು ಅಲ್ವಾ? ಸೊ ನೀವು ನಿಮ್ಗೆ ಮಾರ್ಗದರ್ಶಕರು ಅಂತ ಹೇಳ್ತೀವಿ, ಗುರು ಹಿರಿಯರಿಗೆ, ಟೀಚರ್ಸ್ ಗಳಿಗೆ. ನೀವು ಕರೆಕ್ಟ್ ಫಾಲೋ ಮಾಡ್ಬೇಕು. ನೀವು ಕರೆಕ್ಟ್ ಮಾಸ್ಕ್ ಹಾಕೊಂಡ್ರೆ ಅವಾಗ ನೀವು ಮಕ್ಳುಗಳು, ಶಾಲೆ ಬರೋ ಮಕ್ಳುಗಳು ಕರೆಕ್ಟ್ ಹಾಕೊಳ್ತಾರೆ, ಅದು ಬಹಳ ಇಂಪಾರ್ಟೆಂಟ್. ಸೊ ನೀವು ಸೆಲ್ಫ್ ಡಿಸಿಪ್ಲಿನ್ ಆಗಿರ್ಬೇಕು. ಎರಡನೇದು ಬಂದು ಕ್ಯಾರೆಕ್ಟರ್ ವಿಲ್ ರೇಡಿಯೇಟ್ ಅಂಡ್ ಜನರೇಟ್ ಆರಾ ಆಫ್ ರೆಸ್ಪೆಕ್ಟ್. ನೋಡಿ, ನಿಮ್ಮ ಕ್ಯಾರೆಕ್ಟರ್, ನಿಮ್ಮ ಒಂದು ನೀತಿ ಏನಿರುತ್ತಲ್ಲ, ನೀವು ಒಂದು ನೀತಿ ಹೇಳ್ಕೊಡ್ತೀರಾ, ನೀವು ಚೆನ್ನಾಗಿದ್ರೆ ನಿಮ್ಮ ಮಕ್ಕಳು ಅದನ್ನ ಫಾಲೋ ಮಾಡ್ತಾರೆ. ಮಕ್ಕಳು 2 ತರ ಕಲಿತಾರಂತೆ. ಒಂದು ಟಾಟ್, ಅನ್ನೋದು ಕಾಟ್ ಅಂತ. ಟಾಟ್ ಅಂದ್ರೆ ನೀವು ಹೇಳ್ಕೊಳ್ಳುವಂಥದ್ದು, ನೀವೇನೋ ಮ್ಯಾಥ್ಸ್ ಹೇಳ್ಕೊಡ್ತೀರಾ, 2+2 ಹೇಳ್ಕೊಡ್ತೀರಾ, ಹಾಗೆ ಹೇಳ್ಕೊಡ್ತಾರೆ, ಕಲ್ತ್ಕೊಂತಾರೆ. ಇನ್ನೊಂದು ಕಾಟ್ ಅಂತಂದ್ರೆ ಅವ್ರು ನಿಮ್ ನೋಡಿ ಕಲ್ತ್ಕೋತಾರೆ. ನೀವು ಹೇಳಿದ್ರೆ ಮಾಡಲ್ಲ, ಅವ್ರು ನಿಮ್ ನೋಡಿ ಕಲ್ತ್ಕೊಂತಾರೆ. ಸಪೋಸ್ ನೀವೇ ಮಧ್ಯದಲ್ಲಿ ಫೋನ್ ನ ಉಪಯೋಗಿಸ್ಬೇಡಿ ಅಂತ ಹೇಳಿ ನೀವು ಮಧ್ಯೆ ಫೋನ್ ಅಲ್ಲಿ ಮಾತಾಡೋಂಥದ್ದು, ಅಥವಾ ನೀವೇ ಡ್ರಿಂಕ್ಸ್ ಮಾಡ್ಬೇಡಿ ಅಂತ ಹೇಳಿ ಡ್ರಿಂಕ್ಸ್ ಮಾಡುವ, ವಾಟ್ ಎವರ್ ಇಟ್ ಇಸ್, ಆತರ ಅದನ್ನ ನೋಡಿ ಪೋಷಕರೇ ಆಗಿರ್ಬೋದು, ಮನೇಲಿ ಅಪ್ಪ ಮಗಳೇ ಆಗಿರ್ಬೋದು ಅಲ್ವಾ, ನೀವೇ ಮನೇಲಿ ಸುಳ್ಳು ಹೇಳ್ತಾ ಇದ್ರೆ, ಅಥವಾ ಜಾಸ್ತಿ ಸೋಷಿಯಲ್ ಮೀಡಿಯಾ ನೋಡ್ತಾ ಇದ್ರೆ, ನೀವೇ ಜಾಸ್ತಿ ಮೊಬೈಲ್ ಜಾಸ್ತಿ ಉಪಯೋಗಿಸ್ತಾ ಇದ್ರೆ, ಅವಾಗೆಲ್ಲ ಏನಂತೆ, ಮಕ್ಕಳಿಗೆ ನೀವು ಹೇಳುವಂತ ಅಧಿಕಾರ ಇಲ್ಲ. ಯಾಕಂದ್ರೆ ಅವರು ಅದನ್ನ ನೋಡಿ ಕಲಿತಾರೆ. ನೀವು ಹೇಳಿದ್ನ ಅವ್ರು ಮಾಡಲ್ಲ. ದೇ ವೋಂಟ್ ಲಿಸನ್ ಟು ಯು, ದೇ ವಿಲ್ ಕಾಪಿ ವಾಟ್ ಯು ಡೂ. ಸೊ ಟಾಟ್ ಅಂಡ್ ಕಾಟ್ ಇದನ್ನ ಬಿಟ್ಕೊಳ್ಳಿ ಶಿಕ್ಷಕರು. ನೀವೇನು ಹೇಳೋದಕ್ಕಿಂತ ಹೆಚ್ಚಾಗಿ ನೀವೇನ್ ಮಾಡ್ತೀರಾ ಅದನ್ನ ಕಲಿತಾರೆ ಮಕ್ಕಳು. ಸೊ ಹಾಗಾಗಿ ನೀವು ಅವರಿಗೆ ಆದರ್ಶಪ್ರಾಯರಾಗಿರ್ಬೇಕು, ಅದು ಬಹಳ ಇಂಪಾರ್ಟೆಂಟ್. ನೆಕ್ಸ್ಟ್ ಕಾನ್ಫಿಡೆನ್ಸ್ ಅಂಡ್ ಆಟಿಟ್ಯೂಡ್. ನಿಮ್ಮ ಆಟಿಟ್ಯೂಡ್, ನೀವೆಷ್ಟು ಧೈರ್ಯದಿಂದ ಮಕ್ಕಳಿಗೆ
ಪಾಠ ಪ್ರವಚನ ಮಾಡಿದಷ್ಟು ಧೈರ್ಯದಿಂದ ಕೊರೋನಾವನ್ನು ನೀವು ಎದುರಿಸಿದ್ರಾ, ಅಷ್ಟೇ ಧೈರ್ಯವನ್ನ ನೀವು ಮಕ್ಕಳಲ್ಲಿ ತುಂಬಬೇಕು. ನಾನು ಅವಾಗ್ಲೂ ಹೇಳ್ದಂಗೆ ಆತರ ಡೆತ್ಸ್ ಆಗೋದ್ ಬೇಡ. ಯಾರು ಕೊರೋನಾಗೆ ಎದುರ್ಕೊಂಡು ಬಹಳಷ್ಟು ಡೆತ್ಸ್ ಆಗಿದೆ, ನೀವು ನೋಡಿದ್ರ. ಕೊರೋನಾದ ಡೆತ್ ಅದು ಬೇರೆ, ಬಟ್ ಕೊರೋನಾ ಭಯದಿಂದನೇ ಒಬ್ರು ನನ್ಗೆ ಇವ್ಳು ನೆನಪಿದೆ, ಫಸ್ಟ್ ಅಲ್ಲೇ ಬಂದಾಗ ಮಂಗ್ಳೂರ್ ಕಡೆ ಪಾಪ ಅವ್ರು ಪೆಟ್ರೋಲ್ ಬಂಕ್ ಅಲ್ಲಿ ಕೆಲಸ ಮಾಡ್ತಾ ಇದ್ರಂತೆ. ಅವ್ರಿಗೆ ಕೊರೋನಾ ಬಂದಿಲ್ಲ, ಸ್ವಲ್ಪ ಮೈಕೈ ನೋವು, ಸ್ವಲ್ಪ ಶೀತ, ಸ್ವಲ್ಪ ಒಣಕೆಮ್ಮು, ಜ್ವರ, ಗಂಟ್ಲು ನೋವೆಲ್ಲ ಆಗಿದೆ. ಅದಕ್ಕೆ ಅವ್ರು ಎದುರ್ಕೊಂಡ್ಬಿಟ್ಟಿದ್ದಾರೆ, ಅಯ್ಯೋ ನನ್ ಕೊರೋನಾ ಬಂದಿದೆ, ನನ್ ಮನೆಗೆ ಹೋದ್ರೆ ಏನ್ ಗತಿ, ಮನೇಲಿ ಮೊಮ್ಮಕ್ಳಿದಾರೆ, ಸೊಸೆ ಇದಾರೆ, ಮಗಳಿದಾರೆ, ವಯಸ್ಸಾದ ಹೆಂಡತಿ ಇದ್ದಾಳೆ, ಹೆಂಡತಿಗೆ ಡಯಾಬಿಟಿಸ್ ಇದೆ, ನನ್ ಮನೆಗೆ ಹೋದ್ರೆ ನನ್ನಿಂದ ಅವ್ರಿಗೆಲ್ಲ ಸ್ಪ್ರೆಡ್ ಆಗ್ಬಿಡುತ್ತೆ ಅನ್ಬಿಟ್ಟು ಪುಣ್ಯಾತ್ಮ ಪೆಟ್ರೋಲ್ ಬಂಕ್ ಅಲ್ಲಿ ಪೆಟ್ರೋಲ್ ಸುರ್ಕೊಂಡು ಆತ್ಮಹತ್ಯೆ ಮಾಡ್ತಾರೆ. ನೋಡಿ, ಆತರ ಆದ್ರೆ ಹೇಗೆ ಜೀವನ ಅಲ್ವಾ? ಸೊ ಹಂಗಾಗಿ ಕಾನ್ಫಿಡೆನ್ಸ್ ಬಹಳ ಇಂಪಾರ್ಟೆಂಟ್. ನೀವು ಜನಗಳಿಗೆ ಧೈರ್ಯ ತುಂಬಬೇಕು. ಇದು ಸುಸಂದರ್ಭ. ನಿಮ್ಮ ಮಕ್ಳಿಗೆ ಯಾರು ಜ್ವರ ಬಂದಿದ್ರೆ ಖಂಡಿತ ಅವ್ರನ್ನ ನೀವೇ ಹೇಳ್ಬೇಡಿ, 2-3 ವಾರ ಖಂಡಿತ ಕಳಿಸ್ಬೇಡಿ. ಸ್ವಲ್ಪ ಡೌಟ್ ಇದ್ದು ಬರೋದ್ ಬೇಡ. ಈಗ ಏನ್ ತೊಂದರೆ ಇಲ್ಲ, ನಿಮ್ಗೆ ಗೊತ್ತಿರಾಗೆ ಸರ್ಕಾರನೇ ಎಕ್ಸಾಮ್ ಇಲ್ದಾನೆ ಪಾಸ್ ಮಾಡ್ಬಿಟ್ಟಿದೆ, 10th ಅವ್ರನ್ನೇ ಪಾಸ್ ಮಾಡ್ಬಿಟ್ಟಿದೆ. ಹಾಗಾಗಿ ನಿಮ್ಮ ಆರೋಗ್ಯದ ಕಡೆ ಹೆಚ್ಚು ಗಮನ ಕೊಡಿ. 1 ವರ್ಷ ಶೈಕ್ಷಣಿಕವಾಗಿ ಸ್ವಲ್ಪ ಹಿಂದುಳಿದ್ರು ಏನಂತ ತೊಂದರೆ ಇಲ್ಲ, ಏನ್ ಪ್ರಾಬ್ಲಮ್ ಇಲ್ಲ. ಜೀವ ಉಳಿದೆ ತಾನೆ, ಆಮೇಲೆ ಜೀವನ ಆಗ್ಲಿ, ಶಿಕ್ಷಣ ಆಗ್ಲಿ ಮತ್ತೆಲ್ಲ. ಸೊ ಹಾಗಾಗಿ ಈಗ ಜೀವ ಉಳಿಸ್ಕೊಳ್ಳೋದೇ ಬಹಳ ಇಂಪಾರ್ಟೆಂಟ್. ದಯವಿಟ್ಟು ನಾನು ಕೇಳ್ಪಟ್ಟೆ, ಎಷ್ಟೊಂದ್ ಜನ ಮೇಸ್ಟ್ರುಗಳು ಕೂಡ ಜ್ವರ ಇದ್ದಾಗ ದಯವಿಟ್ಟು ಹೋಗ್ಬೇಡಿ ಸ್ಕೂಲ್ಗೆ. ನಿಮ್ಗೆ ಗೊತ್ತಿಲ್ಲ ಅಲ್ವಾ, ನಿಮ್ಮಿಂದ ಎಷ್ಟೊಂದ್ ಜನ ಮಕ್ಳು ಬಂದಿರ್ತಾರೆ, 40 ಜನ, 50 ಜನ, 100 ಜನ, 150 ಜನ. ಆ ಮಕ್ಕಳಿಗೆ ನಿಮ್ಮಿಂದ ತೊಂದರೆ ಆಗ್ಬಾರ್ದು. ನಿಮ್ಮಿಂದ ಬೇರೆ ಶಿಕ್ಷಕರಿಗೆ, ಅಲ್ಲಿ ಬೇರೆ ಸಿಬ್ಬಂದಿ ವರ್ಗದವರಿಗೆ, ಗ್ರೂಪ್ ಡಿ ವರ್ಕರ್ ಯಾರು ಬೇಕಾದ್ರೂ ತೊಂದರೆ ಆಗ್ಬೋದು, ನಿಮ್ಗೆ ಸ್ಪ್ರೆಡ್ ಆಗ. ಖಂಡಿತ ತಾವುಗಳು ಏನಾದ್ರು ಜ್ವರ ಸಿಂಪ್ಟಮ್ಸ್ ಇದ್ದು ಖಂಡಿತ ಹೋಗಿ ತೋರಿಸ್ಕೊಳ್ಳಿ. ಒಂದ್ ವೇಳೆ ಪಾಸಿಟಿವ್ ಇದ್ರೆ ನಥಿಂಗ್ ಟು ವರಿ, ದಯವಿಟ್ಟು ಐಸೋಲೇಟ್ ಆಗಿರಿ, ಬಹಳ ಇಂಪಾರ್ಟೆಂಟು. ಅದೇ ರೀತಿ ಮಕ್ಕಳಿಗೂ ಏನ್ ಮಾಡ್ತಾರೆ ಅಂತ ಕಳ್ಸಿಬಿಡ್ತಾರೆ, ಗೊತ್ತಿರಲ್ಲ, ಏನಾಗಿಲ್ಲ ಹೋಗು ಅಂತ ಕಳ್ಸೋ ಇರ್ಬೋದು, ಗೊತ್ತಿಲ್ಲ. ಸೊ ಆತರ ಸ್ವಲ್ಪ ಡೌಟ್ ಇದ್ರು ಕೂಡ ಅವ್ರನ್ನ ನೀವೇ ಹೇಳ್ಬಿಡಿ, ಅವಾಯ್ಡ್ ಮಾಡಿ. ಯಾಕೆಂದ್ರೆ ಒಂದು ಮಗುಗೆ ಇನ್ಫೆಕ್ಷನ್ ಆಗಿ ಇಡೀ ರೂಮಲ್ಲಿ ಇರುವಂತ ಅಷ್ಟು ಮಕ್ಕಳಿಗೂ ಇನ್ಫೆಕ್ಷನ್ ಸ್ಪ್ರೆಡ್ ಮಾಡೋದ್ ಬೇಡ. ಸೊ ಹಾಗಾಗಿ ಮಕ್ಕಳನ್ನ ಐಸೋಲೇಟ್ ಮಾಡುವಂಥದ್ದು ಬಹಳ ಇಂಪಾರ್ಟೆಂಟ್. ಸೊ ಹಾಗಾಗಿ ಇಟ್ಸ್ ಪ್ರಿವೆನ್ಷನ್ ಫ್ರಮ್ ಈವಿಲ್ ಅಂಡ್ ಡಿಸ್ಆನೆಸ್ಟಿ. ಆ ಈವಿಲ್ ಏನ್ ತೊಂದರೆ ಕೊಡ್ತಾ ಇದೆ ಕೊರೋನಾ, ಅದನ್ನ ಪ್ರಿವೆನ್ಷನ್ ಮಾಡುವಂತದ್ದು ಇಟ್ಸ್ ವೆರಿ ವೆರಿ ಇಂಪಾರ್ಟೆಂಟ್. ಪ್ರಿವೆನ್ಷನ್ ಈಸ್ ಆಲ್ವೇಸ್ 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 ಬೆಟರ್ ದನ್ ಕ್ಯೂರ್. ಬಹಳ ನೆನ್ಪಿಟ್ಕೊಳ್ಳಿ. ಸೊ ಹಂಗಾಗಿ ಶಿಕ್ಷಕರು ಈ 3ನೇ ಅಲೆಯಲ್ಲಿ ಬಹಳ ಇಂಪಾರ್ಟೆಂಟ್ ಅಂತ ಪಾತ್ರ ವಹಿಸ್ತೀರಾ. ಖಂಡಿತವಾಗಿ ಮಕ್ಕಳಿಗೆ ಸ್ವಲ್ಪ ಮುನ್ಸೂಚನೆ ಇದ್ದಂಗೆನೆ ಅವ್ರನ್ನ ಐಸೋಲೇಟ್ ಮಾಡಿ, ನೀವು ಅವಶ್ಯಕತೆ ಇದ್ರೆ ಐಸೋಲೇಟ್ ಆಗಿ. ನೆಕ್ಸ್ಟ್, ಇಟ್ ಜನರೇಟ್ಸ್ ಫಿಯರ್ಲೆಸ್ನೆಸ್. ನೀವು ಸೆಲ್ಫ್ ಕಾನ್ಫಿಡೆಂಟ್ ಆಗಿದ್ರೆ, ನೀವು ಫಿಯರ್ಲೆಸ್ ಆಗಿದ್ರೆ, ನೀವು ಧೈರ್ಯದಿದ್ರೆ 4 ಜನಕ್ಕೆ ಧೈರ್ಯದ ಮಾತು ಹೇಳ್ಬೋದು. ಇದು ಒಂದ್ ಸಂದರ್ಭ. ನಾ ಹೇಳ್ದಂಗೆ ಮಕ್ಳಿಗೆ ಒಂದ್ ವೇಳೆ ಪಾಸಿಟಿವ್ ಬಂದ್ರೆ ದಯವಿಟ್ಟು ಅವ್ರ ತಂದೆ ತಾಯಿ ಫೋನ್ ನಂಬರ್ ತಗೊಂಡು ಮಾತಾಡಿ ಅಲ್ವಾ. ಈ ಸಂದರ್ಭ ನೋಡಿ, ನನಗೆ ಎಷ್ಟೊಂದ್ ಜನ ನನ್ನ ಫ್ರೆಂಡ್ಸು, ನನ್ನ ರಿಲೇಟಿವ್ಸ್ ಬಹಳ ಜನ ಫೋನ್ ಮಾಡಿದಾರೆ. ಕೊರೋನಾ ಪಾಸಿಟಿವ್ ಬಂದ್ರು ರಿಲೇಟಿವ್ಸ್, ಫ್ರೆಂಡ್ಸ್, ನನ್ನ ಕಸಿನ್ಸ್, ನನ್ನ 10th ಕ್ಲಾಸ್ಮೇಟ್ಸ್ ಫೋನ್ ಮಾಡ್ತಾ ಇದಾರೆ. ಎಲ್ಲ ವಾಟ್ಸ್ಆಪ್ ಗ್ರೂಪ್ ಅಲ್ಲಿ ಎಲ್ಲರೂ ಗೊತ್ತಿದಲ್ವ ನಿಮ್ಗೆ. 10th ಕ್ಲಾಸ್ಮೇಟ್ಸ್ ಫೋನ್ ಮಾಡ್ತಾರೆ, 2nd PUC ಕ್ಲಾಸ್ಮೇಟ್ಸ್ ಫೋನ್ ಮಾಡ್ತಾರೆ, ಇನ್ನು ನನ್ನ ದೂರ ರಿಲೇಟಿವ್ಸ್ ಯಾರು ಹಳ್ಳಿಯವ್ರು ಫೋನ್ ಮಾಡ್ತಾರೆ, ಗುರುತುಪರಿಚಯ ಪೇಷಂಟ್ಸ್ ಬಹಳ ಜನ ಫೋನ್ ಮಾಡಿದ್ದಾರೆ. ಸೊ ಅವ್ರಿಗೆಲ್ಲ ನಾನು ಸಾಕಷ್ಟು ಧೈರ್ಯ ತುಂಬಿದ್ದೀನಿ. ಬಹಳಷ್ಟು ಜನಕ್ಕೆ ಏನೇನು ಸೂಕ್ತವಾದಂತ ಅಡ್ಮಿಷನ್ ಬೇಕಾದ್ರೆ ಅಡ್ಮಿಷನ್ ಮಾಡಿಸ್ತಿದ್ದೀನಿ, ಆಕ್ಸಿಜನ್ ಬೇಕಾದ್ರೆ ಆಕ್ಸಿಜನ್ ವ್ಯವಸ್ಥೆ ಮಾಡಿಸ್ಕೊಟ್ಟಿದ್ದೀನಿ, ಬೆಡ್ಸ್ ವ್ಯವಸ್ಥೆ ಮಾಡ್ಕೊಟ್ಟಿದ್ದೀನಿ. ಆ ಒಂದು ನನ್ಗೆ ಅವ್ರು ನನ್ನ ಲೈಫ್ ಲಾಂಗ್ ನೆನ್ಪಿಟ್ಕೊಳ್ತಾರೆ. ಅದೇ ರೀತಿ ನೀವು ಕೂಡ ಶಿಕ್ಷಕರು ಯಾರಾದ್ರೂ ನಿಮ್ಮ ಯಾರಾದ್ರೂ ನಿಮ್ಮ ಸ್ಕೂಲ್ ನಲ್ಲಿ ಯಾರಾದ್ರೂ ಮಗುಗೆ ಪಾಸಿಟಿವ್ ಬಂದ್ರೆ, ಅಪ್ಪ ಅಮ್ಮ ಪಾಸಿಟಿವ್ ಬಂದ್ರೆ ಸ್ವಲ್ಪ ಒಂದ್ಸಲಿ ಮಾತಾಡಿ, ಅವ್ರ ಹತ್ರ ಗೈಡ್ ಮಾಡಿ, ಇಂತಿಂತ ಕಡೆ ಹೋಗಿ, PSC ಗೆ ಹೋಗಿ, ಅಲ್ಲೊಂದ್ಸಲಿ ಟೆಸ್ಟ್ ಮಾಡಿಸ್ಕೊಳ್ಳಿ, ಪಾಸಿಟಿವ್ ಬಂದ್ರೆ ಎದುರುಬೇಡಿ, ಏನ್ ಬೇಕು ಟ್ರೀಟ್ಮೆಂಟ್ ಕರೆಕ್ಟಾಗಿ ತಗೊಳ್ಳಿ, ಮನೇಲಿ ಐಸೋಲೇಟ್ ಆಗಿರಿ, ಸ್ವಲ್ಪ ನೀವು ಧೈರ್ಯ ಕೊಡಿ, ಏನು ಹೆದರ್ಕೋಬೇಡಿ, ಏನು ಪ್ರಾಬ್ಲಮ್ ಇಲ್ಲ. ಬಹಳಷ್ಟು ಜನ ನಿಮ್ಗೆ ಗೊತ್ತಿರೋ 80-90% ಜನಕ್ಕೆ ಏನು ತೊಂದರೆ ಆಗದಂಗೆ ಆರಾಮಾಗಿ ಬಂದ್ಬಿಟ್ಟಿದೆ. ಎಷ್ಟೊಂದು ಜನಕ್ಕೆ ಇನ್ಫೆಕ್ಷನ್ ಆಗಿರೋದೇ ಗೊತ್ತಿಲ್ಲ, ಆರಾಮಾಗಿದ್ದಾರೆ. ಸೊ ಆ ರೀತಿ ರಿಕವರ್ ಆಗ್ತಾರಂತ ನೀವು ಸ್ವಲ್ಪ ಮಾನಸಿಕ ಧೈರ್ಯ ತುಂಬಿಟ್ರೆ ಆ ಒಂದು ಜೀವ ಉಳಿತೆ, ಇಡೀ ಒಂದು ಸಂಸಾರನೇ ಉಳಿತೆ. ಹಾಗಾಗಿ ನಿಮ್ಮ ಶಿಕ್ಷಕರ ಜವಾಬ್ದಾರಿ ಬಹಳ ಜಾಸ್ತಿ ಇದೆ, ಎಸ್ಪೆಷಲಿ 3ನೇ ಅಲೆಯಲ್ಲಿ ಮಕ್ಕಳಿಗೆ ಬರೋದ್ರಿಂದ. ನೋಡಿ, ಇದೊಂದು ಮಂತ್ರ ನೀವು ಜಪಿಸ್ಬೇಕು. ಬೆಳಗ್ಗೆ ಎದ್ದ ತಕ್ಷಣ ಇದೊಂದು ಮಂತ್ರ ಜಪಿಸ್ಕೊಳ್ಳಿ. ಯಾರೋ ಸ್ಕ್ರೀನ್ ಶಾಟ್ ತಗೋಬಹುದು. ನನ್ನ ಇಷ್ಟ ಆಗಿರುವಂತಹ ಸ್ಲೈಡ್ಸ್ ದಯವಿಟ್ಟು ಸ್ಕ್ರೀನ್ ಶಾಟ್ ತಗೊಳ್ಳಿ. 4 ಜನಕ್ಕೆ ಅದನ್ನ ಸ್ಪ್ರೆಡ್ ಮಾಡಿ. ವಾಟ್ಸ್ಆಪ್ ಅಲ್ಲಿ ಹಾಕ್ಬೋದು, ಫೇಸ್ಬುಕ್ ಅಲ್ಲಿ ಹಾಕ್ಬೋದು. 4 ಜನಕ್ಕೆ ಅನುಕೂಲ ಆಗ್ಲಿ. ನೀವು ಬೆಳಗ್ಗೆ ಎದ್ದ ತಕ್ಷಣ ಇದೊಂದು 4 ಸೆಂಟೆನ್ಸ್ ಹೇಳ್ಕೋಬೇಕು ನೀವು. ವೆರಿ ಸಿಂಪಲ್, ಏನಿಲ್ಲ. ಐ ಆಮ್ ಆಸಮ್, ಐ ಆಮ್ ಬ್ರಿಲಿಯಂಟ್, ಐ ಆಮ್ ವೆರಿ ವೆರಿ ಕೇರಿಂಗ್, ಐ ಆಮ್ ವೆರಿ ಮಚ್ ಡೆಡಿಕೇಟೆಡ್, ಐ ಆಮ್ ಎಂಥೂಸಿಯಾಸ್ಟಿಕ್, ಐ ಆಮ್ ಫೆಂಟಾಬುಲಸ್. ಫೆಂಟಾಬುಲಸ್ ಅನ್ನೋ ಪದ ಬಹಳ ಜನ ಕೇಳಿದ್ರ? ಚಾಟ್ ಅಲ್ಲಿ ಹಾಕಿ ನೋಡೋಣ ಎಷ್ಟು ಜನ ಕೇಳಿದ್ರಂತೆ. ವೈ ಅಂತ ಟೈಪ್ ಮಾಡಿ ನೋಡೋಣ. ಟೈಪ್ ಮಾಡಿ ವೈ ಅಂತ ಎಷ್ಟು ಜನ ಕೇಳಿದ್ರ ಫೆಂಟಾಬುಲಸ್ ಪದ ಅಂತ. ಫೆಂಟಾಬುಲಸ್ ಅನ್ನೋ ಪದ 2 ಪದಗಳ ಮಿಕ್ಸ್. ಅದು ಒಂದು ಫ್ಯಾಂಟಾಸ್ಟಿಕ್ ಅಂತ, ಇನ್ನೊಂದು ಫ್ಯಾಬುಲಸ್ ಅಂತ. ಅವೆರಡು ಮಿಕ್ಸ್ ಆಗಿ ಫೆಂಟಾಬುಲಸ್ ಅಂತ ಆಗಿದೆ. ಇದನ್ನ ನೆನ್ಪಿಟ್ಕೊಳ್ಳಕ್ ಏನ್ ಕಷ್ಟ ಇಲ್ಲ ಗೆಳೆಯರೆ. ABCDEF ಅಷ್ಟೇ. A for awesome, B for brilliant, C for caring, D for dedicated,
E for enthusiastic and F for fantabulous. ನೀವು ಶಿಕ್ಷಕರು ಇದನ್ನ ನಿಮ್ಮ ಮನಸ್ಸಲ್ಲಿ ಬೆಳಗ್ಗೆ ಎದ್ದ ತಕ್ಷಣ ಮಂತ್ರ ತರ ಒಂದ್ಸಲ ಹೇಳ್ಕೊಳ್ಳಿ, ರಾತ್ರಿ ಮಲಗೋಗ್ ಮುಂಚೆ ಒಂದ್ಸಲ ಹೇಳ್ಕೊಳ್ಳಿ. ಯಾಕೆಂತಂದ್ರೆ ನಮ್ ಸಬ್ ಕಾನ್ಶಿಯಸ್ ಮೈಂಡ್ ಆ ಟೈಮಲ್ಲಿ ಬಹಳ ಆಕ್ಟಿವ್ ಆಗಿರುತ್ತೆ. 70 to 80% ಸಬ್ ಕಾನ್ಶಿಯಸ್ ಮೈಂಡ್, ಬರೀ ಒಂದು 10 to 15% ಅಷ್ಟೇ ನಮ್ಮ ಕಾನ್ಶಿಯಸ್ ಮೈಂಡ್. ನಮ್ಮ ಸಬ್ ಕಾನ್ಶಿಯಸ್ ಮೈಂಡ್ ಅಲ್ಲಿ ನಮ್ಗೆ ಈ ತರ ಪಾಸಿಟಿವ್ ಥಾಟ್ಸ್ ಹಾಕಿದ್ವಿ ಅಂದ್ರೆ, ಈ ತರ ಪಾಸಿಟಿವ್ ಅಸೆಷನ್ಸ್ ಹಾಕೊಂಡ್ವಿ ಅಂತಂದ್ರೆ ಅದು ಬಹಳಷ್ಟು ಕೆಲಸ ಮಾಡುತ್ತೆ. ಈ ಮಂತ್ರ ನೀವಷ್ಟೇ ಹೇಳ್ಬೇಡಿ, ನಿಮ್ಮ ಶಾಲೆಯಲ್ಲಿ ಬರುವಂತ ಮಕ್ಕಳಿಗೆ ಇದನ್ನ ಹೇಳ್ಕೊಡಿ. ಲೆಟ್ ದೆಮ್ ಟೆಲ್, ಇದನ್ನ ಅವ್ರಿಗೆ ಅವ್ರು ಹೇಳ್ಕೊಳ್ಳಿ. ಸ್ವಯಂ ಸೆಲ್ಫ್ ಅಫರ್ಮೇಶನ್ ಅಂತ ಹೇಳ್ತೀವಿ ಇದಕ್ಕೆ, ತಮಗೆ ತಾವೇ ಹೇಳ್ಕೊಳ್ಳಿ. ಇದು ಬಹಳ ಕೌಂಟ್ ಆಗುತ್ತೆ. ಬಾಡಿ ಇಮ್ಯುನಿಟಿ ಡೆವಲಪ್ ಆಗಕ್ಕೆ ಆಗಿರ್ಬೋದು, ಅಥವಾ ನಿಮ್ಮ ಮನಸ್ಸನ್ನ ಯಾವಾಗ್ಲೂ ಹೇಳಿದಂಗೆ ಮೈಂಡ್ ಟಾಕ್ಸ್ ಟು ಈಚ್ ಅಂಡ್ ಎವ್ರಿ ಸೆಲ್ ಇನ್ ದ ಬಾಡಿ. ನೆನ್ಪಿಟ್ಕೊಳ್ಳಿ, ಮನಸ್ಸೇನಿದೆಯಲ್ಲ ದೇಹದ ಪ್ರತಿಯೊಂದು ಜೀವಕೋಶ ಜೊತೆ ಡೈರೆಕ್ಟ್ ಕಾಂಟ್ಯಾಕ್ಟ್ ಇದೆ, ಡೈರೆಕ್ಟ್ ಮಾತಾಡುತ್ತೆ. ಸೊ ಹಾಗಾಗಿ ಮಾತಾಡೋದ್ರಿಂದ ಏನಾಗುತ್ತೆ, ನೀವು ಈ ರೀತಿ ನಿಮ್ಮ ಬಗ್ಗೆ ನೀವು ಹೇಳ್ಕೊಂಡ್ರೆ ಬಾಡಿಗೆ ಒಂದು ಸ್ಟ್ರೆಂತ್ ಸಿಗುತ್ತೆ, ನಿಮ್ ಇಮ್ಯೂನ್ ಸಿಸ್ಟಮ್ ಚೆನ್ನಾಗಾಗತ್ತೆ, ಕೊರೋನಾ ಅಟ್ಯಾಕ್ ಆಗಲ್ಲ. ಒಂದ್ ವೇಳೆ ಅಟ್ಯಾಕ್ ಆದ್ರೂ ಮೈಲ್ಡ್ ಆಗಿ ಹೋಗ್ಬಿಡುತ್ತೆ, ಜಾಸ್ತಿ ತೊಂದರೆ ಕೊಡಲ್ಲ, ಕಾಂಪ್ಲಿಕೇಶನ್ಸ್ ಆಗಲ್ಲ. ಸೊ ಹಾಗಾಗಿ ನಿಮ್ಮ ಮನಸ್ಸನ್ನ ಧೈರ್ಯವಾಗಿ ಇಟ್ಕೊಳ್ಳುವಂಥದ್ದು ನಿಮ್ಮಗಳ ಜವಾಬ್ದಾರಿ. ದಯವಿಟ್ಟು ಎಲ್ಲಾ ಮೆಸ್ಗಳು ಇದನ್ನ ಸ್ಕ್ರೀನ್ ಶಾಟ್ ತಗೊಳ್ಳಿ ಅಂತ ಹೇಳ್ತೀನಿ. ತಾವು ಅದನ್ನ ಬೇಕಾದ್ರೆ ಒಂದು ಪ್ರಿಂಟ್ ಔಟ್ ತಗೊಂಡು ತಮ್ಮ ಮನೆಗಳಲ್ಲಿ ಮಲ್ಕೊಳ್ಳೋಕ್ ಮುಂಚೆ ಒಂದು ಬೆಡ್ರೂಮ್ ಅನ್ಸ್ಕೊಬಿಡಿ. ಮಕ್ಳಿಗೂ ಹೇಳಿ, ಲೆಟ್ ದೆಮ್ ಫಾಲೋ ಇಟ್ ವೆರಿ ಸಿನ್ಸಿಯರ್ಲಿ. ಸೊ ನೋಡಿ, ಒಬ್ಬ ಪ್ರಜೆ, ಒಬ್ಬ ಹುಡುಗ ಕರೆಕ್ಟ್ ಆಗಿ ಇದನ್ನ ಫಾಲೋ ಮಾಡೋದು ಎಷ್ಟು ಅನುಕೂಲ ಆಗತ್ತೆ ಅಂತ ನಾನು ಹೇಳ್ತೀನಿ. ನೋಡಿ, ಇಲ್ಲೊಂದು ನಾನು ಗ್ರಾಫ್ ಹಾಕಿದ್ರೆ ನಿಮ್ಗೆಲ್ಲ ಕಾಣುತ್ತೆ ಅನ್ಕೊಳ್ತೀನಿ. ನೋಡಿ, ಗ್ರಾಫ್ ಅಲ್ಲಿ ಸಪೋಸ್ ಈ ಮನುಷ್ಯನ್ಗೆ ಒಂದು ಇನ್ಫೆಕ್ಷನ್ ಆಗಿತ್ತು ಅನ್ಕೊಳ್ಳೋಣ. ನೋಡಿ, ಈ ಮನುಷ್ಯನ್ಗೆ ಕೊರೋನಾ ಇನ್ಫೆಕ್ಷನ್ ಆಗಿತ್ತು ಅಂತ ಅನ್ಕೊಳ್ಳೋಣ. ಸೊ ಈ ಮನುಷ್ಯನ್ಗೆ ಕೊರೋನಾ ಇನ್ಫೆಕ್ಷನ್ ಆಗಿತ್ತು ಅಂತಂದ್ರೆ ಅವನಿಂದ ಸಪೋಸ್ ಅವ್ನ್ ಕರೆಕ್ಟಾಗಿ ಕೇರ್ ತಗೊಳ್ಳ, ಅವ್ನು ಐಸೋಲೇಟ್ ಮಾಡ್ಕೊಳ್ಳಿ. ಯಾರೋ ಟೀಚರ್ಗೆ ಬಂದಿತ್ತು ಕೊರೋನಾ, ಅಥವಾ ಯಾರೋ ಒಂದು ಮಗುಗ್ ಬಂದಿತ್ತು ಅನ್ಕೊಳ್ಳಿ. ಅವರು ಕರೆಕ್ಟಾಗಿ ಟೀಚ್ ತಗೊಳ್ಳಿಲ್ಲ ಅಂದ್ರೆ, ಈ ಕಡೆ ನೋಡಿ ಹುಡುಗಿ ಇದಾರಲ್ಲ, ಇಲ್ಲಿಂದ ಏನಾಗ್ತಾ ಹೋಗುತ್ತೆ, ಅವ್ರು ಕರೆಕ್ಟಾಗಿ ಕೇರ್ ತಗೊಳ್ಳಿ ಅಂದ್ರೆ ಅವರಿಂದ ಇನ್ನೊಂದಿಬ್ರಿಗೆ ಆಡ್ ಆಗುತ್ತೆ. ಇಟ್ಸ್ ಲೈಕ್ ಎ ಚೈನ್ ರಿಯಾಕ್ಷನ್. ಒಬ್ಬರಿಗೆ ಆಗ್ಲಿಲ್ಲ ಅಂತಂದ್ರೆ ಅಲ್ಲಿಂದ, ಸೊ ಅಲ್ಲಿಂದ ಬೇರೆಯವ್ರಿಗೆಲ್ಲ ಸ್ಪ್ರೆಡ್ ಆಗ್ತಾ ಹೋಗುತ್ತೆ. ಬಹಳ ಇಂಪಾರ್ಟೆಂಟ್, ಕ್ಲಿಯರ್ ನೋಡ್ಕೊಳ್ಳಿ. ಸೊ ಅವರು ಕರೆಕ್ಟಾಗಿ, ಒಬ್ರು ಕರೆಕ್ಟಾಗಿ ನೋಡಿ, ಇದನ್ನ ನಾನು ಝೂಮ್ ಮಾಡಿ ತೋರಿಸ್ತೀನಿ. ನೋಡಿ, ಇದೊಂದು ಮಹಿಳೆ ಕರೆಕ್ಟಾಗಿ ಕೇರ್ ತಗೊಳ್ಳಿಲ್ಲ ಅಂದ್ರೆ ಅವರಿಂದ ಹೋಗಿ ಅವ್ರ ಫ್ಯಾಮಿಲಿ ಮೆಂಬರ್ಸ್ ಅಟ್ಯಾಕ್ ಆಗುತ್ತೆ ಕೊರೋನಾ. ಅಲ್ಲಿಂದ ಅವ್ರ ಅಕ್ಕಪಕ್ಕದ ಮನೆಯವ್ರಿಗೆ, ಅವರಿಂದ ಮತ್ತೆ ಆ ಬೀದಿಗೆ, ಅಲ್ಲಿಂದ ನೆಕ್ಸ್ಟ್ ಅವ್ರ ಹಳ್ಳಿಗೆ, ಅವ್ರ ತಾಲೂಕು, ಇಡೀ ಜಿಲ್ಲೆಗೆ, ಇಡೀ ರಾಜ್ಯಕ್ಕೆ, ಇಡೀ ದೇಶಕ್ಕೆ ಸ್ಪ್ರೆಡ್ ಮಾಡ್ತೀರಾ. ಅದೇ ಒಬ್ಬ ಮನುಷ್ಯ ಕೇರ್ಫುಲ್ ಆಗಿದ್ದು ಆ ಒಂದ್ ಅಲ್ಲೇ ಬ್ಲಾಕ್ ಮಾಡ್ಬಿಟ್ರೆ ಚೈನ್ ಹೋಲ್ ರಿಯಾಕ್ಷನ್ ಬ್ಲಾಕ್ ಆಯ್ತು. ನೋಡಿ, ಒಬ್ಬ ಮನುಷ್ಯ ಈಗ ದುಡಿಯಕ್ ಹೋಗ್ತೀರ, ನಮ್ಮ DDP ಸರ್ ಹೇಳ್ತಾ ಇದ್ರು, ನಾಳೆಯಿಂದ ಸ್ಕೂಲ್ ಓಪನ್ ಆಗ್ತಾ ಇದೆ, ನಾವೆಲ್ಲ ಕೆಲ್ಸಕ್ಕೆ ಹೋಗ್ಬೇಕು ಅಂತ. ಅವರು ಬಹಳ ಕೇರ್ಫುಲ್ ಆಗಿದ್ದು ಅವ್ರಿಗೆ ಕೊರೋನಾ ಬರ್ದಂಗೆ ಅವ್ರು ನೋಡ್ಕೊಂಡ್ಬಿಟ್ಟು ಅಂತಂದ್ರೆ ಅವರಿಂದ ಅವ್ರ ಮನೆಯಲ್ಲಿ ಅವ್ರ ಹೆಂಡತಿ ಮಕ್ಳಿಗೆ ಬರಲ್ಲ. ಹೆಂಡತಿ ಮಕ್ಳು ಒಂದ್ ವೇಳೆ ಬಂತಪ್ಪ ಅಂದ್ರೆ ಅವ್ರು ಕೇರ್ಫುಲ್ ಆಗಿತ್ತು ಅಂದ್ರೆ ಅವರಿಂದ ಅವ್ರ ಅಕ್ಕಪಕ್ಕದವ್ರಿಗೆ, ಬೇರೆಯವ್ರಿಗೆಲ್ಲ ಸ್ಪ್ರೆಡ್ ಆಗಲ್ಲ. ನಿಮ್ಗೆ ಗೊತ್ತಿರ್ಬೋದು, ಮುಂಚೆ ಸ್ವಲ್ಪ ಕೇಸ್ ಇದ್ದಾಗ ಏನಾಗ್ತಿತ್ತು, ಬರೀ ಆ ಒಂದು ಕೈಗೆ ಸೀಲ್ ಆಗ್ತಾ ಇದ್ರು. ನೆನಪಿದಲ್ಲ, ಕೈ ಸೀಲ್ ಆಗ್ತಿದೆ. ಕೆಲವು ಕೇಸಲ್ಲಿ ಅಷ್ಟೇ ಇದ್ದು ಒಂದು ರೋಡ್ ನ ಬ್ಲಾಕ್ ಮಾಡ್ತಿದ್ರು, ಅಥವಾ ಒಂದು ಎಕ್ಸ್ಟೆನ್ಷನ್ ಮಾತ್ರ ಬ್ಲಾಕ್ ಮಾಡ್ತಿದ್ರು. ಇವಾಗ ಅವೆಲ್ಲ ಮಾಡಕ್ ಆಗ್ತಿಲ್ಲ, ಸಿಕ್ಕಾಡು ಜಾಸ್ತಿ ಕೇಸ್ ಆಗಿದೆ, ಅವೆಲ್ಲ ಮಾಡಕ್ ಆಗ್ತಾ ಇಲ್ಲ. ಸರ್ಕಾರದ ಕಡೆನೂ ಆಗ್ತಾ ಇಲ್ಲ, ಎಲ್ಲಾ ಕಡೆನೂ ಬಹಳ ಕೇಸ್ ಆಗಿದೆ, ಏನ್ ಮಾಡಕ್ ಆಗ್ತಾ ಇಲ್ಲ. ಸೊ ಹಾಗಾಗಿ ನೀವುಗಳು ಕೇರ್ಫುಲ್ ಆಗಿದ್ರೆ, ಮನೆಯಲ್ಲಿ ನೀವುಗಳು ಕೇರ್ಫುಲ್ ಆಗಿದ್ರೆ ಇನ್ನೊಂದು 4 ಜನಕ್ಕೆ ಸ್ಪ್ರೆಡ್ ಮಾಡಕ್ ಹೋಗಲ್ಲ. ಅವ್ರ 4 ಜನ ಸ್ಪ್ರೆಡ್ ಮಾಡಿದ್ರೆ ಅವರ ಇಡೀ ಬೀದಿಗೆ ಅಥವಾ ಇಡೀ ಹಳ್ಳಿಗೆ ಸ್ಪ್ರೆಡ್ ಮಾಡಲ್ಲ. ಬಹಳ ಇಂಪಾರ್ಟೆಂಟ್. ಒಬ್ಬ ಮನುಷ್ಯನಿಂದ ಏನಾಗುತ್ತೆ ಅಂತ ನೀವು ಯೋಚನೆ ಮಾಡಬಾರ್ದು. ಒಬ್ಬ ಮನುಷ್ಯ ಇಡೀ ಊರಿಗೆ, ಇಡೀ ಹಳ್ಳಿಗೆ ಸ್ಪ್ರೆಡ್ ಮಾಡುವಂತ ಚಾನ್ಸ್ ಇರುತ್ತೆ. ಹಂಗಾಗಿ ಬಹಳ ಸ್ಟ್ರಿಕ್ಟ್ ಆಗಿ ನೀವೇ ಸ್ವಯಂ ಘೋಷಿತವಾಗಿ ನೀವೇ ಸೆಲ್ಫ್ ಇಂಪ್ರೆಸ್ಮೆಂಟ್ ತಗೊಂಡು ನೀವೇ ಬಹಳ ಐಸೋಲೇಟ್ ಮಾಡಿ ಬಹಳ ಕೇರ್ಫುಲ್ ಆಗಿರ್ಬೇಕು. ಈ ಒಂದು ಚೈನ್ ಕೂಡ ದಯವಿಟ್ಟು ಫೋಟೋ ತಗೊಳ್ಳಿ. ಇದನ್ನು ಕೂಡ ನೀವು 4 ಜನಕ್ಕೆ ಹೇಳಿ. ಬಹಳ ಇಂಪಾರ್ಟೆಂಟ್ ವಿಷಯ ಆಗುತ್ತೆ ಇದು. ನೋಡಿ, ನಾನು ಪರ್ಪಸ್ಫುಲ್ ಆಗಿ ಇಲ್ಲೊಂದು ಸ್ಟಾರ್ ಫಿಶ್ ಹಾಕಿದ್ದೀನಿ. ಏನಕ್ಕೆ ಹಾಕಿದ್ದೀನಿ ಅಂತ ಹೇಳ್ತೀನಿ ನೋಡಿ. ಇಲ್ಲಿ ಒಂದು ಚಿಕ್ಕ ಕಥೆ ಇದೆ. ನಾನು MS ಆರ್ಥೋಪೆಡಿಕ್ಸ್ ಮಾಡಿದ KMC ಮಂಗಳೂರಲ್ಲಿ ಅವಾಗಲೇ ಹೇಳ್ದಂಗೆ. ಸೊ ಬೀಚಸ್ ಇರುತ್ತೆ, ನಿಮ್ಗೆಲ್ಲ ಗೊತ್ತಿದೆ. ಸೊ ಬೀಚಸ್ ಅಲ್ಲಿ ಕೆಲವು ಟೈಮಲ್ಲಿ ಸ್ಟಾರ್ ಫಿಶ್ ಎಷ್ಟೊಂದು ದಡಕ್ ಬಂದ್ಬಿಡುತ್ತೆ, ಅಲೆಯಲ್ಲಿ ಕೊಚ್ಕೊಂಡ್ ಬಂದ್ಬಿಟ್ಟಿರುತ್ತೆ. ಸೊ ಒಬ್ಬ ಮನುಷ್ಯ ದಡಲ್ಲಿ ವಾಕಿಂಗ್ ಹೋಗ್ತಿದ್ನಂತೆ, ಬೀಚಲ್ಲಿ ವಾಕಿಂಗ್ ಹೋಗುವಾಗ ಏನ್ ಮಾಡಂತೆ, ಕೆಲವು ಫಿಶ್ ನ ಅವ್ನ ಕೈಲಿ ಎಷ್ಟಾದಷ್ಟು ಅಲ್ಲೊಂದು ಇಲ್ಲೊಂದು ತೆಗೆದು ವಾಪಸ್ಸು ಸಮುದ್ರಕ್ಕೆ ಎಸೆದ. ಎಷ್ಟೊಂದು ಸಾವಿರಾರು ಮಿಲಿಯಾಂತರ ಸ್ಟಾರ್ ಫಿಶ್ಗಳು ಅಲ್ಲಿ ಬಿದ್ದಿದ್ವಂತೆ. ಇನ್ನೊಂದು 4 ಜನ ನೋಡಿ ಅವ್ರು ನಕ್ರಂತೆ, ಏನಪ್ಪ ಏನು ಬುದ್ಧಿ ಇದೆಯಾ, ಎಷ್ಟೊಂದು ಬಿದ್ದೆ, ಸಾವಿರಾರು ಲಕ್ಷಾಂತರ ಸ್ಟಾರ್ ಫಿಶ್ಗಳಲ್ಲಿ ಬಿದ್ದೆ ಅಂತ ತಗೊಂಡು ಸಮುದ್ರಕ್ಕೆ ಎಸೆದ್ರೆ ಏನು ಎಷ್ಟೊಂದು ಸತ್ತೋಗುತ್ತೆ, 1-2 ಎಸೆದು ಏನಪ್ಪ ಡಿಫ್ರೆನ್ಸ್ ಬರುತ್ತೆ ಅಂತ. ಆ ಮನುಷ್ಯ ಹೇಳಿದಂತೆ, ನೋಡಿ ಎಷ್ಟೊಂದ್ ಜನ ಸ್ಟಾರ್ ಫಿಶ್ ಬಿದ್ದಿದೆ, ಅದು ತೊಂದರೆ ಇಲ್ಲ, ನಾನು ಏನು ಎಸಿತೀನಲ್ವಾ, ಎಷ್ಟೋ 5, 10, 20, 30, 40, 100 ಎಷ್ಟೋ ಎಸಿತೀನಿ, ಪರವಾಗಿಲ್ಲ. ಆ ಒಂದು ಸ್ಟಾರ್ ಫಿಶ್ ಜೀವ ಉಳಿತು ತಾನೆ. ನನಗ್ ಡಿಫ್ರೆನ್ಸ್ ಬರ್ದೇನೆ ಇರ್ಬೋದು, ಬೇರೆ ಸ್ಟಾರ್ ಫಿಶ್ಗೆ ಡಿಫ್ರೆನ್ಸ್ ಬರ್ದೇನೆ ಇರ್ಬೋದು, ಬೇರೆಯವ್ರಿಗೆ ಡಿಫ್ರೆನ್ಸ್ ಬರ್ದೇನೆ, ಬಟ್ ಆ ಸ್ಟಾರ್ ಫಿಶ್ಗೆ ಬಹಳ ಡಿಫ್ರೆನ್ಸ್ ಆಯ್ತು, ಬಹಳ ಅದ್ರ ಲೈಫ್ ಉಳಿತು. ಅದೇ ರೀತಿ ನೀವು ಶಿಕ್ಷಕರು
ನೀವು ಒಂದು ಮಗುವನ್ನ ಕರೆಕ್ಟಾಗಿ ನೋಡ್ಕೊಂಡ್ರೆ, ಆ ಒಂದು ಮಗು ಜೀವ ಉಳಿದ್ರೆ ಆ ಮನೆ ಅಪ್ಪ ಅಮ್ಮಂಗೆ ಎಷ್ಟೋ ಸಂತೋಷ, ನೆಮ್ಮದಿ ಅಲ್ವಾ? ಯೋಚನೆ ಮಾಡಿ. ಸೊ ಆ ಒಂದು ಜೀವ ಉಳಿಸಿದ್ರೆ ಸಾಕು. ನೀವೀಗ 3ನೇ ಅಲೆಯಲ್ಲಿ ಬಹಳ ಕೇರ್ಫುಲ್ ಆಗಿರ್ಬೇಕು. ನಿಮ್ಮಿಂದಾಗ್ಲಿ ಅಥವಾ ನಿಮ್ಮ ಶಾಲೆಗೆ ಬರುವ ಮಕ್ಕಳಿಂದಾಗ್ಲಿ, ಬೇರೆ ಮಕ್ಕಳಿಗಾಗ್ಲಿ ಅಥವಾ ಬೇರೆ ಯಾರಿಗೂ ಇಡೀ ಅವರ ಸಂಸಾರಕ್ಕೆ ಯಾರಿಗೂ ಈ ರೀತಿಯ ಕೊರೋನಾ ಹಬ್ಬದಂಗೆ ನೋಡ್ಕೊಳ್ಳುವಂಥದ್ದು ನಿಮ್ಮ ಜವಾಬ್ದಾರಿ. ಸೊ ಆಲ್ ದ ಪವರ್ ಇಸ್ ವಿತ್ ಇನ್ ಯು, ಯು ಕ್ಯಾನ್ ಡೂ ಎನಿಥಿಂಗ್ ಅಂಡ್ ಎವ್ರಿಥಿಂಗ್. ಆ ಒಂದು ಜವಾಬ್ದಾರಿ ನೀವು ತಗೊಂಡಾಗ್ಲೇ ನೀವು ಏನ್ ಬೇಕಾದ್ರೂ ಸಾಧನೆ ಮಾಡಕ್ಕಾಗತ್ತೆ. ಅದು ಇಟ್ಸ್ ಆಲ್ ದ ಪವರ್ ಇಸ್ ವಿತ್ ಇನ್. ಈಗ ನೋಡಿ, ನಾನು ಇವತ್ತು ಮಾತಾಡಿ ಇವತ್ತೊಂದ್ ದಿವಸ ನಿಮ್ನ ಉರ್ದುಂಬಿಸ್ಬೋದು, ಆದ್ರೆ ಆ ಪವರ್ ಎರಡ್ ತರ ಸೋರ್ಸ್ ಇದೆ ಪವರ್ಗೆ, ಇಂಟೆನ್ಸಿಂಗ್ ಅಂತ ಎಕ್ಸ್ಟೆನ್ಸಿಂಗ್ ಅಂತ. ಎಕ್ಸ್ಟೆನ್ಸಿಂಗ್ ಅಂದ್ರೆ ಹೊರಗಡೆಯಿಂದ ಬರುವಂತದ್ದು. ಈಗ ಸರ್ಕಾರ ನಮ್ಗೆ ಏನೋ ರೂಲ್ಸ್ ಮಾಡಿದೆ, ಅಥವಾ ಈಗ ಹೆಲ್ಮೆಟ್ ಹಾಕೋಬೇಕು ಸರ್ಕಾರ ಮಾಡಿದೆ. ನಿಮ್ಗೆ ಗೊತ್ತಿದೆ, ಸಂಚಾರಿ ವಿಜಯ್ ಪಾಪ ಹೆಡ್ ಇಂಜುರಿ ಆಗಿ ಬೈಕಲ್ಲಿ ಹೋಗುವಾಗ ಪ್ರಾಣನೇ ಕಳ್ಕೊಂಡ್ಬಿಟ್ರು ಅಲ್ವಾ? ನೋಡಿ, ಪ್ರಾಣ ಬೇಕಂದ್ರೆ ಸಿಗುತ್ತಾ? ಈಗ ಮತ್ತೆ ಏನ್ ಖರ್ಚು ಮಾಡಿದ್ರೆ ಸಿಗುತ್ತೆ? ಎಷ್ಟು ಕೋಟಿ ಖರ್ಚು ಮಾಡಿದ್ರೆ ಸಿಗುತ್ತೆ? ಸಿಗಲ್ಲ. ಸೊ ಹಾಗಾಗಿ ಅದು ಯಾರು ಗೌರ್ಮೆಂಟ್ ರೂಲ್ಸ್ ಮಾಡ್ತಾರೆ ಅಂತ ನಾವ್ ಹೆಲ್ಮೆಟ್ ಹಾಕೊಳ್ಳೋದು, ಅದು ನಮ್ಮ ನಾ ಅವಾಗ ಹೇಳ್ತೀನಿ, ಯಾವಾಗ್ಲೂ ಹೇಳ್ತೀನಿ, ಏನಪ್ಪಾ ಅಂದ್ರೆ ಆರೋಗ್ಯ ಅಂದ್ರೆ ನಮ್ಮದು ಸ್ವಂತ ಜವಾಬ್ದಾರಿ. ಅದು ನಮ್ಮ ಜವಾಬ್ದಾರಿ, ಅದು ವೈಯಕ್ತಿಕ ಜವಾಬ್ದಾರಿ ಆರೋಗ್ಯ ಅನ್ನೋದು. ಯಾರೋ ಗೌರ್ಮೆಂಟ್ ಹೇಳಿದ್ರು ಅಂತ ಮಾಡೋದಲ್ಲ, ಅಥವಾ ಯಾರೋ ಅಪ್ಪ ಅಮ್ಮ ಫೋರ್ಸ್ ಮಾಡ್ತಾರೆ ಅಂತ ಮಾಡೋದಲ್ಲ, ಯಾರೋ ಟೀಚರ್ ಹೇಳ್ತಾರೆ, ಅದು ಅಕ್ಕಪಕ್ಕದವ್ರು ಯಾರೋ ಬೈತಿದ್ದಾರೆ ಅಂತನೋ, ಅಥವಾ ಜಿಲ್ಲಾಡಳಿತ ಏನೋ ಒಂದು ರೂಲ್ಸ್ ಮಾಡಿದೆ ಅಂತಾನೋ ಫಾಲೋ ಮಾಡಿದ್ರೆ. ನಿಮ್ಮ ಆರೋಗ್ಯ ನಿಮ್ಮ ಜವಾಬ್ದಾರಿ ಅಲ್ವಾ? ಸೊ ಆಲ್ ದಟ್ ಪವರ್ ಇಸ್ ದೇರ್. ಎಕ್ಸ್ಟೆನ್ಸಿಕ್ ಇಂದ ಬರುವಂತದ್ದಕ್ಕಲ್ಲ, ಇಂಟ್ರೆನ್ಸಿಕ್ ನಿಮ್ಮ ಒಳಗಿಂದ ಬರ್ಬೇಕದು. ನನ್ನ ಜವಾಬ್ದಾರಿ, ನನ್ನ ಆರೋಗ್ಯ ನಾನು ಕಾಪಾಡ್ಕೋಬೇಕು. ಯು ಶುಡ್ ಟೇಕ್ ದ ಡಿಸಿಷನ್. ಐ ವಿಲ್ ಟೇಕ್ ದ ರೆಸ್ಪಾನ್ಸಿಬಿಲಿಟಿ ದಟ್ ಐ ವೋಂಟ್ ಗೆಟ್ ಇನ್ಫೆಕ್ಟೆಡ್ ವಿತ್ ಕೊರೋನಾ. ನನಗೆ ಕೊರೋನಾ ಬರ್ದಂಗೆ ನಾನ್ ನೋಡ್ಕೊಳ್ತೀನಿ, ಎಲ್ಲಾ ರೀತಿಯ ಮುಂಜಾಗ್ರತಾ ಕ್ರಮಗಳು ನೋಡ್ಕೊಳ್ತೇನೆ, ನನ್ನ ಫ್ಯಾಮಿಲಿಗೆ ಬರ್ದಾಗೆ ನೋಡ್ಕೊಳ್ತೇನೆ ಅನ್ನುವಂತ ಒಂದು ಇಂಟೆನ್ಸಿಕ್ ಸೋರ್ಸ್ ಆಫ್ ಆ ಒಂದು ಸ್ಟಿಮ್ಯುಲೇಷನ್ ಇದೆ, ಇಂಟೆನ್ಸಿಕ್ ಸೋರ್ಸ್ ಆಫ್ ಏನೋ ಒಂದು ಇನ್ಸ್ಪಿರೇಷನ್ ಇದೆ, ಮೋಟಿವೇಶನ್, ಅದನ್ನ ನಿಮ್ಮನ್ನ ನೀವು ಕಂಡ್ಕೋಬೇಕು. ಅದು ಬಹಳ ಮುಖ್ಯ. ಸೊ ಒಂದೆರಡು ವಿಚಾರಗಳು ವ್ಯಾಕ್ಸಿನೇಷನ್ ಕುರಿತಾಗಿ. ನಿಮ್ಗೆ ಗೊತ್ತಿದೆ, ಇಟ್ಸ್ ವೆರಿ ವೆರಿ ಸೇಫ್ ಅಂಡ್ ಪೈನ್ಲೆಸ್. ಕೋವ್ಯಾಕ್ಸಿನ್ ಆಗಿರ್ಲಿ, ಕೋವಿಶೀಲ್ಡ್ ಆಗ್ಲಿ, ಏನು ತಲೆ ಕೆಡ್ಸ್ಕೊಬಿಡಿ. ಯಾವ ಸಿಗುತ್ತೆ ಅದನ್ನ ತಗೊಳ್ಳಿ, ಯಾವ ಸಿಗುತ್ತೆ ಅದನ್ನ ಗ್ರಾಬ್ ಮಾಡಿ, ಬಹಳ ಇಂಪಾರ್ಟೆಂಟ್. ಏನು ತಲೆ ಕೆಡ್ಸ್ಕೊಬಿಡಿ, ಮಿನಿಮಲ್ ಸೈಡ್ ಎಫೆಕ್ಟ್ಸ್ ಇದೆ, ಏನು ತೊಂದರೆ ಆಗಲ್ಲ. ದಯವಿಟ್ಟು ಇವುಗಳೆಲ್ಲ ತಗೊಳ್ಳಿ. ನೀವಷ್ಟೇ ಅಲ್ಲ, ನಿಮ್ಮ ಎಲ್ಲರಿಗೂ ಇಂಟ್ರೆಸ್ಟ್ಗೆ ನಿಮ್ಮ ಮಕ್ಳಿಗೂ ಹೇಳಿ, ಅವ್ರ ಮಕ್ಳು ಅಪ್ಪ ಅಮ್ಮಂಗೆ ಹೇಳಿ, ಅವ್ರ ಚಿಕ್ಕಮ್ಮಂಗ್ಳಿಗೆ ಹೇಳಿ, ಅತ್ತೆ ಮಾವಂದ್ರಿಗೆ ಹೇಳಿ. ಎಲ್ಲರೂ ದಯವಿಟ್ಟು ವ್ಯಾಕ್ಸಿನೇಷನ್ ಖಂಡಿತವಾಗಿ ವಿತೌಟ್ ಎಕ್ಸ್ಕ್ಯೂಸ್ ತಗೊಳ್ಳಿ. ಕಂಪಲ್ಸರಿ ತಗೊಳ್ಳಿ. ಅದ್ರಲ್ಲಿ ಎರಡು ಮಾತಿಲ್ಲ. ಖಂಡಿತವಾಗಿ ಹೇಳ್ತೀನಿ. ಯಾಕೆ ಹೇಳ್ತೀನಿ ಅಂತ ನೀವು ಅಬ್ಸರ್ವ್ ಮಾಡಿ ನೋಡಿ. ಫಸ್ಟ್ ಅಲ್ಲೇ ಬಂದಾಗ ಬಿಗಿನಿಂಗ್ ಅಲ್ಲಿ ನೀವು ಹೇಳ್ದಂಗೆ ಕೊರೋನಾ ವಾರಿಯರ್ಸ್ ಏನಿದ್ರಲ್ಲ, ಈ ಡಾಕ್ಟರ್ಸ್ ಇರ್ಬೋದು, ಅಥವಾ ಈ ಮುನ್ಸಿಪಲ್ ವರ್ಕರ್ಸ್ ಇರ್ಬೋದು, ಅಥವಾ ಪೊಲೀಸ್ ಫೋರ್ಸ್ ಇರ್ಬೋದು, ಅಥವಾ ಈ ಆಶಾ ಕಾರ್ಯಕರ್ತರುಗಳಿಗೆಲ್ಲ ವ್ಯಾಕ್ಸಿನೇಷನ್ ಕೊಟ್ಟಿದ್ದು ಏನಾಗಿದೆ, ಈಗ ಸೆಕೆಂಡ್ ಅಲ್ಲಿಗೆ ಅವರೆಲ್ಲ ಕೆಲಸ ಮಾಡ್ತಾರೆ. ಬಹಳಷ್ಟು ಜನ ಕರ್ತವ್ಯ ಪ್ರಜ್ಞೆ ಮೀರಿದ್ದಾರೆ. ಬಹಳಷ್ಟು ಡಾಕ್ಟರ್ಸ್ಗಳು, ಆಮೇಲೆ ಅವ್ರ ಸಿಬ್ಬಂದಿ ವರ್ಗ, ಗ್ರೂಪ್ ಡಿ ವರ್ಕರ್ಸ್ ಆಗಿರ್ಬೋದು, ಆಂಬ್ಯುಲೆನ್ಸ್ ಡ್ರೈವರ್ಸ್ ಇರ್ಬೋದು, ಅಥವಾ ಮಾಧ್ಯಮ ಮಿತ್ರರಾಗಿರ್ಬೋದು, ಬಹಳಷ್ಟು ಜನ ಎಲ್ಲ ರಿಸ್ಕ್ ವರ್ಕ್ ಮಾಡಿದೆ. ಬಹಳಷ್ಟು ಜನ ಸಾವು ನೋವುಗಳಾಗಿಲ್ಲ. ಬಹಳ ಯೋಚನೆ ಮಾಡಿ, ಬಹಳ ಇಂಪಾರ್ಟೆಂಟ್ ಅಲ್ವಾ? ಯಾಕೆ ಅವ್ರಿಗೆ ಸಾವು ನೋವಾಗಿಲ್ಲ? ವ್ಯಾಕ್ಸಿನೇಷನ್ ಇಂದ ಅದು ನಿಮ್ಮನ್ನ ಪ್ರೊಟೆಕ್ಟ್ ಮಾಡಿದೆ. ಸೊ ಹಾಗಾಗಿ ಎರಡು ಮಾತಿಲ್ಲ, ಕಂಪಲ್ಸರಿ ಎಲ್ಲರಿಗೂ ವ್ಯಾಕ್ಸಿನೇಷನ್ ತಗೊಳಕ್ ಹೇಳಿ. ನೀವೊಂದು ಟಾಕ್ ಕೇಳಿರೋದಕ್ಕೆ ಎಲ್ಲಾರು ವ್ಯಾಕ್ಸಿನೇಷನ್ ತಗೊಳಕ್ ನೀವು ಮೋಟಿವೇಟ್ ಮಾಡ್ಬಿಟ್ರೆ ಅದೇ ಬಹಳ ಒಂದು ಒಳ್ಳೆ ಉದ್ದೇಶ. ಈ ಒಂದು ಟಾಕ್ ಕೊಡೋದಕ್ಕೆ ಉದ್ದೇಶ ಈಡೇರ್ತ ಅನ್ಕೊಳ್ತೇನೆ. ಇನ್ನೊಂದು ತಪ್ಪು ಕಲ್ಪನೆ ಏನಪ್ಪಾ ಅಂದ್ರೆ, ಮೆನ್ಸ್ಟ್ರುಯೇಷನ್ ಆದಾಗ ಈ ಹೆಣ್ಮಕ್ಳಲ್ಲಿ ಮುಟ್ಟಾಗೋ ಟೈಮಲ್ಲಿ ತಗೊಳ್ಬಾರ್ದು ಅಂತ ಹೇಳ್ತಾರೆ. ಆತರ ಖಂಡಿತ ಇಲ್ಲ. ಮುಟ್ಟಾಗುವಾಗ, ಮುಂಚೆ, ಆದ ನಂತರ ಯಾವಾಗ ಬೇಕಾದ್ರೂ ತಗೋಬಹುದು, ಏನು ಸಮಸ್ಯೆ ಇಲ್ಲ. ತೀರಾ ಕೆಲವು ಹೆಣ್ಮಕ್ಳಿಗೆ ಬಹಳ ಸುಸ್ತಾಗಿದೆ, ಬಹಳ ತೊಂದರೆ ಇದೆ ಅಂತವ್ರು ಮಾತ್ರ ಬೇಕಾದ್ರೆ ಸ್ವಲ್ಪ ಪೋಸ್ಟ್ಪೋನ್ ಮಾಡ್ಕೋಬಹುದು. ಗೈನಕಾಲಜಿಸ್ಟ್ ಕನ್ಸಲ್ಟ್ ಮಾಡಿ ತಗೋಬಹುದು. ಇಲ್ಲ ಅಂತಂದ್ರೆ ಬಹಳ ಜನ ಮುಟ್ಟಿದಾಗ ತಗೋಬಹುದು, ಏನು ಸಮಸ್ಯೆ ಇಲ್ಲ. ನೆಕ್ಸ್ಟ್ ಬ್ಲಡ್ ಡೊನೇಷನ್ ಇದೆ. ನಿಮ್ಗೆ ಗೊತ್ತಿರುವ ಹಾಗೆ ಈ ಕೊರೋನಾ ವ್ಯಾಕ್ಸಿನೇಷನ್ ಮುಂಚೆ ಆದ್ರೆ ಲಾಂಗ್ ಗ್ಯಾಪ್ ಇರ್ತೀವಿ, 2 ವಾರದ ನಂತರ ಯಾರು ಬೇಕಾದ್ರೂ ಬ್ಲಡ್ ಡೊನೇಷನ್ ಕೊಡ್ಬೋದು. ಈಗಾಗಲೇ ನಮ್ಗೆ ಗೊತ್ತಿರಂಗೆ ಆಕ್ಸಿಜನ್ ಅವೆಲ್ಲ ಬಹಳ ಜನ ಸಾವು ನೋವುಗಳಾಗಿದೆ. ಈ ಬ್ಲಡ್ ಇಲ್ಲ ಅಂತ ಹೇಳಿ ಬಹಳ ಜನ ಸಾವು ನೋವುಗಳಾಗದ್ ಬೇಡ. ಖಂಡಿತ ಬ್ಲಡ್ ಡೊನೇಷನ್ 2 ವಾರ ವ್ಯಾಕ್ಸಿನೇಷನ್ ತಗೊಂಡು 2 ವಾರ ನಂತರ ವ್ಯಾಕ್ಸಿನೇಷನ್ ಮಾಡ್ಬೋದು, ಬ್ಲಡ್ ಡೊನೇಷನ್ ಮಾಡ್ಬೋದು. ಒಂದ್ ವೇಳೆ ಅದಕ್ಕೆ ಮುಂಚೆ ಮಾಡ್ಕೋಬಹುದು. ಸಪೋಸ್ ನಿಮ್ ಮನೇಲಿ ಯಾರಾದ್ರೂ ಗರ್ಭಿಣಿ ಸೇರಿದ್ರು, ಅಥವಾ ಡೇಟ್ ಆಫ್ ಡೆಲಿವರಿ ಇತ್ತು, ಅಥವಾ ಎಷ್ಟೊಂದ್ ಜನಕ್ಕೆ ಪಾಪ ಎಮರ್ಜೆನ್ಸಿ ಹೇಳಕ್ ಬರಲ್ಲ, ಆಕ್ಸಿಡೆಂಟ್ಸ್ ಆಗುತ್ತೆ, ಕೂಲಿ ಕಾರ್ಮಿಕರು ಮನೆಯಿಂದ ಕಟ್ಟಡಗಳನ್ನು ಕಟ್ಟುವಾಗ ಜಾರಿ ಬಿದ್ದು ಫ್ರಾಕ್ಚರ್ಸ್ ಆಗುತ್ತೆ, ಹೆಡ್ ಇಂಜುರಿ ಆಗುತ್ತೆ. ಅಂತ ಟೈಮಲ್ಲಿ ಎಮರ್ಜೆನ್ಸಿ ಬೇಕೇ ಬೇಕು ಬ್ಲಡ್ ನಿಮ್ಗೆ ಎಲ್ಲೂ ಸಿಗಲ್ಲ. ಈಗ ಆಕ್ಸಿಜನ್ ಕಡಿಮೆ ಆದ ತಕ್ಷಣ ಫ್ಯಾಕ್ಟ್ರಿಲಿ ಅಲ್ಲಿ ಇಂಡಸ್ಟ್ರೀಸ್ ಅಲ್ಲಿ ತಗೊಂಡ್ ಕೊಟ್ಟು ಸರ್ಕಾರ ಬ್ಲಡ್ ಎಲ್ಲಿಂದ ಕೊಡಕ್ಕಾಗತ್ತೆ, ಫ್ಯಾಕ್ಟ್ರಿ ಸಿಗಲ್ಲ. ಸೊ ಹಂಗಾಗಿ ಬ್ಲಡ್ ಬೇಕಂದ್ರೆ ನೀವು ಡೊನೇಟ್ ಮಾಡ್ಬೇಕು. ಸಪೋಸ್ ನಿಮ್ ಮನೇಲಿ ಅಥವಾ ಬಾಣಂತಿಯರಿದ್ರೆ ಮುಂಚೆನೆ ಪ್ಲಾನ್ ಮಾಡ್ಕೊಂಡು ಹೋಗಿ 1-2 ಯೂನಿಟ್ ಬ್ಲಡ್ ನ ಸೇವ್ ಮಾಡ್ಕೊಂಡ್ ಬಂದ್ಬಿಡಿ. ಡೆಲಿವರಿ ಟೈಮಲ್ಲಿ ಬೇಕಾದ್ರೆ ಉಪಯೋಗಿಸಬಹುದು, ಇಲ್ಲ ಅಂತಂದ್ರೆ ಯಾರು ಬೇಕಾದ್ರೂ ಉಪಯೋಗಿಸಬಹುದು. ಸೊ ವ್ಯಾಕ್ಸಿನೇಷನ್ ತಗೊಂಡ್ ಮುಂಚೆನೆ ಡೊನೇಟ್ ಮಾಡಿ ಇಟ್ಕೊಳ್ಳೋದು ಬಹಳ ಒಳ್ಳೇದು. ನಂತರ 2 ವಾರ ಆದ್ಮೇಲೆ ಡೊನೇಟ್ ಮಾಡ್ಬೋದು, ಏನು ಸಮಸ್ಯೆ ಇಲ್ಲ. ಸೊ ವೈ ಸೆಕೆಂಡ್ ವೇವ್ ಇಸ್ ಮೋರ್ ಸೀರಿಯಸ್? ನಿಮ್ಗೆ ಹೇಳ್ದಂಗೆ ಕಮ್ಯುನಿಟಿ ಬಿಹೇವಿಯರ್, ಒಂದು ಪೆಲ್ಟ್ಸ್ಮನ್ ಎಫೆಕ್ಟ್ ಅಂತ ಇದೆ. ನಿಮ್ಗೆಲ್ಲ ಗೊತ್ತಿರ್ಬೋದು ಪೆಲ್ಟ್ಸ್ಮನ್ ಅವ್ರೇನಿಲ್ಲ, ಅವರೊಬ್ರು ಮೆಕ್ಯಾನಿಕಲ್ ಪ್ರೊಫೆಸರ್ ಅವರು. ಸೊ ಆಟೋಮೊಬೈಲ್ ಪ್ರೊಫೆಸರ್ ಆಕ್ಚುಲಿ. ಸೊ ಅವರು ಒಂದು ಎಫೆಕ್ಟ್ ಕಂಡಿಡಿದ್ರು. ಏನಪ್ಪಾ ಅಂತಂದ್ರೆ ನೋಡಿ, ಮೊದಲು 4 ವೀಲರ್ಸ್ ಕಂಡಿಡಿದಾಗ
ಬಹಳಷ್ಟು ಆಕ್ಸಿಡೆಂಟ್ ಆದಾಗ ಬಹಳಷ್ಟು ಸಾವುಗಳಾಗ್ತಾ ಇತ್ತು. ಹಂಗಾಗಿ ಅವ್ರ ಸೇಫ್ಟಿ ಪ್ರಿಕಾಷನ್ಸ್ ನ ಬಹಳ ಕಂಡುಹಿಡಿದ್ರು. ಏನು, ನಿಮ್ಮ ಒಂದು ಸ್ಟೇರಿಂಗ್ ವೀಲ್ ಮುಂದೆ ಒಂದು ಬಲೂನ್ ಬರುತ್ತೆ ಆಕ್ಸಿಡೆಂಟ್ ಆದಾಗ, ಅದನ್ನ. ನೆಕ್ಸ್ಟ್ ಹ್ಯಾಂಡ್ ಬ್ರೇಕ್, ಡಿಸ್ಕ್ ಬ್ರೇಕ್ಸ್ ಅಂತ ಫಾಸ್ಟ್ ಆಗಿ ಹೋಗ್ತದೆ, ಸಡನ್ ಆಗಿ ವೆಹಿಕಲ್ ನಿಲ್ಲುತ್ತೆ ಅಂತರದ್ದು, ಸೀಟ್ ಬೆಲ್ಟ್, ಇವೆಲ್ಲ ಸೇಫ್ಟಿ ಪ್ರಿಕಾಷನ್ಸ್ ನ, ಸೇಫ್ಟಿ ಮೆಷರ್ಸ್ ನ ಕಂಡುಹಿಡಿದ್ರು. ಅವ್ರು ಅನ್ಕೊಂಡ್ರು ಅದೆಲ್ಲ ಕಂಡುಹಿಡಿದ ಮೇಲೆ ಸಾವು ನೋವುಗಳು ಕಡಿಮೆ ಆಯ್ತಂತ. ಬಟ್ ಉಲ್ಟಾ ಆಯ್ತು. ಯಾಕೆ ಉಲ್ಟಾ ಆಯ್ತು ಅಂತಂದ್ರೆ ಜನಗಳಿಗೆ ಸೂಡೋ ಕಾನ್ಫಿಡೆನ್ಸ್ ಬಂತು. ಎಷ್ಟು ಫಾಸ್ಟ್ ಆಗಿ ಸಡನ್ ಆಗಿ ಬ್ರೇಕ್ ಹಾಕಿದ್ರೆ ವೆಹಿಕಲ್ ನಿಲ್ಲುತ್ತೆ, ಅದಾಯ್ತಲ್ಲ. ಸೊ ಒಂದ್ ವೇಳೆ ಆಕ್ಸಿಡೆಂಟ್ ಆದ್ರೂ ಬಲೂನ್ ಓಪನ್ ಆಗತ್ತೆ, ಏನು ಅಂತ ಮೇಜರ್ ಆಗಿ ಆಗಲ್ಲ ಅಂತೆಲ್ಲ ಬಿಟ್ಟು ಸೂಡೋ ಕಾನ್ಫಿಡೆನ್ಸ್. ಹಂಗಾಗಿ ಏನ್ ಮಾಡಿದ್ರು, ಸಿಕ್ಕಾಪಟ್ಟೆ ರ್ಯಾಶ್ ಆಗಿ ಡ್ರೈವ್ ಮಾಡಕ್ ಶುರು ಮಾಡಿದ್ರು, ಸಿಕ್ಕಾಪಟ್ಟೆ ಓವರ್ ಸ್ಪೀಡ್ ಮಾಡಿದ್ರು, ಹೆಂಗಂದ್ರೆ ಎಡ್ಡದಿಡ್ಡಿ ಓಡಿಸಕ್ ಶುರು ಮಾಡಿದ್ರು. ಹಂಗೆಲ್ಲ ಆಗಿದ್ದು ಆಕ್ಸಿಡೆಂಟ್ ಜಾಸ್ತಿ ಆಯ್ತು, ಡೆತ್ಸ್ ಜಾಸ್ತಿ ಆಯ್ತು, ಫ್ರಾಕ್ಚರ್ ಆಗುವಂತದ್ದು ಕೇಸ್ ಎಲ್ಲ ಜಾಸ್ತಿ ಆಯ್ತು. ಇದೇ ಆಗಿದ್ದು ಗೆಳೆಯರೆ. ಫಸ್ಟ್ ವೇವ್ ಬಂದ್ಮೇಲೆ ಜನಗಳಿಗೆ ಏನಾಗೋಯ್ತು, ಎಲ್ಲ ಒಬ್ರಿಗಿಬ್ರಿಗೆ ಆಯ್ತು, ಕೆಮ್ಮು ನೆಗಡಿ ತರ ಬಿಡೋ, ಏನಂತ ತೊಂದರೆ ಆಗಿಲ್ಲ, ಬಹಳ ಜನಕ್ಕೆ ಏನ್ ಪ್ರಾಬ್ಲಮ್ ಆಗಿಲ್ಲ ಅಂತ ಅನ್ಕೊಂಡು ಏನ್ ಮಾಡಿದ್ರು, ಬಹಳ ನೆಗ್ಲೆಕ್ಟ್ ಮಾಡ್ಬಿಟ್ರು. ಹಾಗಾಗಿ ಈಗ ಸೆಕೆಂಡ್ ವೇವ್ ತುಂಬಾ ಜಾಸ್ತಿ ಆಯ್ತು, ಬಹಳಷ್ಟು ಸಾವನ್ನಗಳು ಆಯ್ತು. ಮುಂದಿನ ಮೂರನೇ ವೇವ್ ಇದೇ ರೀತಿ ಆಗದ್ ಬೇಡ, ನಾವು ಎಲ್ಲ ಬಹಳ ಕೇರ್ಫುಲ್ ಆಗಿರೋಣ. ಎರಡನೇ ವೇವ್ ಅಲ್ಲೇ ಬಹಳಷ್ಟು ಅನುಭವಿಸ್ತೀವಿ, ಮೂರನೇ ವೇವ್ ಜಾಸ್ತಿ ಆಗ್ದಂಗೆ ನೋಡ್ಕೊಳ್ಳೋಂತ ನಮ್ಮೆಲ್ಲ ಸಮಾಜಕ್ಕೆ ಕರ್ತವ್ಯ. ಎಲ್ಲರೂ ಅದನ್ನ ಕರೆಕ್ಟಾಗಿ ಫಾಲೋ ಮಾಡಂತೆ. ನಿಮ್ಗೆ ಗೊತ್ತಂಗೆ ಮ್ಯೂಟೇಟೆಡ್ ಜೀನ್ಸ್ ಗೊತ್ತಿದೆಯಲ್ಲ, ಮ್ಯೂಟೇಷನ್ ಆಗ್ಬಿಟ್ಟು ಇಂಡಿಯಾದಲ್ಲಿ ಸ್ಟ್ರೈನ್ B.1.617 ಅಂತ ಹೇಳ್ತೀವಿ. ಈ ವೈರಾಣು ಬಹಳ ರೂಪಾಂತರಗೊಂಡ್ಬಿಡ್ತಾ ಇದೆ, ಮ್ಯೂಟೇಷನ್ ಆಗ್ತಾ ಇದೆ, ಡಬಲ್ ಮ್ಯೂಟೇಷನ್, ಟ್ರಿಪಲ್ ಮ್ಯೂಟೇಷನ್ ಅಂತೆಲ್ಲ ಹೇಳ್ತಾ ಇದ್ವಿ. ಆದ ಕಾರಣದಿಂದ ಮ್ಯೂಟೇಷನ್ ಜಾಸ್ತಿ ಆಗ್ಬಿಟ್ಟು ಏನಾಗಿದೆ, ಇನ್ಫೆಕ್ಟಿವಿಟಿ ಜಾಸ್ತಿ ಆಗಿದೆ, ಅನ್ಇಮ್ಯುನೈಸ್ಡ್ ಇಂಡಿವಿಜುವಲ್ ಜಾಸ್ತಿ ಇದ್ರು, ಲ್ಯಾಕ್ ಆಫ್ ರಿಸೋರ್ಸ್ ಅಂತ ಹೇಳೋದಕ್ಕಿಂತ ನೋಡಿ, ನೀವು ಯೋಚನೆ ಮಾಡ್ಬೇಕು. ಈ ನಮ್ಮ ಮನೆಗಳೇ ಏನು ಎಕ್ಸ್ಪೆಕ್ಟ್ ಮಾಡಿದ ಅನ್ಎಕ್ಸ್ಪೆಕ್ಟೆಡ್ ಒಂದು 15-20 ಜನ ಯಾರು ಇಂಟ್ರೆಸ್ಟ್ ಬಂದ್ಬಿಟ್ರು ಅಂತಂದ್ರೆ, ಒಂದೇ ಬಾತ್ರೂಮ್ ಇದ್ರೆ ಹೆಂಗ ಅಡ್ಜಸ್ಟ್ ಮಾಡಕ್ಕಾತ ಯೋಚನೆ ಮಾಡಿ. ಹಾಗೆ ಹಾಸ್ಪಿಟಲ್ಸ್ ಅಲ್ಲೂ 2-3 ICU ಬೆಡ್ ಇಟ್ಕೊಂಡಿರ್ತಾರೆ, ಯಾರು 25-30 ICU ಬೆಡ್ಸ್ ಇಟ್ಕೊಂಡು ಕೂತ್ಕೊಂಡಿರ ಅಲ್ವಾ. ಇದೊಂದು ರೇರ್ ಕಂಡೀಷನ್. ಈ ತರ ಆದಾಗ ಎಕ್ಸೆಸ್ ಕೇಸಸ್ ಅಟ್ ಎ ಟೈಮ್ ಬಂದ್ಬಿಟ್ರೆ ಯಾರಿಗೂ ಆಗ್ಲಿ ರಿಸೋರ್ಸಸ್ ಅಷ್ಟೊಂದು ಮೇಂಟೈನ್ ಮಾಡಕ್ ಆಗಲ್ಲ. ಸೊ ಹಂಗಾಗಿ ಪ್ರಿವೆನ್ಷನ್ ಈಸ್ ಆಲ್ವೇಸ್ ಬೆಟರ್ ದನ್ ಕ್ಯೂರ್. ಸೊ ಟ್ರೈ ಟು ಅವಾಯ್ಡ್ ಸೆಲ್ಫ್ ಮೆಡಿಕೇಶನ್, ಆಲ್ವೇಸ್ ಕನ್ಸಲ್ಟ್ ಎ ಡಾಕ್ಟರ್. ನೋಡಿ, ಏನೋ ಒಂದು ಕಷಾಯ ಕುಡಿದ್ಬಿಟ್ಟೆ, ಏನೋ ಒಂದು ಪ್ಯಾರಾಸಿಟಮಾಲ್ ಮಾತ್ರ ನುಂಗ್ಬಿಟ್ಟಿದೀನಿ ಅಂತ ನೆಗ್ಲೆಕ್ಟ್ ಮಾಡೋದ್ ಬೇಡ. ನೋಡಿ, ಯಾವುದೇ ಕಾರಣಕ್ಕೂ ಸೆಲ್ಫ್ ಮೆಡಿಕೇಶನ್, ಬರೀ ಕೊರೋನಾ ಟೈಮಲ್ಲ, ಯಾವುದೇ ಕಾರಣಕ್ಕೂ ಸೆಲ್ಫ್ ಮೆಡಿಕೇಶನ್ ಮಾಡಕ್ ಹೋಗ್ಬೇಡಿ. ಈಗಂತೂ ಡಾಕ್ಟರ್ಗಳು ತುದಿಗಾಲ್ ನಿಂತ್ಕೊಂಡಿದ್ದಾರೆ, ದೇ ಆರ್ ರೆಡಿ ಟು ಸರ್ವ್ ಯು. ಮೊಬೈಲ್ ನಂಬರ್ಸ್ ಇದೆ, ಖಂಡಿತ ಒಂದು ಫೋನ್ ಮಾಡಿ. ನಿಮ್ಮ PSC ಗೌರ್ಮೆಂಟ್ ಡಾಕ್ಟರ್ಸ್ ಇರ್ತಾರೆ, ನಿಮ್ ಇಂಟ್ರೆಸ್ಟ್ ಇರೋ ಡಾಕ್ಟರ್ಸ್ ಇರ್ತಾರೆ, ದಯವಿಟ್ಟು ಒಂದ್ಸಲಿ ಫೋನ್ ಮಾಡಿ. ಏನೇನ್ ಸಿಂಪ್ಟಮ್ಸ್ ಇದೆ, ಏನೇನ್ ತೊಂದರೆ ಇದೆ, ಏನೇನ್ ಆಗ್ತಾ ಇದೆ, ಜ್ವರನ, ಮೈಕೈ ನೋವು, ಗಂಟ್ಲು ನೋವು ಏನಿದೆಲ್ಲ ಅವ್ರಿಗೆ ವಿವರವಾಗಿ ಹೇಳಿ. ಲೆಟ್ ದೆಮ್ ಟೇಕ್ ದ ಡಿಸಿಷನ್. ಅದಕ್ಕೇನ್ ಕೊರೋನಾ ಟೆಸ್ಟ್ ಬೇಕಾ ಬೇಡವಾ, ಯಾವ ರೀತಿ ಟ್ರೀಟ್ಮೆಂಟ್ ಕೊಡ್ಬೇಕು ಅನ್ನೋದು ಅವ್ರನ್ನ, ಡಾಕ್ಟರ್ ಆಗಿರುವಂತದ್ದು ಕ್ವಾಲಿಫೈಡ್ ಪರ್ಸನ್ ಮಾತ್ರ ಅದಕ್ಕೆ ಡಯಾಗ್ನೋಸ್ ಮಾಡಿ ಟ್ರೀಟ್ಮೆಂಟ್ ತಗೊಳ್ಳಿ. ಸೆಲ್ಫ್ ಮೆಡಿಕೇಶನ್ ಮಾಡೋದ್ ಬೇಡ, ಎಡ್ಡದಿಡಿ ತಗೊಂಡು ಕೊನೆಗೆ ಹೆಚ್ಚು ಕಡಿಮೆ ಆಗಿ ಜೀವ ಕಳ್ಕೊಳ್ಳೋದ್ ಬೇಡ. ಸೊ ಹೋಮ್ ಕ್ವಾರಂಟೈನ್ ಇರುವಂತವ್ರು ನಿಮ್ಗೆ ಆಗ್ಲೇ ಹೇಳ್ದೀನಿ, ಬಹಳಷ್ಟು ಜನ ಹೋಮ್ ಕ್ವಾರಂಟೈನ್ ಮೇಂಟೈನ್ ಮಾಡ್ಬೋದು. ಮಕ್ಳಿಗೆ ಬಂದಾಗ ಐಸೋಲೇಟ್ ಮಾಡಿ. ಚಿಕ್ಕ ಮನೆಗಳಿರ್ತಾವ ಪಾಪ. ನೋಡಿ, ನಾವು ಡಾಕ್ಟರ್ಗಳು ಏನಾಯ್ತು ಅಂತಂದ್ರೆ, ಈ ಕೊರೋನಾ ಟೈಮಲ್ಲಿ ಎಲ್ಲ ಬೇರೆ ಬೇರೆ ಫ್ಯಾಮಿಲಿ ಅವರೆಲ್ಲ ಒಟ್ಟಿಗೆ ಎಲ್ಲಾರು ಇದಾರೆ. ಬಟ್ ಡಾಕ್ಟರ್ ಫ್ಯಾಮಿಲಿ ಉಲ್ಟಾ ಆಗಿದೆ. ನಮ್ಮನೇಲೆ ನಾನು ಬೇರೆ ಕಡೆ ಮಾಡ್ಕೊಳ್ತೀನಿ, ನಮ್ಮ ಹೆಂಡತಿ ಬೇರೆ ಮಾಡ್ಕೊಂಡು, ನನ್ನ ಮಗಳು ಅವ್ರು ಬೇರೆ ಕಡೆ, ಬೇರೆ ಸಪ್ರೇಟ್ 3 ಜನ ಒಂದೇ ಮನೇಲಿ ಸಪ್ರೇಟ್ ಮಾಡ್ಕೊಳ್ತಾ ಇದೀವಿ. ಯಾಕೆಂದ್ರೆ ನಾನು ಆಕ್ಟಿವ್ ಆಗಿ ಸಜೆಸ್ಟ್ ಮಾಡ್ತೀನಿ, ಪೇಷಂಟ್ಸ್ ನೋಡ್ತೀನಿ, 3-4 ಪೇಷಂಟ್ ನಾನು ನಿರಂತರವಾಗಿ ಕೆಲಸ ಮಾಡ್ತಾ ಇದ್ದೀನಿ, ಸರ್ವಿಸ್ ಕೊಡ್ತಾ ಇದ್ದೀನಿ, ಕೊರೋನಾ ಪೇಷಂಟ್ಸ್ ಆಗ್ಲಿ, ನಮ್ಮ ಆರ್ಥೋಪೆಡಿಕ್ ಪೇಷಂಟ್ಸ್ ಆಗ್ಲಿ. ಸೊ ಹಾಗಾಗಿ ಏನಾಗುತ್ತೆ, ನಮ್ಗೆ ಇನ್ಫೆಕ್ಷನ್ ಆಗೋ ಚಾನ್ಸಸ್ ಜಾಸ್ತಿ. ಲಕ್ಕಿಲಿ ನಾವು 3 ಜನಕ್ಕೂ ಟೆಸ್ಟ್ ಮಾಡ್ತೀವಿ, ಎಲ್ಲರೂ ನೆಗೆಟಿವ್ ಬಂದೆ. ಬಟ್ ಆದ್ರೂ ನಾವು ಕೇರ್ಫುಲ್ ಆಗಿರುವಂತ ನನ್ನ ಜವಾಬ್ದಾರಿ. ಹಾಗೆ ನಾನು ಐಸೋಲೇಟ್ ಆಗಿದ್ದೀವಿ. ಹಾಗಾಗಿ ಯಾರಿಗಾದ್ರು ಸ್ವಲ್ಪ ಸಿಂಪ್ಟಮ್ಸ್ ಇತ್ತು ಅಂತಂದ್ರೆ ಅವ್ರನ್ನ ಐಸೋಲೇಟ್ ಮಾಡಿ. ಚಿಕ್ಕ ಮನೆ ಇದ್ರು ಪರವಾಗಿಲ್ಲ, ಅಡ್ಗೆ ಮನೇಲಿ ಒಬ್ರು ಮಲ್ಕೊಳ್ಳಿ, ಇನ್ನೊಂದು ರೂಮಲ್ಲಿ ಒಬ್ರು ಮಲ್ಕೊಳ್ಳಿ, ಹಾಲಲ್ಲಿ ಒಬ್ರು ಮಲ್ಕೊಳ್ಳಿ, ಸಪ್ರೇಟ್ ಆಗಿರಿ. ಐಸೋಲೇಷನ್ ಇಸ್ ಇಂಪಾರ್ಟೆಂಟ್. ಮಕ್ಳಿಗೆ ಬಂದಾಗ್ಲೂ ಅಷ್ಟೇ ಐಸೋಲೇಟ್ ಆಗಿರೋದು ಬಹಳ ಇಂಪಾರ್ಟೆಂಟ್. ಬಾತ್ರೂಮ್ ಕ್ಲೀನ್ ಮಾಡ್ಕೊಳ್ಳಿ, ಹೋಗಿ ಬಂದ್ಮೇಲೆ 1-2 ಕುಂದ್ಮೇಲೆ ನೀಟಾಗಿ ಕ್ಲೀನ್ ಮಾಡ್ಕೊಳ್ಳಿ. ಕಿಟಕಿ ಬಾಲ್ನ ತೆಗೆದಿಟ್ಕೊಳ್ಳಿ. ಗಾರ್ಡ್ಲಿ ನಿರಂತರವಾಗಿ ಆಡ್ತಾ ಇರ್ಲಿ. ಕೆಮ್ಮು ಸಿನೋದು ಕರೆಕ್ಟಾಗಿ ಫಾಲೋ ಮಾಡಿ. ನಿಮ್ ಬಟ್ಟೆನೆಲ್ಲ ಕರೆಕ್ಟಾಗಿ ಒಬ್ರದೊಬ್ರು ಉಪಯೋಗಿಸೋದ್ ಬೇಡ. ಬಾತ್ ಟವಲ್ಸ್ನಾಗ್ಲಿ ಅದನ್ನೆಲ್ಲ ಕರೆಕ್ಟಾಗಿ ಸ್ಟ್ರಿಕ್ಟ್ ಆಗಿ ಫಾಲೋ ಮಾಡಿ. ಮನೆಯಲ್ಲೂ ಕೂಡ ಎಲ್ಲಾರು ಆತರ ಸಿಂಪ್ಟಮ್ಸ್ ಇದೆ, ಕಾಯಿಲೆ ಇದ್ರೆ ಎಲ್ಲಾರು ಉಪಯೋಗಿಸ್ಬೋದು. ನಮ್ಮ ಮನೆಯವರೆಲ್ಲ ಪರವಾಗಿಲ್ಲ ಅಂತ ಹಾಕೊಳ್ದೇನೆ ಇರೋದ್ ಬೇಡ ಅಲ್ವಾ. ಕೊರೋನಾಗೆ ನಿಮ್ ಮನೆಯವರ, ಪಕ್ಕದ ಮನೆಯವರ, ವೈದ್ಯರ ಅಥವಾ ಪೊಲಿಟಿಷಿಯನ್, ಟೀಚರ್ ಅಂತ ಅವೆಲ್ಲ ಏನು ಗೊತ್ತಿಲ್ಲ, ಎಲ್ಲರಿಗೂ ಇನ್ಫೆಕ್ಟ್ ಮಾಡುತ್ತೆ. ಹಾಗಾಗಿ ಅಸಡ್ಡೆ ಮಾಡೋದ್ ಬೇಡ. ಐಸೋಲೇಷನ್ ಸ್ಟ್ರಿಕ್ಟ್ ಫಾಲೋ ಮಾಡಿ. ಪ್ರತಿಯೊಬ್ಬರು ಮಾಸ್ಕ್ ಹಾಕೊಂಡೇ ಇರ್ಬೇಕು. ಸಪೋಸ್ ಮನೇಲಿ ಯಾವ್ದಾದ್ರು ಕೇಸ್ ಇತ್ತಂದ್ರೆ ಪ್ರತಿಯೊಬ್ರು ಕಂಪಲ್ಸರಿ ಮಾಸ್ಕ್ ಹಾಕೋಬೇಕು, ಸೋಷಿಯಲ್ ಡಿಸ್ಟೆನ್ಸ್ ಮೇಂಟೈನ್ ಮಾಡ್ಬೇಕು. ಅವಾಗ ಹ್ಯಾಂಡ್ ಸ್ಯಾನಿಟೈಸೇಷನ್ ಕೂಡ ರೆಗ್ಯುಲರ್ ಮಾಡ್ತಾ ಇರ್ಬೇಕು. ಸೊ ಆತರ ಕೇಸ್ ಇದ್ದಾಗ ಯಾರೋ ಒಬ್ರು ಡಾಕ್ಟರ್ ಹತ್ರ 24 ಗಂಟೆ ಕಾಂಟ್ಯಾಕ್ಟ್ ಅಲ್ಲಿ ಇರಿ. ಅವಾಗ ನಿಮ್ ಆಕ್ಸಿಜನ್ ಚೆಕ್ ಮಾಡ್ಕೊಳ್ತಾ ಇರಿ, BP ಚೆಕ್ ಮಾಡ್ಕೊಳ್ತಾ ಇರಿ. ಏನಾದ್ರು ಸ್ವಲ್ಪ ಏರುಪೇರಾದ್ರೆ ಖಂಡಿತ ಕನ್ಸರ್ನ್ ಡಾಕ್ಟರ್ನ ಕಾಂಟ್ಯಾಕ್ಟ್ ಮಾಡಿ ಇಮಿಡಿಯೇಟ್ ಆಗಿ ಅದಕ್ಕೆ ಬೇಕಾದಂತ ಟ್ರೀಟ್ಮೆಂಟ್ ತಗೊಂಡ್ರೆ ಅರ್ಲಿ ಸ್ಟೇಜ್ ಅಲ್ಲಿ ಹೋದ್ರೆ ಸಾವುಗಳನ್ನ ಬಹಳಷ್ಟು ನಾವು ತಡಿಬಹುದು. ಸೊ ಒಂದ್ ಚಿಕ್ಕ ಓಂಕಾರ ಹೇಳ್ಬಿಡ್ತೀನಿ. ಓಂಕಾರ, ಭ್ರಮರಿ ಪ್ರಾಣಾಯಾಮ ಅಂತೆಲ್ಲ ನೀವು ಕೇಳಿದಿರಾ. ಓಂಕಾರ ನಿಮ್ಗೆಲ್ಲ ಗೊತ್ತಿರುತ್ತೆ. ಆ ಹೂ ಮಾ ಅಂತ ಹೇಳ್ತೀವಲ್ಲ, ನಾಭಿಯಿಂದ ಬರುವಂತ ಆಕಾರ, ಇಲ್ಲಿ ಗಂಟ್ಲಿಂದ ಊಕಾರ, ಮತ್ತೆ ಇಲ್ಲಿ ಬರುವಂತದ್ದು ಮಾಕಾರ.
ಅಂತ ಏನ್ ಹೇಳ್ತೀವಲ್ಲ, ಆ ಒಂದು ವೈಬ್ರೇಷನ್ ಭ್ರಮರಿ ಪ್ರಾಣಾಯಾಮ ಅಂತ ನೀವು ಗೊತ್ತಿರ್ಬೋದು. ಚಿಕ್ಕ ಡೆಮಾನ್ಸ್ಟ್ರೇಷನ್ ಬೇಕಾದ್ರೆ ಮಾಡ್ಬಿಡ್ತೀನಿ. ಏನಿಲ್ಲ, ಇವೆರಡು ಬೆರಳನ್ನ ಇಟ್ಕೊಳ್ಳೋದು, ಈ ತರ ಕಣ್ಮಂತ್ ಈ ತರ ಇಟ್ಕೊಂಡು ಇವೆರಡು ಕಿವಿಯನ್ನ ನೋಡಿ ಈ ತರ ತೋರಿಸ್ತೀನಿ. ಕಿವಿನ ಮುಚ್ಕೊಂಡು ಅಂತ ಶಬ್ದ ಮಾಡುವಂಥದ್ದು. ಮೂಗಲ್ಲಿ ನಾವು ಎಕ್ಸ್ಪ್ರೆಷನ್ ಮಾಡುವಂಥದ್ದು, ಆ ಶಬ್ದ ಅಂತ ಶಬ್ದ ಬರ್ಬೇಕು. ಅದರಿಂದ ಏನಾಗುತ್ತೆ ಅಂದ್ರೆ ಇಟ್ಸ್ ಹ್ಯಾಸ್ ಬಿನ್ ಸೈಂಟಿಫಿಕಲಿ ಪ್ರೂವ್ಡ್. PJ ಚಂಡೀಗಢ ನನ್ನ ಗೆಳೆಯರಿದ್ದಾರೆ, ಏಮ್ಸ್ ಎಲ್ಲ ಗೆಳೆಯರಿದ್ದಾರೆ, ಅವರೆಲ್ಲ ಸ್ಟಡೀಸ್ ಮಾಡಿದ್ದಾರೆ, ಕ್ಲಿನಿಕಲ್ ಸ್ಟಡೀಸ್ ಮಾಡಿ ಪ್ರೂವ್ ಆಗಿದೆ. ಆ ಒಂದು ಓಂಕಾರ ಮಾಡೋದ್ರಿಂದ ಏನಾಗುತ್ತೆ, ಮೂಗಿನಲ್ಲಿ ನೈಟ್ರಿಕ್ ಆಕ್ಸಿಡ್ ಉತ್ಪತ್ತಿ ಆಗುತ್ತೆ. ನೈಟ್ರಿಕ್ ಆಕ್ಸಿಡ್ ಉತ್ಪತ್ತಿ ಆಗೋದ್ರಿಂದ ಏನಾಗುತ್ತೆ, ಇಟ್ ಹ್ಯಾಸ್ ಎ ಬ್ಯಾಕ್ಟೋಸ್ಟಾಟಿಕ್ ಅಂಡ್ ವೈರೋಲೈಟಿಕ್ ಆಕ್ಟಿವಿಟಿ ಅಂತೀವಿ. ಆ ವೈರಸ್ ಅನ್ನ ಬ್ಯಾಕ್ಟೀರಿಯಾನ ಕೊಲ್ಲುವಂತ ಶಕ್ತಿ ಆ ನೈಟ್ರಿಕ್ ಆಕ್ಸೈಡ್ ಇದೆ. ಆ ನೈಟ್ರಿಕ್ ಆಕ್ಸೈಡ್ ಇಂದ ವ್ಯಾಸೋಡೈಲೇಟರ್ ಅಂತ ಹೇಳ್ತೀವಿ. ಈವನ್ ಲಂಗ್ಸ್ ಅಲ್ಲೂ ಕೂಡ ಅಲ್ವಿಯೋಲೈ ಅಂತ ಬ್ರಾಂಕ್ಯೂಲ್ಸ್ ಅಂತ ಹೇಳ್ತೀವಿ, ಅವೆಲ್ಲ ಎಕ್ಸ್ಪೆಂಡ್ ಆಗಿ ಆಕ್ಸಿಜನ್ ಸಪ್ಲೈ ಚೆನ್ನಾಗುತ್ತೆ, ಬ್ಲಡ್ ಕೂಡ ಆಕ್ಸಿಜನ್ ಚೆನ್ನಾಗಿ ಹೋಗುತ್ತೆ. ನಿಮ್ಗೆಲ್ಲ ಇವೆಲ್ಲ ಗೊತ್ತಿದೆ, ವಿಶ್ವ ಆಕ್ಸಿಜನೇಷನ್ ಸಮಸ್ಯೆ ಇರುತ್ತೆ. ಸೊ ಬೆಳಗ್ಗೆ ಎದ್ದ ತಕ್ಷಣ ಒಂದ್ 3 ಓಂಕಾರ ಹೇಳಿ, ಟೈಮ್ ಇದ್ದಾಗ ಸಾಯಂಕಾಲ ಒಂದ್ 3 ಓಂಕಾರ ಹೇಳಿ. ಓಂಕಾರ ಹೇಳದ್ ಬೇಡ, ಭ್ರಮರಿ ಪ್ರಾಣಾಯಾಮ, ಇಲ್ಲಾಂದ್ರೆ ಹಮ್ಮಿಂಗ್. ನೀವು ಹಮ್ಮಿಂಗ್ ಮಾಡಿದ್ರೆ ಸಾಕು. ಎಷ್ಟೊಂದು ಸಾಂಗ್ಸ್, ಹಣ್ಣವ್ರದೊಂದು ಸಾಂಗ್ ಹಮ್ಮಿಂಗ್ ಮಾಡ್ತೀನಿ ನೋಡಿ. ಓಕೆ, ಅಣ್ಣವ್ರ ಸಾಂಗ್ ಯಾವ್ದು ಗೆಸ್ ಮಾಡ್ಬೋದಾ ಯಾರಾದ್ರು? ನಟ್ ರಾಜ್ಕುಮಾರ್ ಸಾಂಗ್ ಅದು. ಆಯ್ತು, ಗೆಸ್ ಮಾಡ್ಬಿಟ್ಟು ಹಾಕಿ ನೀವು ಮೆಸೇಜ್ ಮಾಡಿ. ಆತರ ಹಮ್ಮಿಂಗ್ ಮಾಡಿದ್ರು ಸಾಕು. ಹಮ್ಮಿಂಗ್ ಮಾಡೋದ್ರಿಂದ ನೈಟ್ರಿಕ್ ಆಕ್ಸೈಡ್ ಆಗುತ್ತೆ. ಬಹಳ ಇಂಪಾರ್ಟೆಂಟ್, ಸಿಂಪಲ್ ಟೆಕ್ನಿಕ್ಸ್ ಇದೆ, ಯಾವ್ದಕ್ಕೂ ಖರ್ಚಾಗಲ್ಲ, ದುಡ್ಡಿಲ್ಲ, ಮನೇಲಿ ಕೂತ್ಕೊಂಡು ಯಾರು ಬೇಕಾದ್ರೂ ಪ್ರಾಕ್ಟೀಸ್ ಮಾಡ್ಬೋದು. ನೆಕ್ಸ್ಟ್ ಕೋವಿಡ್ ಪ್ರೋಟೋಕಾಲ್ ನಿಮ್ಗೆಲ್ಲ ಗೊತ್ತಿರಂಗೆ ಮೈಲ್ಡ್, ಮಾಡ್ರೇಟ್, ಸಿವಿಯರ್ ಅಂತ ಅದನ್ನ ಕ್ಲಾಸಿಫೈ ಮಾಡ್ತೀವಿ. ಮೈಲ್ಡ್ ಸಿಂಪ್ಟಮ್ಸ್ ಇರೋರಿಗೆ ಆಕ್ಸಿಜನ್ ಲೆವೆಲ್ ಚೆನ್ನಾಗಿತ್ತು, ರೆಸ್ಪಿರೇಟರ್ ಚೆನ್ನಾಗಿತ್ತು, ಏನ್ ತೊಂದರೆ ಇಲ್ಲ ಅಂದ್ರೆ ಮನೆಯಲ್ಲೇನೆ ಐಸೋಲೇಟ್ ಮಾಡಿ ಟ್ರೀಟ್ಮೆಂಟ್ ಮಾಡ್ಬೋದು. ಮಾಡರೇಟ್ ಇತ್ತು, ಎಸ್ಪೆಷಲಿ ಇಫ್ ದೇ ಆರ್ ನಿಮ್ಗೆ ಗೊತ್ತಿರೋಂಗೆ ಕೋಮಾರ್ಬಿಡಿಸ್ ಇತ್ತು, ಅನ್ಕಂಟ್ರೋಲ್ ಡಯಾಬಿಟಿಸ್ ಇತ್ತು, ಅಥವಾ ಅನ್ಕಂಟ್ರೋಲ್ಡ್ ಹೈಪರ್ ಟೆನ್ಷನ್ ಇತ್ತು, ಅಥವಾ ತೀರಾ ವಯಸ್ಸಾಗಿತ್ತು, ಅಂತವ್ರಿಗೆಲ್ಲ ಸ್ವಲ್ಪ ಎಕ್ಸ್ಟ್ರಾ ಕೇರ್ಫುಲ್ ನೋಡ್ಕೋಬೇಕಾಗುತ್ತೆ. ಸಿವಿಯರ್ ಕೇಸ್ ನ ಕಂಪಲ್ಸರಿ ಅಡ್ಮಿಟ್ ಮಾಡ್ಬೇಕಾಗುತ್ತೆ ಆಕ್ಸಿಜನ್ ಲೆವೆಲ್ ಕಡಿಮೆ ಇದ್ದಾಗ. ಸೊ ಯಾವಾಗ ಅಡ್ಮಿಟ್ ಮಾಡ್ಬೇಕಪ್ಪ ಅಂತಂದ್ರೆ, ಹೈ ಗ್ರೇಡ್ ಫೀವರ್ ಇತ್ತು, ವಿಚ್ ಇಸ್ ನಾಟ್ ರೆಸ್ಪಾಂಡಿಂಗ್ ಟು ಟ್ರೀಟ್ಮೆಂಟ್, ಆಕ್ಸಿಜನ್ ಸ್ಯಾಚುರೇಷನ್ ತುಂಬಾ ಕಡಿಮೆ ಆಗಿದೆ, 92 94 ಗಿಂತ ಡೌನ್ ಆಗಿದೆ, ಉಸಿರಾಡಕ್ಕೆ ತೊಂದರೆ ಆಗ್ತಿದೆ, ಎದೆ ಮೇಲೆ ಏನೋ ಕಟ್ಕೊಂಡಂಗ ಆಗ್ತಿದೆ, ಕಫ ತುಂಬ್ಕೊಂಡಂಗ ಆಗ್ತಿದೆ, ಉಸಿರಾಡಕ್ ಆಗ್ತದೆ ಅಂತ ಟೈಮಲ್ಲಿ ಇಮಿಡಿಯೇಟ್ ಆಗಿ ಅಡ್ಮಿಟ್ ಮಾಡೋದು. ಬಹಳ ಜನ ಪೇಷಂಟ್ಸ್ ಆಕ್ಸಿಜನ್ ಚೆನ್ನಾಗಿದೆ ಸರ್, ಏನ್ ಅಡ್ಮಿಟ್ ಮಾಡ್ಬೇಕಾ, ಆಕ್ಸಿಜನ್ ಸ್ವಲ್ಪ ಲೋ ಇದೆ, ಬಟ್ ಸುಸ್ತಾಗಿಲ್ಲ, ಏನು ತೊಂದರೆ ಇಲ್ಲ, ಅಡ್ಮಿಟ್ ಆಗೋದು ಬೇಡವಾ ಅಂತ ಕೇಳ್ತಾರೆ. ಬೇಡ, ಸುಸ್ತಾಗ್ತಾ ಇದೆ, ಸುಸ್ತಾಗ್ಲಿ ಆಗದೋಗ್ಲಿ, ಆಕ್ಸಿಜನ್ ಲೋ ಇತ್ತಂದ್ರೆ ಖಂಡಿತ ಅದಕ್ಕೆ ಸೂಕ್ತ ಚಿಕಿತ್ಸೆ ಬೇಕಾಗತ್ತೆ. ಖಂಡಿತ ಕನ್ಸರ್ನ್ ಡಾಕ್ಟರ್ನ ಕನ್ಸಲ್ಟ್ ಮಾಡಿ ಅದ್ ಏನ್ ಮಾಡ್ಬೇಕು ಅದನ್ನ ಟ್ರೀಟ್ಮೆಂಟ್ ತಗೊಳ್ಬೇಕಾಗತ್ತೆ. ನಾ ಹೇಳ್ದಂಗೆ ಕೋಮಾರ್ಬಿಡಿಟಿಸ್ ಅವರು ಕೂಡ, ಪೇಷಂಟ್ ಯಾರು ಜಾಸ್ತಿ ಕೋಮಾರ್ಬಿಡಿಟಿಸ್ ಇದೆ ಅವರು ಕೂಡ ಬಹಳ ಕೇರ್ಫುಲ್ ಆಗಿರ್ಬೇಕಾಗತ್ತೆ. ಸೊ ಸಡನ್ ಡೆತ್ ಕೋವಿಡ್ ಅಲ್ಲಿ ಬಹಳಷ್ಟು ಚಾನ್ಸಸ್ ಆಗುತ್ತೆ. ARDS ಅಂತ ಕಂಡೀಷನ್ ಇದೆ, ಆಕ್ಟಿವ್ ರೆಸ್ಪಿರೇಟರಿ ಡಿಸ್ಟ್ರೆಸ್ ಸಿಂಡ್ರೋಮ್ ಅಂತ ಇದೆ. ಎಷ್ಟೊಂದು ಕಂಡೀಷನ್ಸ್ ಅಲ್ಲಿ ಮಲ್ಟಿ ಆರ್ಗನ್ ಫೇಲ್ಯೂರ್ ಆಗುತ್ತೆ, ಅಂತ ಕಂಡೀಷನ್ ಸಡನ್ ಡೆತ್ ಆಗ್ಬೋದು. ಯಾವುದೇ ಕಾರಣಕ್ಕೂ ಡೋಂಟ್ ಬ್ಲೇಮ್ ದ ಡಾಕ್ಟರ್ಸ್. ನೋಡಿ ಅಲ್ವಾ, ನೀವು ವೈದ್ಯರು ಅವರ ಜೀವನವನ್ನೇ ರಿಸ್ಕ್ ಇಟ್ಟು ನಿಮ್ಗೋಸ್ಕರ, ಸಮಾಜಕ್ಕೋಸ್ಕರ, ಪೇಷಂಟ್ಗೋಸ್ಕರ ದುಡಿತಾ ಇದಾರೆ. ಯಾವುದೇ ಕಾರಣಕ್ಕೂ ಡೆತ್ ಆಯ್ತು ಅಂತ ಯಾವುದೇ ಕಾರಣಕ್ಕೂ ಅವ್ರನ್ನ ಬ್ಲೇಮ್ ಮಾಡಬೇಡಿ, ದಯವಿಟ್ಟು ಬ್ಲೇಮ್ ಮಾಡಬೇಡಿ. ದಯವಿಟ್ಟು ಮ್ಯಾನೇಜ್ಲಿಂಗ್ ಮಾಡೋದಂತಾಗ್ಲಿ, ಹೊಡೆಯೋದು ಬಿಡೋದಾಗ್ಲಿ ಖಂಡಿತ ಅಮಾನವೀಯ. ಯಾವುದೇ ಕಾರಣಕ್ಕೂ ಆ ರೀತಿ ಮಾಡಕ್ ಹೋಗ್ಬೇಡಿ. ಸೊ ದಯವಿಟ್ಟು ಇದನ್ನೆಲ್ಲ ಸ್ಕ್ರೀನ್ ಶಾಟ್ ತಗೊಳ್ಳಿ. ನೋಡಿ, ಇದೆಲ್ಲ ತುಮಕೂರಲ್ಲಿ ನಿಮ್ಗೆಲ್ಲ ಮೊಬೈಲ್ ನಂಬರ್ ಇದೆ, ಎಲ್ಲೆಲ್ಲಿ ಕೋವಿಡ್ ಚಿಕಿತ್ಸಾ ಕೇಂದ್ರಗಳಿದೆ ಅಂತ ನೀವು ಸೇವ್ ಮಾಡ್ಕೊಂಡ್ರೆ, ನಿಮ್ಗೆ ಯಾರು ಫೋನ್ ಮಾಡಿ ಕೇಳ್ತಾರೆ, ಜಸ್ಟ್ ಇದನ್ನು ವಾಟ್ಸ್ಆಪ್ ಅಲ್ಲಿ ಅವ್ರು ಫಾರ್ವರ್ಡ್ ಮಾಡಿದ್ರೆ ಆಯ್ತು. ಅಲ್ಲಿ ವಿಚಾರಿಸ್ಕೊಳ್ತಾರೆ, ಇಲ್ಲಿ ಬೆಡ್ ಇದೆ, ಏನಿದೆ, ಆಕ್ಸಿಜನ್ ಅವೈಲೇಬಿಲಿಟಿ ಇದೆಯಾ, ICU ಬೆಡ್ಸ್ ಅವೈಲೇಬಿಲಿಟಿ ಇದೆಯಾ ವಿಚಾರಿಸ್ಕೊತಾರೆ. ಬಹಳಷ್ಟು ಜನಕ್ಕೆ ನಾನು ಇದನ್ನ ಫಾರ್ವರ್ಡ್ ಮಾಡಿದೀನಿ. ಅವ್ರು ಕೇಳಿದಾಗ ಬಹಳಷ್ಟು ಜನ ಜೀವ ಉಳಿದಿದೆ. ಸಿಂಪಲ್, ಯಾರಿಗೇನ್ ಕಷ್ಟ ಇಲ್ಲ ಒಂದು ಫೋಟೋ ತಗೊಳ್ಳೋಂಥದ್ದು. ದಯವಿಟ್ಟು ಒಂದು ಸ್ಕ್ರೀನ್ ಶಾಟ್ ತಗೊಳ್ಳಿ. ಇದು ಅಷ್ಟೇ, ಕಂಟ್ರೋಲ್ ರೂಮ್ ನಂಬರ್ಸ್ ಇದೆ, ಬೆಡ್ಸ್ ತುಮಕೂರ್ದು, ಲ್ಯಾಂಡ್ಲೈನ್ ನಂಬರ್ಸ್, ಇದನ್ನು ತಗೊಳ್ಳಿ, ದಯವಿಟ್ಟು ಸ್ಕ್ರೀನ್ ಶಾಟ್ ತಗೊಳ್ಳಿ. ನೋಡಿ, ಸಿಂಪಲ್ ಮೆಜರ್ಸ್. ನಿಮ್ಗೆ ಯಾರಿಗಾದ್ರು ತೊಂದರೆ ಇತ್ತಂದ್ರೆ ಇದನ್ನ ಸ್ಕ್ರೀನ್ ಶಾಟ್ ಕಳ್ಸ್ಬಿಟ್ರೆ ಅವ್ರಿಗೆ ಎಷ್ಟು ಅನುಕೂಲ ಆಗುತ್ತೆ ಅಲ್ವಾ. ನೀವೇನ್ ದೊಡ್ಡದಾಗಿ ಏನು ಮಾಡೋದ್ ಬೇಕಿಲ್ಲ. ನೋಡಿ, ಬರೀ ವೈದ್ಯರಾಗಿ ಆಸ್ಪತ್ರೆಗೆ ಬಂದವ್ರಿಗೆ, ಅಡ್ಮಿಟ್ ಆದವ್ರಿಗೆ ಟ್ರೀಟ್ಮೆಂಟ್ ಮಾಡೋದಲ್ಲ. ನೀವುಗಳೆಲ್ಲ ವೈದ್ಯರ ಈ ಸಂದರ್ಭದಲ್ಲಿ ಎಮರ್ಜೆನ್ಸಿ. ಪ್ರತಿಯೊಬ್ಬ ಶಿಕ್ಷಕರು, ಪ್ರತಿಯೊಬ್ಬ ಸಾರ್ವಜನಿಕರು, ನೀವು ವೈದ್ಯರುಗಳು ಈಗ ಪ್ರಿವೆನ್ಷನ್ ಮಾಡ್ಕೊಂಡ್ಬಿಟ್ರಿ, ನೀವು ಕೊರೋನಾ ಬರ್ದಂಗ್ ನೋಡ್ಕೊಂಡ್ರಿ, ನಿಮ್ಮ ಫ್ಯಾಮಿಲಿಗೆ ಬರ್ದಂಗ್ ನೋಡ್ಕೊಂಡ್ರೆ ನೀವೇ ಅದನ್ನ ಸಾಲ್ವ್ ಮಾಡ್ದಂಗ ಲೆಕ್ಕ ಅಲ್ವಾ. ಒಂದ್ ವೇಳೆ ಅಡ್ಮಿಟ್ ಆಗಿ ಅವ್ರಿಗೆ ಎಷ್ಟು ಮಾನಸಿಕ ತೊಂದರೆ ಆಗತ್ತೆ, ಎಷ್ಟು ದೈಹಿಕವಾಗಿ ತೊಂದರೆ ಆಗತ್ತೆ, ಎಷ್ಟು ಫೈನಾನ್ಷಿಯಲಿ ಲಾಸ್ ಆಗುತ್ತೆ, ನೀವೆಲ್ಲ ಯೋಚನೆ ಮಾಡಿ. ಅವೆಲ್ಲ ಅವಾಯ್ಡ್ ಮಾಡ್ಬೋದು ಕೊರೋನಾ ಬರ್ದಂಗ್ ನೋಡ್ಕೊಂಡ್ಬಿಟ್ರೆ. ಸೊ 6 areas ಆಫ್ ಲೈಫ್ ಟು ಬಿ ಬ್ಯಾಲೆನ್ಸ್ಡ್. ಫ್ಯಾಮಿಲಿ ಲೈಫ್ ಚೆನ್ನಾಗಿರ್ಬೇಕು, ಪರ್ಸನಲ್ ಲೈಫ್ ಚೆನ್ನಾಗಿರ್ಬೇಕು, ನಿಮ್ಮ ಫೈನಾನ್ಷಿಯಲ್ ಲೈಫ್, ಸೋಷಿಯಲ್ ಲೈಫ್, ಸ್ಪಿರಿಚುವಲ್ ಎಲ್ಲ ಚೆನ್ನಾಗಿರ್ಬೇಕು. ಅವಾಗಲೇ ಲೈಫ್ ಚೆನ್ನಾಗಿರುವಂತದ್ದು. ಹಾಗಾಗಿ ನಮ್ಮ ಪ್ರೊಫೆಸರ್ ಯಾವಾಗ ಹೇಳ್ತಿದ್ರು, ಲೈಫ್ ಅಂದ್ರೆ ಇಟ್ಸ್ ಲೈಕ್ 4 leg ಚೇರ್. ನಿಮ್ಮ ಪರ್ಸನಲ್ ಲೈಫ್ ಚೆನ್ನಾಗಿರ್ಬೇಕು, ಫ್ಯಾಮಿಲಿ ಲೈಫ್ ಜೊತೆಗೆ ಸೋಷಿಯಲ್ ಲೈಫ್ ಅಂಡ್ ಸ್ಪಿರಿಚುವಲ್ ಲೈಫ್ ಎಲ್ಲ ಚೆನ್ನಾಗಿದ್ರೇನೆ ಬ್ಯಾಲೆನ್ಸ್ ಲೈಫ್.
ಸೊ ಹಂಗಾಗಿ ನೀವು ಸ್ವಾರ್ಥಿಯಾಗಿ ಬರೀ ನಿಮ್ ಲೈಫ್ ಅಷ್ಟೇ ನೋಡ್ಕೊಳ್ಳೋದಲ್ಲ, ನಿಮ್ ಫ್ಯಾಮಿಲಿ ನೋಡ್ಕೋಬೇಕು, ಸುತ್ತಮುತ್ತ ಸೊಸೈಟಿ ನೋಡ್ಕೋಬೇಕು. ಎಲ್ಲವನ್ನು ನೋಡ್ಕೊಂಡಾಗ್ಲೇ ಯು ವಿಲ್ ಬಿ ಲೀಡಿಂಗ್ ಎನ್ ಬ್ಯಾಲೆನ್ಸ್ಡ್ ಲೈಫ್. ದಟ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ನೌ ಡೇಸ್. ಸೊ ಲೆಟ್ ಅಸ್ ಸ್ಪ್ರೆಡ್ ಪಾಸಿಟಿವಿಟಿ, ರೈಟ್? ಅವಾಯ್ಡ್ ನೆಗೆಟಿವ್ ಮೀಡಿಯಾ, ನೆಗೆಟಿವ್ ಪೀಪಲ್ ಅಂಡ್ ಸರ್ಕಮ್ಸ್ಟಾನ್ಸಸ್. ಯಾವುದೇ ಕಾರಣಕ್ಕೂ ನೆಗೆಟಿವ್ ಯೋಚನೆ ಮಾಡೋದೇ ಬೇಡ. ನಾನು ಅವಾಗ್ಲೇ ಹೇಳ್ದಂಗೆ ಮೈಂಡ್ ಪ್ರತಿಯೊಂದು ದೇಹದ ಸೆಲ್ಸ್ ಜೊತೆ ಮಾತಾಡುತ್ತೆ. ನೆಗೆಟಿವ್ ನ್ಯೂಸ್ ನೋಡುದಂತ ಆಗ್ಲಿ, ಅಲ್ಲಿ ಸತ್ತೋದ್ರು ಇಲ್ಲಿ ಸತ್ತೋದ್ರು, ಪೇಪರ್ ಅದನ್ನೇ ಓದೋದು, ಅದನ್ನೇ 4 ಜನಕ್ಕೆ ಫೋನ್ ಮಾಡಿ ಅದನ್ನೇ ಹೇಳೋದು, ಅಯ್ಯೋ ಅಲ್ಲಿ ಸತ್ತೋದ್ರು ಇಲ್ಲಿ ಸತ್ತೋದ್ರು. ಖಂಡಿತ ಅದ್ ಮಾಡ್ಬೇಡಿ. ಒಂದ್ ರೂಲ್ ಇದೆ, 51